Hope so. Yes, everything is set, so let's go. So we have 72 pages to complete. Let's complete this. The first module contains several questions, out of which we are discussing few important questions of user interface design, 18CS734. So let's get started. The first question is define UI and GUI. So UI ಅಂದರೆ ಯೂಸರ್ ಇಂಟರ್ಫೇಸ್, GUI ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಗಿರುತ್ತೆ ಆಯಿತಾ. ಸೊ UI ಅಂತ ಏನಪ್ಪ ಅಂದರೆ ಇಟ್ ಇಸ್ ಅ ಸಬ್ಸೆಟ್ ಆಫ್ ದ ಮಷೀನ್ ಹ್ಯೂಮನ್ ಇಂಟ್ರಾಕ್ಷನ್, ಅದು ಹ್ಯೂಮನ್ ಮಷೀನ್ ಇಂಟ್ರಾಕ್ಷನ್ ಇದೊಂದು ಸಬ್ಸೆಟ್ ಆಗಿರುತ್ತೆ. ಸೊ ಬೇಸಿಕಲಿ ಏನಾಗುತ್ತಪ್ಪ ಅಂತಂದರೆ ವಿ ಯೂಸ್ ಟು ಸ್ಟಡಿ ಪ್ಲಾನಿಂಗ್ ಆ್ಯಂಡ್ ಡಿಸೈನ್ ಹೌ ಪೀಪಲ್ ಆ್ಯಂಡ್ ಕಂಪ್ಯೂಟರ್ ವರ್ಕ್ ಟುಗೆದರ್ ಸೊ ದಟ್ ದ ಪರ್ಸನ್ಸ್ ನೀಡ್ ಆರ್ ಸ್ಯಾಟಿಸ್ಫೈಡ್ ಟು ಇಟ್ಸ್ ಎಫಿಷಿಯಂಟ್ ವೇ. ಮೋಸ್ಟ್ ಎಫಿಷಿಯಂಟ್ ವೇಲಿ ಯಾವ ರೀತಿ ಒಬ್ಬ ಪರ್ಸನ್ಸ್ ನೀಡನ್ನು ಸ್ಯಾಟಿಸ್ಫೈ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಬೇಸಿಕಲಿ ನಾವು ಇಲ್ಲಿ ಅನಲೈಸ್ ಮಾಡ್ತೀವಿ, ಸ್ಟಡಿಯಿಂಗ್, ಪ್ಲಾನಿಂಗ್ ಆ್ಯಂಡ್ ಡಿಸೈನಿಂಗ್. ನೆಕ್ಸ್ಟ್ GUI ಬರೋದಾದ್ರೆ ಬೇಸಿಕಲಿ ಇದೊಂದು ಇಂಟರ್ಫೇಸ್ ಆಗಿರುತ್ತೆ ಆಯಿತಾ, ವಿಚ್ ಕನ್ಸಿಸ್ಟ್ ಆಫ್ ಕಲೆಕ್ಷನ್ ಆಫ್ ಟೂಲ್ಸ್ ಮತ್ತು ಮೆಕ್ಯಾನಿಸಮ್ಸ್. ಸೊ ಇಟ್ ವಿಲ್ ಕನ್ಸಿಸ್ಟ್ ಆಫ್ ಟೆಕ್ನಿಕ್ಸ್ ಆ್ಯಂಡ್ ಟೂಲ್ಸ್, ಸೊ ಮೆಕ್ಯಾನಿಸಮ್ಸ್ and interact with something. So basically we are going to interact with something ಆಯ್ತಾ. in graphical interface the primary instruction mechanism is a pointing devices. basically ಇಲ್ಲಿ ಪ್ರೈಮರಿ ಇನ್ಪುಟ್ ಡಿವೈಸ್ಗಳು ಏನಿರ್ತವೆ ಅಥವಾ ಇನ್ಸ್ಟ್ರಕ್ಷನ್ ಡಿವೈಸ್ಗಳು ಏನಿರ್ತವೆ ಅಂತಂದರೆ ಮೆಕ್ಯಾನಿಸಮ್ ಏನಿರುತ್ತಪ್ಪ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ಅ ಪಾಯಿಂಟಿಂಗ್ ಡಿವೈಸ್ ಆಗಿರುತ್ತೆ. ನೆಕ್ಸ್ಟ್ ಸೊ ಇಂಪಾರ್ಟೆನ್ಸ್ಗೆ ಬರೋದಾದ್ರೆ ಈಗಿರೋ ಟೆಕ್ನಾಲಜಿ ಮತ್ತು ಟ್ರೆಂಡ್ಸನ್ನು ಯೂಸ್ ಮಾಡ್ಕೊಂಡು ನಾವು ಎಫೆಕ್ಟಿವ್ ಆಗಿ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಆಫ್ ಟೈಮ್ ಆ್ಯಂಡ್ ಕೇರ್. ಫಸ್ಟ್ ಥಿಂಗ್. ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಈ ವೆಲ್ ಡಿಸೈನ್ ಇಂಟರ್ಫೇಸ್ ಏನಿರ್ತವೆ ಮತ್ತು ಸ್ಕ್ರೀನ್ಗಳು ಏನಿರ್ತವೆ ಟೆರಿಬಲಿ ಇಂಪಾರ್ಟೆಂಟ್ ಫಾರ್ ದ ಯೂಸರ್ಸ್. ಏನಕ್ಕಪ್ಪ ಅಂತಂದರೆ ದೇರ್ ವಿಂಡೋ ಟು ವ್ಯೂ ಆ್ಯಂಡ್ ಕೆಪಬಿಲಿಟೀಸ್ ಆಫ್ ದ ಸಿಸ್ಟಮ್ ಇಟ್ ಈಸ್ ಆಲ್ಸೋ ದ ವೆಹಿಕಲ್ ಥ್ರೂ ವಿಚ್ ಕಾಂಪ್ಲೆಕ್ಸ್ ಟಾಸ್ಕ್ ಇನ್ ಪರ್ಫಾರ್ಮ್. ನೋಡಿ ಅವು ಯಾವ ವಿಂಡೋನ ಯೂಸ್ ಮಾಡ್ತಿರ್ತಾರೆ ಅಥವಾ ಯಾವ ಒಂದು ಸರ್ಫೇಸಲ್ಲಿ ಇರ್ತಾರೆ ಅದರಲ್ಲಿ ಕಾಂಪ್ಲೆಕ್ಸ್ ಟಾಸ್ಕ್ ಮಾಡಬೇಕಾಗಿರುತ್ತೆ. ಸೊ ಬೇಸಿಕಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಇಟ್ ಶುಡ್ ಬಿ ಸೀನ್ ಟೆರಿಬಲಿ ಇಂಪಾರ್ಟೆಂಟ್ ಆಯಿತಾ. ವೆಲ್ ಡಿಸೈನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಸ್ಕ್ರೀನ್ ಲೇಔಟ್ ಆ್ಯಂಡ್ ಅಪಿಯರೆನ್ಸ್ ಎಫೆಕ್ಟ್ ಅ ಪರ್ಸನ್ ಇನ್ ಅ ವೆರೈಟಿ ಆಫ್ ವೇ. ಅಫ್ಕೋರ್ಸ್ ಈಗ ನೋಡಿ ಬ್ಯೂಟಿಫುಲ್ ಡಿಸೈನ್ ಆಗಿರೋ ಒಂದು ವೆಬ್ಸೈಟನ್ನು ನಾವು ಅನಲೈಸ್ ಮಾಡಲಿಕ್ಕೂ ಸಿಂಪಲ್ ಲಡ್ಕೋಸಿ ಡಿಸೈನ್ ಇರೋ ಒಂದು ವೆಬ್ಸೈಟನ್ನು ಅನಲೈಸ್ ಮಾಡಲಿಕ್ಕೂ ಅದರಲ್ಲಿ ಯೂಸ್ ಮಾಡಲಿಕ್ಕೂ ವ್ಯತ್ಯಾಸ ಇದೆ ಅಲ್ವಾ. ಅಫ್ಕೋರ್ಸ್ ವಿ ಲವ್ ಬ್ಯೂಟಿಫುಲ್ ಡಿಸೈನ್ಸ್. ನೆಕ್ಸ್ಟು ಸೊ ಪೂರ್ ಡಿಸೈನ್ ಮೇ ಈವನ್ ಚೇಸ್ ಸಮ್ ಪೀಪಲ್ ಅವೇ ಫ್ರಮ್ ಸಿಸ್ಟಮ್ ಪರ್ಮನೆಂಟ್ಲಿ. ಅಫ್ಕೋರ್ಸ್ ಈಗ ನೋಡಿ ಡಿಸೈನ್ ಚೆನ್ನಾಗಿಲ್ಲ, ತುಂಬ ಕಾಂಪ್ಲೆಕ್ಸ್ ಆಗಿದೆ ಅಥವಾ ನೋಡೋಕ್ಕೆ ಚೆನ್ನಾಗಿಲ್ಲ ಅಂತಂದಾಗ ಅಫ್ಕೋರ್ಸ್ ವಿ ಯೂಸ್ ಟು ಸ್ಕೇರ್ ಬೈ ದಟ್ ಡಿಸೈನ್ ಆ್ಯಂಡ್ ವಿ ಯೂಸ್ ಟು ಡ್ರ್ಯಾಗ್ ಅವರ್ ಸೆಲ್ಫ್ away from that thing ಆಯಿತಾ. ನೆಕ್ಸ್ಟ್ ಬೆನಿಫಿಟ್ಸ್ ಬರೋದಾದ್ರೆ ದ ಬೆನಿಫಿಟ್ಸ್ ಆಫ್ ವೆಲ್ ಡಿಸೈನ್ ಸಿಸ್ಟಮ್ ಹ್ಯಾವ್ ಬೀನ್ ಅಂಡರ್ experimental systems scrutiny for many years on research, for example attempting to improve screen clarity ಮತ್ತು ರೀಡಬಿಲಿಟಿ ಮತ್ತು ಮೇಕಿಂಗ್ ಸ್ಕ್ರೀನ್ ಲೆಸ್ ಕ್ರೌಡೆಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ದೆನ್ ರಿಸಲ್ಟ್ಸ್ ಏನಾಗಿರುತ್ತಪ್ಪ ನೋಡಿ, ಈಗ 25% ನಾವೇನಾದರೂ ಲೆಸ್ ಟೈಮ್ ಮಾಡಿದ್ರೆ 25% ಫ್ಯೂವರ್ ಎರರ್ಸ್ ಕಾಸ್ ಆಗುತ್ತೆ. ಅಫ್ಕೋರ್ಸ್ ತುಂಬ ಚೆನ್ನಾಗಿತ್ತು ಅಂತಂದರೆ 25% ಫ್ಯೂವರ್ ಎರರ್ಸ್ ಕಾಸ್ ಆಗುತ್ತೆ ಆ್ಯಂಡ್ 25% ಲೆಸ್ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಅದು ನಮಗೆ 79% ಇಯರ್ಸ್ ಅಫೆಕ್ಟೆಡ್ ಸಿಸ್ಟಮ್ನ ನಾವು ಬೇಸಿಕಲಿ ಈಗ ಕಡಿಮೆ ಮಾಡ್ದಂಗೆ ಆಗುತ್ತೆ ಆಯಿತಾ. ಹೆಂಗೆ ಅಂತಂದರೆ ನೋಡಿ ಅನದರ್ ರಿಸರ್ಚ್ ಫಸ್ಟ್ ಇಸ್ ಏನಪ್ಪ ಅಂತಂದರೆ ಸ್ಕ್ರೀನ್ ಯೂಸರ್ಸ್ ಆಫ್ ದ ಮಾಡಿಫೈಡ್ ಸ್ಕ್ರೀನ್ಸ್ ಕಂಪ್ಲೀಟೆಡ್ ಟ್ರಾನ್ಸಾಕ್ಷನ್ಸ್ ಇನ್ 25% time less with 25% fewer errors than those who used the original screens. ಸೊ ಯಾವುದು ಮಾಡಿಫೈ ಆಗಿರುತ್ತೆ ಆ ಸ್ಕ್ರೀನ್ ಯೂಸ್ ಮಾಡಿದಾಗ 25% ಲೆಸರ್ ಎರರ್ಸ್ ಕಾಣಲ್ಪಟ್ಟಿದೆ. ನೆಕ್ಸ್ಟು ಅನದರ್ ರಿಸರ್ಚ್ ಏನು ಹೇಳುತ್ತಪ್ಪ ಅಂತಂದರೆ ಹೌ ರಿಪೋರ್ಟೆಡ್ ದ ಓಕೆ ಅನದರ್ ರಿಪೋರ್ಟ್ ಏನು ಹೇಳುತ್ತಪ್ಪ ಅಂತಂದರೆ ನೋಡಿ screens which follows good design principles reduce decision making time by about 40%. ಯಾವ್ಯಾವುದು ಡಿಸಿಷನ್ ಮೇಕಿಂಗ್ ಸ್ಕಿಲ್ಸನ್ನು ರೂಲ್ಸನ್ನು ಫಾಲೋ ಮಾಡಿರ್ತವೆ ಅವು ಟೈಮ್ ಏನು ಕನ್ಸ್ಯೂಮ್ ಆಗುತ್ತೆ 40% ಅದನ್ನು ರೆಡ್ಯೂಸ್ ಮಾಡುತ್ತೆ, ರಿಸಲ್ಟಿಂಗ್ ಇನ್ ಸೇವಿಂಗ್ ಆಫ್ 79% ಇಯರ್ ಇನ್ ಎಫೆಕ್ಟಿಂಗ್ ಸಿಸ್ಟಮ್ಸ್. ಸೊ ಇದೆಲ್ಲ ಕಂಬೈನ್ ಮಾಡಿಕೊಂಡ್ರೆ 79%ಗಳದ್ದು ಇಯರನ್ನು ನಾವು ಬೇಸಿಕಲಿ ಕಡಿಮೆ ಮಾಡ್ದಂಗೆ ಆಗುತ್ತೆ. ಓಕೆ ಆ್ಯಕ್ಚುಲಿ ಫ್ರಮ್ ಗುಡ್ ಡಿಸೈನ್ ಕರೆಕ್ಟ್ 1900. ಓಕೆ ಏನು ಇಲ್ಲೊಂದು ಎಕ್ಸಾಂಪಲ್ ಇದೆ, ಓದ್ಬಿಟ್ಟು ಹೇಳ್ತೀನಿ ನೋಡಿ. ಟ್ರೈನಿಂಗ್ ಕಾಸ್ಟು ಲೋ ಆಗಿದೆ ಬಿಕಾಸ್ ಟ್ರೈನಿಂಗ್ ಟೈಮು ರೆಡ್ಯೂಸ್ ಆಗಿದೆ. ಅದಕ್ಕೋಸ್ಕರ ಟ್ರೈನಿಂಗ್ ಟೈಮ್ ರೆಡ್ಯೂಸ್ ಆದರೆ ಅಫ್ಕೋರ್ಸ್ ಟ್ರೈನಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ ಆಯಿತಾ. ದ ಸೇಮ್ ಫಂಡ. ಆ್ಯಂಡ್ ದೆನ್ ನೋಡಿ ಡಿಸೈನ್ ಚೆನ್ನಾಗಿದ್ರೆ ಸಪೋರ್ಟ್ ಕಾಲ್ಸ್ ಏನೇನು ಹೋಗ್ತವೆ ಲೈಕ್ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅದು ವರ್ಕ್ ಆಗ್ತಿಲ್ಲ, ಇದು ವರ್ಕ್ ಆಗ್ತಿಲ್ಲ ಅಂತ ಫೋನ್ ಮಾಡಿ ಸಹ ರೆಡ್ಯೂಸ್ ಆಗುತ್ತೆ. ಅಫ್ಕೋರ್ಸ್ ಅದಕ್ಕೂ ಸಹ ನಾವು ವಿ ಕ್ಯಾನ್ ಮ್ಯಾನೇಜ್ ದಟ್. ಆ್ಯಂಡ್ ದೆನ್ employee satisfaction increase ಆಗುತ್ತೆ. and another benefit is that ultimately that organization's customer benefits because of the improved skills that they have received
and then identifying and resolving problems during the design of the development process also as this. Next, second question ಬರೋದಾದ್ರೆ explain the concept of direct and indirect manipulation for graphical user interface. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಮ್ಯಾನಿಪುಲೇಷನ್ಸ್ ಅಂದರೆ ಏನು ಅನ್ನೋದನ್ನು ಬೇಸಿಕಲಿ ನಾವು ತಿಳ್ಕೊಂತ ಹೋಗ್ತೀವಿ. ಡೈರೆಕ್ಟ್ ಮ್ಯಾನಿಪುಲೇಷನ್ ಬರೋದಾದ್ರೆ ದ ಟರ್ಮ್ ಯೂಸ್ಡ್ ಡಿಸ್ಕ್ರೈಬ್ ದಿ ಸ್ಟೈಲ್ ಆಫ್ ಇನ್ಫಾರ್ಮೇಷನ್ ಫಾರ್ ಗ್ರಾಫಿಕಲ್ ಸಿಸ್ಟಮ್ ವಾಸ್ ಫಸ್ಟ್ ಯೂಸ್ಡ್ ಬೈ ಈ ಒಂದು ಪರ್ಸನ್ನಿಂದ ಬೇಸಿಕಲಿ ಈ ಒಂದು ಪರ್ಸನ್ ಬೇಸಿಕಲಿ ಇದನ್ನು ಕಂಡುಹಿಡಿತಾರೆ. ಹಿ ಕಾಲ್ ದಮ್ ಡೈರೆಕ್ಟ್ ಮ್ಯಾನಿಪುಲೇಷನ್ಸ್ ಸಿಸ್ಟಮ್ ಸಜೆಸ್ಟ್ ದಟ್ ದೇ ಪಾಸಸ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ಏನಪ್ಪ ಅಂತಂದರೆ ಡೈರೆಕ್ಟ್ ಮ್ಯಾನಿಪುಲೇಷನ್ ಏನೇನಾಗುತ್ತೆ ಅಂತಂದರೆ ದ ಸಿಸ್ಟಮ್ ಇಸ್ ಪ್ರೆಟೆಂಡ್ ಆ್ಯಸ್ ಅನ್ Okay, the first point is the system is portrayed as an extension of the real world. ನೋಡಿ ಸಿಸ್ಟಮು ಪೋರ್ಟ್ರೇ ಮಾಡುತ್ತೆ ತಾನೆ ಏನಪ್ಪ ಅಂತಂದರೆ ರಿಯಲ್ ವರ್ಲ್ಡ್ ಒಂದು ಎಕ್ಸ್ಟೆನ್ಷನ್ ಅಂತ ಅಂದ್ಬಿಟ್ಟು. ಏನಕ್ಕೆ ಈ ಥರ ಮಾಡ್ತೀವಿ ಅಂತಂದರೆ ನೋಡಿ, ನಮಗೆ ಯಾವ ವಿಚಾರದಲ್ಲಿ ಇದಿರುತ್ತೆ, ಫೆಮಿಲಿಯಾರಿಟಿ ಇರುತ್ತೆ, ಅದು ವಿಚಾರದಲ್ಲಿ ನಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಆ ವಿಚಾರನ ನಾವು ಮಾಡೋದಕ್ಕೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಲೈಕ್ ಪರ್ಸನ್ ಇಸ್ ಅಲೌಡ್ ಟು ವರ್ಕ್ ಇನ್ ಅ ಫೆಮಿಲಿಯರ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇನ್ ಅ ಫೆಮಿಲಿಯರ್ ವೇ. ಅಫ್ಕೋರ್ಸ್ ನಮ್ಗೆ ಯಾವ ವೇ ಗೊತ್ತು ಆ ರೀತಿಯ ಊಟ ನೋಡಿ. ನಮಗೆ ಕೈಯಲ್ಲಿ ಊಟ ಮಾಡೋದಕ್ಕೆ ಅಭ್ಯಾಸ, ಸೊ ಕೈಯಲ್ಲಿ ಊಟ ಮಾಡ್ತೀವಿ. ಕೊರಿಯನ್ಸ್ ಥರ ಮತ್ತು ಜಾಪನೀಸ್ ಥರ ವಿ ಕೆನಾಟ್ ಯೂಸ್ ದ ಚಾಪ್ಸ್ಟಿಕ್ಸ್ ಅಲ್ವಾ. ಸೊ ದ್ಯಾಟ್ ಇಸ್ ವಾಟ್ ಮೇಕ್ಸ್ ಇಸ್ that doesn't make us comfortable. We feel comfortable only when we are doing the things that we do in our own way ಅಥವಾ our familiar way. ಅದೇ ಥರ first thing is very simple. A person allowed to work in a familiar environment and a familiar way, focusing on one data, not the application and tools. So focusing only on the data, not the application and the tools. ಆಯಿತಾ. ಸೊ ದಿಸ್ ದ ಫಸ್ಟ್ ಥಿಂಗ್. ಇದು ಪೋರ್ಟ್ರೇ ಆಗುತ್ತೆ. ಏನಪ್ಪ ಅಂದರೆ ಎಕ್ಸ್ಟೆನ್ಷನ್ ಆಫ್ ದ ರಿಯಲ್ ವರ್ಲ್ಡ್ ಅಂತ ಅಂದ್ಬಿಟ್ಟು. ಸೆಕೆಂಡ್ ಏನಪ್ಪ ಅಂತಂದರೆ ಕಂಟಿನ್ಯೂಸ್ ವಿಸಿಬಿಲಿಟಿ ಆಫ್ ದ ಆಬ್ಜೆಕ್ಟ್ಸ್ ಆ್ಯಂಡ್ ಆ್ಯಕ್ಷನ್ಸ್. ದಿಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೋಡಿ, ವರ್ಚುವಲ್ ರಿಯಾಲಿಟಿಗೆ ಬರೋದಾದರೆ ನೀವು ಅಲ್ಲಿ ನಮಗೆ ನಾವು ಏನು ಕೇಳಿ ಖುಷಿಯಿಂದ ವರ್ಚುವಲ್ ರಿಯಾಲಿಟಿ ಎಕ್ಸ್ಪೀರಿಯನ್ಸ್ ಮಾಡೋದು, ಬಿಕಾಸ್ ಕಂಟಿನ್ಯೂಸ್ ಡಿಸ್ಪ್ಲೇಸ್ ಆಬ್ಜೆಕ್ಟ್ ನಡೀತಾ ಇರುತ್ತೆ ನಮಗೆ ಅಲ್ಲಿ. ಸೊ ಯಾವಾಗ ನೀವು ಆಬ್ಜೆಕ್ಟ್ಗಳನ್ನ ಕಂಟಿನ್ಯೂಸ್ಲಿ ವಿಸಿಬಲ್, ರಿಮೈಂಡರ್ ಆಫ್ ಆ್ಯಕ್ಷನ್ಸ್ ಟು ಪರ್ಫಾರ್ಮ್ ಆ್ಯಸ್ ಆಲ್ಸೋ ಅಬ್ಸರ್ವ್ಸ್. ಸೊ ನೀವು ಏನೇನು ಆ್ಯಕ್ಷನ್ ಪರ್ಫಾರ್ಮ್ ಮಾಡಬೇಕು ಅಂತ ಅಂದ್ಕೊಂಡು ಅದೆಲ್ಲ ಅಲ್ಲಿ ಅಬ್ಸರ್ವ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಈ ವರ್ಚುವಲ್ ರಿಯಾಲಿಟಿ ಒಂದು ಕಾನ್ಸೆಪ್ಟ್ನ ತೊಗೊಂಡು ಹೇಳ್ತಾರೆ, ರೆಪ್ರೆಸೆಂಟೇಷನ್ ಆಫ್ ದ ರಿಯಾಲಿಟಿ ದಟ್ ಕ್ಯಾನ್ ಬಿ ಮ್ಯಾನಿಪುಲೇಟೆಡ್ ಅಫ್ಕೋರ್ಸ್, ಆ್ಯಂಡ್ ದೆನ್ ಇಟ್ ಕ್ರೆಡಿಟೆಡ್ ವಿತ್ ಕಾಲಿಂಗ್ ವೈಸಿಯಾಂಗ್. ಓಕೆ, ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ಇಟ್ಸ್ ನಥಿಂಗ್ ಬಟ್ ಕಂಟಿನ್ಯೂಸ್ ವಿಸಿಬಿಲಿಟಿ ಆಫ್ ಆಬ್ಜೆಕ್ಟ್ಸ್ ಆ್ಯಂಡ್ ಆಕ್ಷನ್ಸ್. ನೀವೇನೇ ನೋಡ್ತೀರ ಅದೆಲ್ಲ ನಿಮ್ಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು, ಆ್ಯಂಡ್ ರುಕ್ವೋಸ್ಕಿ ಡಿಸ್ಕ್ರೈಬ್ಸ್ ಇಟ್ ಆಸ್ ಟ್ರಾನ್ಸ್ಪರೆನ್ಸಿ. ಅಫ್ಕೋರ್ಸ್ ಈಗ ನೋಡಿ ನಮ್ಗೆ ಏನು ನೋಡ್ತೀವಿ ಸಿಗುತ್ತೆ ಅಂದರೆ ಅಫ್ಕೋರ್ಸ್ ದಟ್ ಇಸ್ ನಥಿಂಗ್ ಬಟ್ ದ ಟ್ರಾನ್ಸ್ಪರೆನ್ಸಿ ಅಷ್ಟೇ. ನೆಕ್ಸ್ಟು, ದ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಆ್ಯಕ್ಷನ್ಸ್ ಆರ್ ರ್ಯಾಪಿಡ್ ಆ್ಯಂಡ್ ಇನ್ಕ್ರಿಮೆಂಟಲ್ ವಿತ್ ವಿಸಿಬಲ್ ಡಿಸ್ಪ್ಲೇ ಆಫ್ ರಿಸಲ್ಟ್ಸ್. ಅಫ್ಕೋರ್ಸ್ ವಿಸಿಬಲ್ ಆಗಿದೆ ಅಂತಂದರೆ ಆ್ಯಕ್ಷನ್ಸ್ ಏನಾಗುತ್ತೆ, ತುಂಬ ಫಾಸ್ಟ್ ಆಗುತ್ತೆ. ದ ರಿಸಲ್ಟ್ಸ್ ಆಫ್ ಆ್ಯಕ್ಷನ್ಸ್ ಆ್ಯಂಡ್ ಇಮಿಡಿಯೇಟ್ ಡಿಸ್ಪ್ಲೇ ವಿಸಿಬಿಲಿಟಿ ಆನ್ ದ ಸ್ಕ್ರೀನ್ ಇನ್ ದೇರ್ ನ್ಯೂ ಆ್ಯಂಡ್ ಕರೆಕ್ಟ್ ಫಾರ್ಮ್. ಓಕೆ, ಇಲ್ಲಿ ನೋಡಿ, ಆಡಿಟರಿ ಫೀಡ್ಬ್ಯಾಕ್ ಮೇ ಆಲ್ಸೋ ಬಿ ಪ್ರೊವೈಡೆಡ್. ಆಡಿಟರಿ ಫೀಡ್ಬ್ಯಾಕ್ ಸಹ ನಿಮ್ಗೆ ಸಿಗುತ್ತೆ. ನೆಕ್ಸ್ಟು, ದ ಇಂಪ್ಯಾಕ್ಟ್ ಆಫ್ ಪ್ರೊವಿಷನ್ಸ್ ಆ್ಯಕ್ಷನ್ಸ್. ಇಂಕ್ರಿಮೆಂಟಲ್ ಆ್ಯಕ್ಷನ್ಸ್ ಆರ್ ಈಸಿಲಿ ರಿವರ್ಸಿಬಲ್. ಇಂಕ್ರಿಮೆಂಟಲ್ ಆ್ಯಕ್ಷನ್ಸ್ ಏನೇನಾಗ್ತಿರ್ತವೆ ಅಲ್ಲ ಈಸಿಯಾಗಿ ರಿವರ್ಸಿಬಲ್ ಆಗಿರ್ತವೆ. ಫೈನಲಿ ಆ್ಯಕ್ಷನ್ಸ್ ಇಫ್ ಡಿಸ್ಕಾರ್ಡೆಡ್ ಆರ್ ಟು ಬಿ ಇನ್ಕರೆಕ್ಟ್ ಆರ್ ನಾಟ್ ಡಿಸ್ಕಾರ್ಡೆಡ್ ಕ್ಯಾನ್ ಬಿ ಈಸಿಲಿ ಅಂಡನ್. ಓಕೆ, so basically there are 4 points to be observed in this direct manipulation. One is system real world object ಅಥವಾ real world extension ಥರ ಪೋರ್ಟ್ರೇ ಮಾಡ್ಕೊಳ್ಳುತ್ತೆ. ನೆಕ್ಸ್ಟು, ಕಂಟಿನ್ಯೂಸ್ ವಿಸಿಬಿಲಿಟಿ ಆಫ್ ದ ಆಬ್ಜೆಕ್ಟ್ಸ್ ಮತ್ತು ಆ್ಯಕ್ಷನ್ಸು. ಆ್ಯಂಡ್ ಥರ್ಡ್ ಪಾಯಿಂಟು, ಆ್ಯಕ್ಷನ್ಸ್ ಆರ್ ರ್ಯಾಪಿಡ್ ಆ್ಯಂಡ್ ಇನ್ಕ್ರಿಮೆಂಟಲ್ ವಿತ್ ವಿಸಿಬಿಲಿಟಿ ಡಿಸ್ಪ್ಲೇ ಆಫ್ ರಿಸಲ್ಟ್ಸು. ಸೊ ಡಿಸ್ಪ್ಲೇ ರಿಸಲ್ಟ್ಸ್ ವಿಸಿಬಿಲಿಟಿ ಆಗ್ತಿರಂಗೆ ಕಂಟಿನ್ಯೂಸ್ ಆ್ಯಕ್ಷನ್ಸು ಏನು ರ್ಯಾಪಿಡಾಗಿ ಇನ್ಕ್ರಿಮೆಂಟಲ್ ಆಗ್ತಿರುತ್ತೆ. ನೆಕ್ಸ್ಟು, ಇನ್ಕ್ರಿಮೆಂಟಲ್ ಆ್ಯಕ್ಷನ್ಸ್ ಆರ್ ಈಸಿಲಿ ರಿವರ್ಸಿಬಲ್. ಇನ್ಕ್ರಿಮೆಂಟಲ್ ಆ್ಯಕ್ಷನ್ಸ್ ಏನಿರ್ತವೆ ದೋಸ್ ಆರ್ ಈಸಿಲಿ ರಿವರ್ಸಿಬಲ್ ಆಗಿರ್ತವೆ. ನೆಕ್ಸ್ಟು, ಇಂಡೈರೆಕ್ಟ್ ಮ್ಯಾನಿಪುಲೇಷನ್ ಬರೋದಾದರೆ ಇನ್ ಪ್ರಾಕ್ಟೀಸ್ direct manipulation of all screen objects and actions may not be feasible because of these following things. So in practice direct manipulation of all screen objects and actions may not be feasible. ಕೆಲವೊಂದು ಸಿಚುವೇಷನ್ಗಳಲ್ಲಿ ಡೈರೆಕ್ಟಾಗಿ ನಾವು ಏನು ಮ್ಯಾನಿಪುಲೇಷನ್ ಮಾಡ್ತೀವಿ ಅದು ಫೀಸಿಬಲ್ ಆಗಿರೋದಿಲ್ಲ ಬಿಕಾಸ್ ಆಫ್ ದ ಫಾಲೋಯಿಂಗ್ ರೀಸನ್. ಫಸ್ಟ್ ಒನ್ ಏನಪ್ಪ ಅಂತಂದರೆ, ಓಕೆ, ಆಪರೇಷನ್ಸ್ಗಳು ಡಿಫಿಕಲ್ಟ್ ಆಗ್ಬೋದು. ಫಾರ್ ಕಾನ್ಸೆಪ್ಚುಲೈಸಿಂಗ್ ದ ಗ್ರಾಫಿಕಲ್ ಸಿಸ್ಟಮ್. ಗ್ರಾಫಿಕಲ್ ಸಿಸ್ಟಮ್ನ ಕಾನ್ಸೆಪ್ಚುಲೈಸ್ ಮಾಡೋದಕ್ಕೆ ಆಪ್ಷನ್ಗಳು ಏನಿರ್ತವೆ ಅದು ಡಿಫಿಕಲ್ಟ್ ಆಗ್ತಾ ಹೋಗ್ಬೋದು ನಮಗೆ ಆಪರೇಷನ್ಸ್ಗಳು. ನೆಕ್ಸ್ಟು, ಈ ಗ್ರಾಫಿಕಲ್ ಕೆಪಾಸಿಟಿ ಏನಿರುತ್ತೆ, ಕೇಪಬಿಲಿಟೀಸ್ ಆಫ್ ಸಿಸ್ಟಮ್ ಮೇ ಬಿ ಲಿಮಿಟೆಡ್ ಆಗಿರ್ಬೋದು ಬಿಕಾಸ್ ಅದು ಗ್ರಾಫಿಕ್ಸ್ಗಳು ಅಥವಾ ಅದು ಏನು ಸಪೋರ್ಟ್ ಮಾಡುತ್ತೆ ಅಷ್ಟು. ಸೊ ಬೇಸಿಕಲಿ ಲಿಮಿಟ್ ಆಗಿರ್ಬೋದು ಇದು. ನೆಕ್ಸ್ಟು, ನೋಡಿ, ಅಮೌಂಟ್ ಆಫ್ ಸ್ಪೇಸ್ ಅವೈಲೇಬಲ್ ಫಾರ್ ದ ಪ್ಲಾನಿಂಗ್ ಫಾರ್ ದ ಪ್ಲೇಸಿಂಗ್ ಮ್ಯಾನಿಪುಲೇಷನ್ಸ್. ಈ ಮ್ಯಾನಿಪುಲೇಷನ್ಸನ್ನು
ಪ್ಲೇಸ್ ಮಾಡೋದಕ್ಕೆ ಅಮೌಂಟ್ ಆಫ್ ಸ್ಪೇಸ್ ಏನು ಅವೈಲೇಬಲ್ ಇರ್ತದಲ್ವಾ, ಅದು ಲಿಮಿಟೆಡ್ ಆಗಿರಬಹುದು. ನೆಕ್ಸ್ಟು ಓಕೆ, ಇದು ಡಿಫಿಕಲ್ಟ್ ಆಗ್ಬೋದು ಜನಗಳಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಅದನ್ನು ಆ್ಯಕ್ಷನ್ಸ್ ಅಬಾರ್ಡ್ ಮಾಡಲಿಕ್ಕೆ. ಸೊ ಬೇಸಿಕಲಿ ಇಂಡೈರೆಕ್ಟ್ ಮ್ಯಾನಿಪ್ಯುಲೇಷನ್ಸು ಈ ಡೈರೆಕ್ಟ್ ಮ್ಯಾನಿಪ್ಯುಲೇಷನ್ಸ್ಗಳು ಎಲ್ಲ ಕಡೆ ವರ್ಕ್ ಆಗೋದಿಲ್ಲ. ಬೇಸಿಕಲಿ ಅದು ಬೇರೆ ಥರ ಇಂಪ್ಯಾಕ್ಟನ್ನು ಸಹ ಕ್ರಿಯೇಟ್ ಮಾಡ್ಬೋದು ಅಥವಾ ನಾಟ್ ಫೀಸಿಬಲ್ ಆಗಿರ್ಬೋದು ಕೆಲವೊಂದು ಸಿಚುವೇಷನ್ಗಳಲ್ಲಿ. ಏನೇನು ಕಾರಣಕ್ಕೆ ಅಂತಂದರೆ ಆಪರೇಷನ್ಗಳು ಡಿಫಿಕಲ್ಟ್ ಆಗ್ಬೋದು ಫಾರ್ ಕಾನ್ಸೆಪ್ಟೈಸಿಂಗ್ ಇನ್ ದ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ದ ಗ್ರಾಫಿಕಲ್ ಕೇಪಬಿಲಿಟೀಸ್ ಆಫ್ ದ ಸಿಸ್ಟಮ್ ಮೇ ಬಿ ಲಿಮಿಟೆಡ್. ಆ ಸಿಸ್ಟಮ್ದು ಗ್ರಾಫಿಕಲ್ ಕೇಪಬಿಲಿಟೀಸ್ ಮೇ ಬಿ ಲಿಮಿಟೆಡ್ ಆಗಿರ್ಬೋದು, ಅಥವಾ ಈ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ದು ಕೆಲವೊಂದಷ್ಟು ಡಿಸ್ಪ್ಲೇ ಅಥವಾ ವಿಂಡೋಸ್ಗಳನ್ನ ಫಿಟ್ ಮಾಡಲಿಕ್ಕೆ ಆ ವಿಂಡೋಸ್ ಸೈಜು ಲಿಮಿಟ್ ಅದು ಅಷ್ಟೊಂದು ಕೇಬಲ್ ಆಗಿಲ್ಲದೆ ಇರ್ಬೋದು ಅಥವಾ ಮೇ ಬಿ ಲಿಮಿಟ್ ಆಗಿರಬಹುದು. ಆ್ಯಂಡ್ ಇಟ್ ಮೇ ಡಿಫಿಕಲ್ಟ್ ಫಾರ್ ಪೀಪಲ್ ಟು ಲರ್ನ್ ಆ್ಯಂಡ್ ರಿಮೆಂಬರ್ ಆಲ್ ದ ನೆಸೆಸರಿ ಆಪರೇಷನ್ಸ್ ಆ್ಯಂಡ್ ಆ್ಯಕ್ಷನ್ಸ್. ಆ್ಯಂಡ್ ವೆನ್ ದಿಸ್ ಅಕರ್ಸ್ indirect manipulations, it provides indirect manipulation subjects and trying to pointing. Simple. Okay, ಇದು ಯಾವಾಗ ಅಕರ್ ಆಗುತ್ತೆ ಅಂತಂದರೆ, ಓಕೆ, ವೆನ್ ದಿಸ್ ಅಕರ್ ಇಂಡೈರೆಕ್ಟ್ ಮ್ಯಾನಿಪ್ಯುಲೇಷನ್ ಇಸ್ ಪ್ರೊವೈಡೆಡ್. ಸೊ ಯಾವಾಗ ಇವೆಲ್ಲ ಅಂದರೆ ಸಿಚುವೇಷನ್ಗಳು ಅಕರ್ ಆಗ್ತವೆ, ಲೈಕ್ ಆಪರೇಷನ್ ಮೇ ಬಿ ಡಿಫಿಕಲ್ಟ್ ಆಗಬಹುದು, ಲೈಕ್ ಆಪರೇಷನ್ ಡಿಫಿಕಲ್ಟ್ ವೆನ್ ಟು ಕಾಂಪ್ಲೆಕ್ಸ್ ಟು ಕಾನ್ಸೆಪ್ಷಲೈಸ್ ದ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆ್ಯಂಡ್ ದೆನ್ ಗ್ರಾಫಿಕ್ಸ್ ಕೇಪಬಿಲಿಟೀಸ್ ಆಫ್ ದ ಸಿಸ್ಟಮ್ ಮೇ ಬಿ ಲಿಮಿಟೆಡ್ ಆಗಿರಬಹುದು, ಅಥವಾ ದ ಅಮೌಂಟ್ ಆಫ್ ಸ್ಪೇಸ್ ಅವೈಲೇಬಲ್ ಫಾರ್ ಪ್ಲೇಸಿಂಗ್ ಮ್ಯಾನಿಪ್ಯುಲೇಷನ್ ಕಂಟ್ರೋಲ್ಸ್ ಇನ್ ದ ವಿಂಡೋ, ಇವೆಲ್ಲ ಬಾರ್ಡರ್ ಮೇ ಬಿ ಲಿಮಿಟೆಡ್. ಇದೆಲ್ಲ ಆದಾಗ ಈ ಇಂಡೈರೆಕ್ಟ್ ಮ್ಯಾನಿಪ್ಯುಲೇಷನ್ ಬರ್ತಾ ಹೋಗುತ್ತೆ. ಆಯಿತಾ, ಇಂಡೈರೆಕ್ಟ್ ಮ್ಯಾನಿಪ್ಯುಲೇಷನ್ ಪ್ರೊವೈಡೆಡ್. ಇಂಡೈರೆಕ್ಟ್ ಮ್ಯಾನಿಪ್ಯುಲೇಷನ್ ಏನು ಮಾಡುತ್ತಪ್ಪ ಅಂತಂದರೆ ಸಬ್ಸ್ಟಿಟ್ಯೂಟ್ಸ್ ವರ್ಡ್ ಆ್ಯಂಡ್ ಟೆಕ್ಸ್ಟ್ ಸಚ್ ಆಸ್ ಪುಲ್ ಡೌನು, ಪಾಪಪ್ ಮೆನ್ಯೂಸು ಫಾರ್ ಸಿಂಬಲ್ಸು ಆ್ಯಂಡ್ ಸಬ್ಸ್ಟಿಟ್ಯೂಟಿಂಗ್ ಟೈಪಿಂಗ್ ಫಾರ್ ಪಾಯಿಂಟಿಂಗು. ಹೀಗೆ ಅರ್ಥ ಆಯ್ತಾ? ಸೊ ಯಾವಾಗ ಅಂದರೆ ಪ್ರೀವಿಯಸ್ಲಿ ನಾವೇನು ಡಿಸ್ಅಡ್ವಾಂಟೇಜ್ ನೋಡಿದೋ ಡೈರೆಕ್ಟ್ ಮ್ಯಾನಿಪ್ಯುಲೇಷನ್ದು ಅದೆಲ್ಲ ಬಂದಾಗ, ಸೊ ಈ ಸಿಸ್ಟಮ್ ಏನು ಮಾಡುತ್ತೆ, ಇಂಡೈರೆಕ್ಟ್ ಮ್ಯಾನಿಪ್ಯುಲೇಷನ್ ವಿ ಕ್ಯಾನ್ ಯೂಸ್ ಇಂಡೈರೆಕ್ಟ್ ಮ್ಯಾನಿಪ್ಯುಲೇಷನ್ ಪ್ರೊವೈಡೆಡ್ ಆಗುತ್ತೆ. ಸೊ ಇಂಡೈರೆಕ್ಟ್ ಮ್ಯಾನಿಪ್ಯುಲೇಷನ್ ಸಬ್ಸ್ಟಿಟ್ಯೂಟ್ ಮಾಡುತ್ತೆ ವರ್ಡ್ಸ್ ಮತ್ತು ಟೆಕ್ಸ್ಟಿಂದ, ಸಚ್ ಆಸ್ ಫುಲ್ ಡೌನ್ ಮೆನ್ಯೂಸ್ ಆಗಿರ್ಬೋದು, ಪಾಪಪ್ ಮೆನ್ಯೂಸ್ ಆಗಿರ್ಬೋದು ಫಾರ್ ಸಿಂಬಲ್ಸ್ ಆಗಿರ್ಬೋದು, ಆ್ಯಂಡ್ ಸಬ್ಸ್ಟಿಟ್ಯೂಟಿಂಗ್ ಟೈಪಿಂಗ್ ಫಾರ್ ಪಾಯಿಂಟಿಂಗ್ ಟು. ಬೇಸಿಕಲಿ ದೀಸ್ ಆರ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಮ್ಯಾನಿಪ್ಯುಲೇಷನ್ಸ್. ಸೊ ಡೈರೆಕ್ಟ್ ಮ್ಯಾನಿಪ್ಯುಲೇಷನ್ಸ್ ಕಲ್ತ್ಕೊಳ್ಳಿ. 4 things. One is the system is ported as an extension of real world objects, and second is continuous display of the objects and objects and actions, and third one is actions are rapid and incremental with visibility of display. So with visible display of results, actions are rapid and incremental. Next, incremental actions are easier to reversible. Incremental actions ಏನಿರುತ್ತೆ ರಿವರ್ಸಿಬಲ್ ಆಗಿರ್ತವೆ. ನೆಕ್ಸ್ಟ್ ಇಂಡೈರೆಕ್ಟ್ ಮ್ಯಾನಿಪ್ಯುಲೇಷನಲ್ಲಿ ಬೇಸಿಕಲಿ ಏನು ಮಾತಾಡ್ತೀವಪ್ಪ ಅಂತಂದರೆ, ಡೈರೆಕ್ಟ್ ಮ್ಯಾನಿಪ್ಯುಲೇಷನ್ಸ್ ಎಲ್ಲ ಕಡೆ ವರ್ಕ್ ಆಗೋದಿಲ್ಲ, ಎಲ್ಲ ಕಡೆ ಫೀಸಿಬಲ್ ಆಗಿರೋದಿಲ್ಲ. ದೇರ್ ಮೈಟ್ ಬಿ ಸಮ್ ರಿಸ್ಟ್ರಿಕ್ಷನ್ಸ್. ಆ ರಿಸ್ಟ್ರಿಕ್ಷನ್ಸ್ ಏನಪ್ಪ ಅಂತಂದರೆ ಆಪರೇಷನ್ ಮೇ ಬಿ ಡಿಫಿಕಲ್ಟ್ ಟು ಕಾನ್ಸೆಪ್ಷಲೈಸ್ ಇನ್ ಗ್ರಾಫಿಕಲ್ ಸಿಸ್ಟಮ್ ಅಂತ ಹೇಳ್ಬೋದು, ಮತ್ತು ಗ್ರಾಫಿಕ್ಸ್ ಕೇಪಬಿಲಿಟಿ ಆಫ್ ದ ಸಿಸ್ಟಮ್ ಮೇ ಬಿ ಲಿಮಿಟೆಡ್, ಅಥವಾ ಅಮೌಂಟ್ ಆಫ್ ಸ್ಪೇಸ್ ಅವೈಲೇಬಲ್ ಫಾರ್ ದ ಪ್ಲೇಸಿಂಗ್ manipulations controls in the window may be limited, ಮತ್ತು it may have difficult to people for learn and remember all the necessary operations. ಇದು ಬಂದಾಗ ಇಂಡೈರೆಕ್ಟ್ ಮ್ಯಾನಿಪ್ಯುಲೇಷನ್ ಪ್ರೊವೈಡ್ ಮಾಡ್ತವೆ. ಇಂಡೈರೆಕ್ಟ್ ಮ್ಯಾನಿಪ್ಯುಲೇಷನ್ ಸಬ್ಸ್ಟಿಟ್ಯೂಟ್ಸ್ ಏನಪ್ಪ ಅಂತಂದರೆ ವರ್ಡು, ಟೆಕ್ಸ್ಟು, ಸಚ್ ಆಸ್ ಪುಲ್ ಡೌನು, ಪಾಪಪ್ ಮತ್ತು ಫ್ರೀ ಸಿಂಬಲ್ಸು ಇವೆಲ್ಲ ಬರ್ಕೊಂಡು ಹೋಗೋದಾಗಿರುತ್ತೆ ನೀವು. ಥರ್ಡ್ ಕ್ವಶನ್ ಇಸ್ ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆ್ಯಂಡ್ ಡಿಫೈನ್ ದ ಇಂಪಾರ್ಟೆನ್ಸ್ ಆಫ್ ಆಬ್ಜೆಕ್ಟ್ಸ್ ಇನ್ ದ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆ್ಯಂಡ್ ಡಿಫರೆನ್ಸ್ ಬಿಟ್ವೀನ್ ಅಪ್ಲಿಕೇಶನ್ ಆ್ಯಂಡ್ ದ ಡೇಟಾ ಓರಿಯೆಂಟೇಷನ್. ಸೊ ಈ 3 ಕ್ವಶನ್ನು ಇದರಲ್ಲಿ ಒಂದೆರಡು ಕಂಬೈನ್ ಆಗಿದೆ. ಸೊ ಫಸ್ಟ್ ಥಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ನ ನೋಡ್ಕೊಂಡು ಹೋಗೋಣ. ಆಯಿತಾ? ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ನಿಮಗೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಬಂದ ತಕ್ಷಣ ಗ್ರಾಫಿಕ್ಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸೊ ಸಖತ್ತಾಗಿರುತ್ತೆ ನೋಡೋದಕ್ಕೆ ಅನ್ನೋದ್ರ ಒಂದು ಕಾನ್ಸೆಪ್ಟ್ ಬಂದುಬಿಡುತ್ತೆ ನಮ್ಮ ತಲೆಗೆ. ಆಯಿತಾ? ಸೊ ಫಸ್ಟ್ ಏನಪ್ಪ ಅಂತಂದರೆ sophisticated visual presentation. Sophisticated ನಮಗೆ ಅಂದರೆ ಸೊಫಿಸ್ಟಿಕೇಟ್ ಮಾಡ್ತಾ ಇದೆ. ವಾಟ್ ವಿಜುವಲ್ ಪ್ರೆಸೆಂಟೇಷನ್, ನಾವು ಏನು ನೋಡ್ತೀವಿ ಅದೇ ಪ್ರೆಸೆಂಟೇಷನ್ ತುಂಬ ಸಫಿಸ್ಟಿಕೇಟೆಡ್ ಆಗಿದೆ. ಇದು ಹೆಂಗೆ ಅಂತಂದರೆ ನೋಡಿ, ವಿಜುವಲ್ ಪ್ರೆಸೆಂಟೇಷನ್ ಏನಿರುತ್ತೆ ಇಟ್ ಇಸ್ ನಥಿಂಗ್ ಬಟ್ ದ ವಿಜುವಲ್ ಆಸ್ಪೆಕ್ಟ್ ಆಫ್ ದ ಇಂಟರ್ಫೇಸ್. ಆ ಇಂಟರ್ಫೇಸ್ದು ವಿಜುವಲ್ ಆಸ್ಪೆಕ್ಟ್ ಆಗಿರುತ್ತೆ. ಸೊ ಆಫ್ ಕೋರ್ಸ್ ಇಟ್ ಈಸ್ ವಾಟ್ ದ ಪೀಪಲ್ ಸಿ ಆನ್ ದ ಸ್ಕ್ರೀನ್. ಇದನ್ನ ತಾನೇ ಜನಗಳು ನಾವು ನೋಡ್ತಾ ಇರ್ತೀವಿ. ಇವಾಗ ನಾವು ಏನು ನೋಡ್ತಾ ಇದ್ದೀವಿ PDF-ನ, ಇಟ್ ಈಸ್ ನಥಿಂಗ್ ಬಟ್ ದ ವಿಜುವಲ್ ಆಸ್ಪೆಕ್ಟ್ ಆಫ್ ದ ಇಂಟರ್ಫೇಸ್. ಈ ಇಂಟರ್ಫೇಸ್ ವಿಜುವಲ್ ಆಸ್ಪೆಕ್ಟು. ಆಯಿತಾ? ಇಟ್ ಈಸ್ ವಾಟ್ ಪೀಪಲ್ ಆರ್ ಗೋಯಿಂಗ್ ಟು ಸಿ ಆನ್ ದ ಸ್ಕ್ರೀನ್. ಆ್ಯಂಡ್ ದ ಸೊಫಿಸ್ಟಿಕೇಷನ್ ಆಫ್ ದ ಗ್ರಾಫಿಕಲ್ ಸಿಸ್ಟಮ್ ಪರ್ಮಿಟ್ಸ್ ಡಿಸ್ಪ್ಲೇಯಿಂಗ್ ಲೈನ್ಸ್ ಇನ್ಕ್ಲೂಡಿಂಗ್ ಡ್ರಾಯಿಂಗ್ ಆ್ಯಂಡ್ ಐಕಾನ್ಸ್. ಈ ಸೊಫಿಸ್ಟಿಕೇಟೆಡ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಏನು ಮಾಡುತ್ತಪ್ಪ ಅಂತಂದರೆ ಲೈನ್ಸ್ಗಳು ಮತ್ತು ಐಕಾನ್ಸ್ಗಳು ಮತ್ತು ಡ್ರಾಯಿಂಗ್ಸ್ಗಳನ್ನೆಲ್ಲ ತರ್ತಾ ಹೋಗುತ್ತೆ. ಇಟ್ ಆಲ್ಸೋ ಪರ್ಮಿಟ್ ಡಿಸ್ಪ್ಲೇಯಿಂಗ್ ಆಫ್ ವೆರೈಟಿ ಆಫ್ ಕ್ಯಾರೆಕ್ಟರಿಸ್ಟಿಕ್ ಫಾಂಟ್ಸ್ ಇನ್ಕ್ಲೂಡಿಂಗ್ ಡಿಫ್ರೆಂಟ್ ಸೈಜಸ್ ಆ್ಯಂಡ್ ಸ್ಟೈಲ್ಸು. ಇದು ಡಿಫ್ರೆಂಟ್ ಸೈಜ್ ಮತ್ತು ಸ್ಟೈಲ್ಗಳನ್ನ ಒಳಗೊಂಡಿರ್ತಕ್ಕಂಥ ಫಾಂಟ್ಸ್ ಇದನ್ನೆಲ್ಲ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ಬೇಸಿಕಲಿ ಸೊಫಿಸ್ಟಿಕೇಟೆಡ್ ವಿಜುವಲ್ ರೆಪ್ರೆಸೆಂಟೇಷನ್ ಅಂತಂದರೆ ಫಸ್ಟ್ ನೀವು ವಿಜುವಲ್ ಪ್ರೆಸೆಂಟೇಷನ್ ಅಂತ ಏನು ಬರಬೇಕು, ಇಟ್ ಇಸ್ ನಥಿಂಗ್ ಬಟ್ ದ ವಿಜುವಲ್ ಆಸ್ಪೆಕ್ಟ್ ಆಫ್ ದ ಇಂಟರ್ಫೇಸ್ ಆ್ಯಂಡ್ ದೆನ್ ಇಟ್
it is what people are going to see on the screen. And then ಇದ್ರ ಬಗ್ಗೆ ಏನು ಮಾಡ್ತೀರಪ್ಪ ಅಂದರೆ ಸೊಫಿಸ್ಟಿಕೇಟೆಡ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ಏನೇನನ್ನ ಡ್ರಾಯಿಂಗ್ಸನ್ನು ಮತ್ತು ಐಕಾನ್ಸನ್ನು ಬೇಸಿಕಲಿ, ಆಮೇಲೆ ಇದು ಡಿಫ್ರೆಂಟ್ ಟೈಪ್ ಆಫ್ ಫಾಂಟ್ಸನ್ನು ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ವಿಜುವಲ್ ಕ್ಯಾರೆಕ್ಟರ್ಸನ್ನು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಮೀನಿಂಗ್ಫುಲ್ ಇಂಟರ್ಫೇಸ್ ಎಲಿಮೆಂಟ್ಸ್ ವಿಜುವಲಿ ನೋಡಿ, a meaningful interface elements visually presented to the user in a graphical system includes Windows. ಬೇಸಿಕಲಿ ಒಂದು ಮೀನಿಂಗ್ಫುಲ್ ಇಂಟರ್ಫೇಸ್ ಎಲ್ಲಿ ಗ್ರಾಫಿಕಲ್ ಇಂಟರ್ಫೇಸ್ ನೀವು ಕೊಡ್ತೀರಾ ಅಂತಂದರೆ ಇಟ್ ಇಸ್ ನಥಿಂಗ್ ಮತ್ತು ವಿಂಡೋಸಲ್ಲಿ ನಿಮಗಾಗಲೇ ಗೊತ್ತಿರೋ ಪ್ರಕಾರ ದೇರ್ ಆರ್ 3 ಥಿಂಗ್ಸ್. ಒನ್ ಇಸ್ ಪ್ರೈಮರಿ ವಿಂಡೋ, ಸೆಕೆಂಡರಿ ವಿಂಡೋ ಅನ್ನೋದು ಇಸ್ ದ ಡೈಲಾಗ್ ಬಾಕ್ಸ್. ಸೊ ಮೆನ್ಯೂಸ್ಗೆ ಬರೋದಾದರೆ ಪುಲ್ ಡೌನ್ ಮೆನ್ಯೂ, ಪಾಪಪ್ ಮೆನ್ಯೂ, ಕ್ಯಾಸ್ಕೇಡಿಂಗ್ ಮೆನ್ಯೂ ಎಲ್ಲ ಬರ್ತಾ ಹೋಗುತ್ತೆ. ಐಕಾನ್ಸ್ಗೆ ಬರೋದಾರೆ ನಿಮಗೆ ಟೆಕ್ಸ್ಟ್ ಬುಕ್ಕು ಮತ್ತು ಐಕಾನ್ಸ್ ಬರೋದಾರೆ ಐಕಾನ್ಸ್ ಟು ರೆಪ್ರೆಸೆಂಟ್ ಆಬ್ಜೆಕ್ಟ್ಸ್ ಸಚ್ ಆಸ್ ಪ್ರೋಗ್ರಾಮ್ ಆರ್ ಫೈಲ್ಸು ಮತ್ತು ಅಸಾರ್ಟೆಡ್ ಸ್ಕ್ರೀನ್ ಬೇಸ್ಡ್ ಕಂಟ್ರೋಲ್ಸನ್ನು ನಿಮಗೆ. ಸೊ ಸ್ಕ್ರೀನ್ ಬೇಸ್ಡ್ ಕಂಟ್ರೋಲ್ಸ್ ಅಂದರೆ ನಿಮಗೆಲ್ಲ ಗೊತ್ತು, ಟೆಕ್ಸ್ಟ್ ಬುಕ್ಸು ಮತ್ತು ಲಿಸ್ಟ್ ಬುಕ್ಸು ಮತ್ತು ಕಾಂಬಿನೇಷನ್ ಬುಕ್ಸು ಮತ್ತು ಸೆಟ್ಟಿಂಗ್ ಸ್ಕ್ರಾಲ್ ಬಾರ್ಸು ಮತ್ತು ಬಟನ್ಸ್ ಇವೆಲ್ಲ ನಿಮಗೆ ಸ್ಕ್ರೀನ್ ಬೇಸ್ಡ್ ಕಂಟ್ರೋಲ್ಸು ಬರ್ತಾ ಹೋಗುತ್ತೆ. ಸ್ಕ್ರೀನ್ ಬೇಸ್ಡ್ ಕಂಟ್ರೋಲ್ಸಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಕು, ಲಿಸ್ಟ್ ಬುಕ್ಕು ಆ್ಯಂಡ್ ದೆನ್ ಕಾಂಬಿನೇಷನ್ ಬುಕ್ಸು ಮತ್ತು ಸೆಟ್ಟಿಂಗ್ಸು ಇವೆಲ್ಲ ಬರ್ತಾ ಹೋಗುತ್ತೆ. ಆ್ಯಂಡ್ ದೆನ್ ದ ಮೌಸ್ ಪಾಯಿಂಟರ್ಸ್ ಮತ್ತು ಕರ್ಸರ್ಸು. ದ ಆಬ್ಜೆಕ್ಟಿವ್ ಇಸ್ ಟು ರಿಫ್ಲೆಕ್ಟ್ visually on the screen and real world of the user as realistically meaningful and simply clearly as possible. ಆಯ್ತಾ? ಓಕೆ, ಸೊ ಬೇಸಿಕಲಿ ದ ಫಸ್ಟ್ ಒನ್ ಇಸ್ ಸೊಫಿಸ್ಟಿಕೇಟೆಡ್ ವಿಜುವಲ್ ಪ್ರೆಸೆಂಟೇಷನ್. ಬಂದಾಗ ನೀವೇನು ಬರೀಬೇಕು ಅಂತಂದರೆ ಐ ಟೆಲ್ ಯು ದ ಪಾಯಿಂಟ್ಸ್ ರೈಟ್ ನಾವು, ನೋಟ್ ಇಟ್ ಡೌನ್. ಫಸ್ಟ್ ಒನ್ ಏನಪ್ಪ ಅಂತಂದರೆ ವಿಜುವಲ್ ಪ್ರೆಸೆಂಟೇಷನ್ ಈಸ್ ದ ವಿಜುವಲ್ ಆಸ್ಪೆಕ್ಟ್ ಆಫ್ ಇಂಟರ್ಫೇಸ್. ಈ ವಿಜುವಲ್ ಪ್ರೆಸೆಂಟೇಷನ್ ಏನಿರುತ್ತೆ ಇಟ್ ಇಸ್ ನಥಿಂಗ್ ವಿತ್ ದ ವಿಜುವಲ್ ಆಸ್ಪೆಕ್ಟ್ ಆಫ್ ದ ಇಂಟರ್ಫೇಸ್. ಆಮೇಲೆ ಈ ನಾವು ಏನು ಡಿಸ್ಪ್ಲೇ ಮಾಡ್ತೀವಿ ಇಟ್ ಇಸ್ ನಥಿಂಗ್ ವಿತ್ ವಾಟ್ ಈಸ್ ದ ಪೀಪಲ್ ಸಿ ಆನ್, ಲೈಕ್ ಇಟ್ ಈಸ್ ವಾಟ್ ಪೀಪಲ್ ಸಿ ಆನ್ ದ ಸ್ಕ್ರೀನ್. ಅಫ್ಕೋರ್ಸ್ ನಾವೇನು ವಿಜುವಲ್ ಆಸ್ಪೆಕ್ಟನ್ನು ತೋರ್ತಾ ಇದ್ದೀವಿ ಅದೇ ಜನಗಳನ್ನ ನೋಡ್ತಾ ಇರ್ತಕ್ಕಂಥದ್ದು. ಅದಾದಮೇಲೆ ಸೊಫಿಸ್ಟಿಕೇಟೆಡ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಏನೇನು ಪ್ರೊವೈಡ್ ಮಾಡ್ತಪ್ಪ ಅಂತಂದರೆ, ಹೆಂಗೆ ಪೋರ್ಟ್ರೇ ಮಾಡ್ತಪ್ಪ ಅಂತಂದರೆ, ಅದು ಹೆಂಗೆ ರೆಪ್ರೆಸೆಂಟ್ ಆಗುತ್ತಪ್ಪ ಅಂತಂದರೆ ಯೂಸಿಂಗ್ ದ ಡ್ರಾಯಿಂಗ್ಸ್ ಆ್ಯಂಡ್ ದ ಐಕಾನ್ಸ್. ಡ್ರಾಯಿಂಗ್ಸ್ ಮತ್ತು ಐಕಾನ್ಸ್ ಯೂಸ್ ಮಾಡಿಕೊಂಡು ಇದು ಬೇಸಿಕ್ಲಿ ಇದು ಮಾಡುತ್ತೆ. ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸು ಮತ್ತು ಫಾಂಟ್ಸು ಮತ್ತು ಡಿಫ್ರೆಂಟ್ ಸ್ಟೈಲ್ಸನ್ನೆಲ್ಲ ಇದು ಒಳಗೊಂಡಿರುತ್ತೆ. ಆಯಿತಾ? ಸೊ ಮೀನಿಂಗ್ಫುಲ್ ಇಂಟರ್ಫೇಸ್ ಎಲ್ಲೇ ಬರುತ್ತಪ್ಪ ಅಂತಂದರೆ ಇನ್ಕ್ಲೂಡ್ಸ್ ವಿಂಡೋಸಿಗೆ ಬರುತ್ತೆ. ಸೊ ವಿಂಡೋಸಲ್ಲಿ ಏನೇನು ಇರ್ತವೆ, ಪ್ರೈಮರಿ ವಿಂಡೋ, ಸೆಕೆಂಡರಿ ಮತ್ತು ಡೈಲಾಗ್ ಬಾಕ್ಸಸ್ ಇದು ವಿಂಡೋಗೆ ಬರುತ್ತೆ. ಆ್ಯಂಡ್ ಸೆಕೆಂಡ್ಲಿ ಇವನೊಂದು ಮೆನ್ಯೂಸು ಬರ್ತಾರೆ, ಪಾಪಪ್ ಮೆನ್ಯೂ, ಪುಲ್ ಡೌನ್ ಮೆನ್ಯೂ, ಅಂಡ್ ಕ್ಯಾಸ್ಕೇಡಿಂಗ್ ಮೆನ್ಯೂ ಇದೆಲ್ಲ ಬರ್ತಾ ಹೋಗುತ್ತೆ. ಐಕಾನ್ಸ್ ಇರ್ತವೆ, ರೆಪ್ರೆಸೆಂಟ್ಸ್ ಆಬ್ಜೆಕ್ಟ್ಸ್ ಸಚ್ ಆಸ್ ಪ್ರೋಗ್ರಾಮ್ಸು, ಫೈಲ್ಸು, ಮತ್ತು ಅಶಾರ್ಟೆಡ್ ಸ್ಕ್ರೀನ್ ಬೇಸ್ಡ್ ಕಂಟ್ರೋಲ್ಸ್ ಇರ್ತವೆ, ಲೈಕ್ ಟೆಕ್ಸ್ಟ್ ಬುಕ್ಸು ಮತ್ತು ಲೈನ್ ಲಿಸ್ಟ್ ಬುಕ್ಸು, ಕಾಂಬಿನೇಷನ್ ಬುಕ್ಸು ಮತ್ತು ಸೆಟ್ಟಿಂಗ್ಸ್ ಸ್ಕ್ರಾಲ್ ಬಾರ್ಸು ಮತ್ತು ಬಟನ್ಸು ಇವೆಲ್ಲ ಬರ್ತಾ ಹೋಗುತ್ತವೆ. ಆ್ಯಂಡ್ ದೆನ್ ಮೌಸ್ ಪಾಯಿಂಟರ್ ಆ್ಯಂಡ್ ಅ ಕರ್ಸರ್. ಒಂದು ಮೌಸ್ ಪಾಯಿಂಟರ್ ಇರುತ್ತೆ ಮತ್ತು ಕರ್ಸರ್ ಇರುತ್ತೆ, ಇದೆಲ್ಲ ಇಂಪಾಯಿಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ದ ಆಬ್ಜೆಕ್ಟಿವ್ ಇಸ್ ಟು ರಿಫ್ಲೆಕ್ಟ್ ವಿಜುವಲಿ ಆನ್ ದ ಸ್ಕ್ರೀನ್ ಆ್ಯಂಡ್ ರಿಯಲ್ ವರ್ಲ್ಡ್ ಆಫ್ ದ ಯೂಸರ್ ಆ್ಯಸ್ ರಿಯಲಿಸ್ಟಿಕಲಿ, ಮೀನಿಂಗ್ಫುಲಿ, ಸಿಂಪ್ಲಿ ಆ್ಯಂಡ್ ಕ್ಲಿಯರ್ಲಿ ಆ್ಯಸ್ ಪಾಸಿಬಲ್. ಎಷ್ಟು ಮೀನಿಂಗ್ಫುಲ್ಲು, ರಿಯಲಿಸ್ಟಿಕ್ಕು ಮತ್ತು ಎಷ್ಟು ಸಿಂಪಲ್ ಆಗಿರುತ್ತೆ ಅಷ್ಟು ತುಂಬ ಚೆನ್ನಾಗಿ ಅಟ್ರಾಕ್ಟ್ ಮಾಡುತ್ತೆ ಅಂತ. ದಟ್ ಇಸ್ ನಥಿಂಗ್ ಬಟ್ ಸೊಫಿಸ್ಟಿಕೇಟೆಡ್ ವಿಜುವಲ್ ಪ್ರೆಸೆಂಟೇಷನ್. ಸೆಕೆಂಡ್ ಒನ್ ಇಸ್ ಪಿಕ್ ಆ್ಯಂಡ್ ಕ್ಲಿಕ್ ಇಂಟರಾಕ್ಷನ್. ಪಿಕ್ ಆ್ಯಂಡ್ ಕ್ಲಿಕ್ ಹೆಸರಲ್ಲಿದೆ, ಪಿಕ್ ಮಾಡ್ತೀಯಾ, ಕ್ಲಿಕ್ ಮಾಡ್ತೀಯಾ. ಪಿಕ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀಯಾ, ಅಕೌಂಟ್ ಯೂಸ್ ಮೌಸ್ ಅಥವಾ ಪಾಯಿಂಟರ್ಸ್ ಯೂಸ್ ಮಾಡ್ತೀಯಾ, ಆಯಿತಾ? ಪಿಕ್ಕಿಗೆ ನೀನು ಕರ್ಸರ್ ಯೂಸ್ ಮಾಡ್ತೀವಿ. ಬೇಸಿಕಲಿ ನೋಡಿ, ಪಿಕ್ ಏನು ಮಾಡುತ್ತೆ ಅಂದರೆ ಐಡೆಂಟಿಫೈ ಮಾಡುತ್ತೆ ನೋಡಿ. ನೋಡು, ಐಡೆಂಟಿಫೈಯಿಂಗ್ ಎ ಪ್ರೊಸೆಸ್ಡ್ ಆ್ಯಕ್ಷನ್ ಇಸ್ ಕಾಮನ್ಲಿ ನೋನ್ ಆಸ್ ಪಿಕ್. ಒಂದು ಆ್ಯಕ್ಷನ್ ಐಡೆಂಟಿಫೈ ಮಾಡ್ತಿಲ್ಲ, ದಟ್ ಇಸ್ ನಥಿಂಗ್ ಬಟ್ ದ ಪಿಕ್. ಅದೇ ಆ್ಯಕ್ಷನ್ನ ಪರ್ಫಾರ್ಮ್ ಮಾಡ್ತಿಲ್ಲ, ದಟ್ ಇಸ್ ನಥಿಂಗ್ ಬಟ್ ಕ್ಲಿಕ್. ಆಯಿತಾ? ಸೊ ಪಿಕ್, ಓಕೆ. ಸೊ ಪಿಕ್ಕು ಆ ಒಂದು ಆಬ್ಜೆಕ್ಟನ್ನು ರೆಫರ್ ಮಾಡೋದಲ್ದೇ ಅದಕ್ಕೊಂದು ಆ್ಯಕ್ಷನ್ನ ಕೊಡ್ತಾ ಹೋಗುತ್ತೆ, ದಟ್ ಇಸ್ ನಥಿಂಗ್ ಬಟ್ ಟು ಪರ್ಫಾರ್ಮ್ ಆ್ಯಕ್ಷನ್, ಅದು ಸಿಗ್ನಲ್ ಕೊಡ್ತಾ ಹೋಗುತ್ತೆ ಆ್ಯಸ್ ಕ್ಲಿಕ್. ಆಯಿತಾ? ಸೊ ಪ್ರೈಮರಿ ಮೆಕ್ಯಾನಿಸಮ್ ಫಾರ್ performing the pick and click is most the mouse and buttons, and the secondary mechanism for performing selection actions is the keyboard. ಸೊ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಸಿಂಪಲ್ ಆಗಿದೆ. ಪಿಕ್ ಅಂತಂದರೆ ಏನು ಮಾಡ್ತೀವಪ್ಪ ಅಂದರೆ ಐಡೆಂಟಿಫೈಯಿಂಗ್ ಎ sorry for the inconvenience. Okay, we are discussing about the pick and click interaction. So pick ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ರೆಫರಿಂಗ್ ಟು ಅನ್ ಆಬ್ಜೆಕ್ಟ್. ಆಯಿತಾ? ಸೊ ಏನು ಮಾಡ್ತೀವಿ ಅಂದರೆ ಐಡೆಂಟಿಫೈಯಿಂಗ್ ಎ processed action is commonly referred to as pick. So what we are going to do is we are going to identify, ಆಯಿತಾ? proposed action is commonly referred to as pick, and the signal to perform an action is called as click. signal to perform an action, ನಾವು ಆ್ಯಕ್ಷನ್ನ ಸೆಲೆಕ್ಟ್ ಮಾಡೋದು ಇಸ್ ನಥಿಂಗ್ ಬಟ್ ಅ ಪಿಕ್, ಆ್ಯಂಡ್ ಟು ಪರ್ಫಾರ್ಮ್ ಮಾಡೋದಕ್ಕೆ ಸಿಗ್ನಲ್ ಕೊಡೋದು ಇಸ್ ನಥಿಂಗ್ ಬಟ್ ಅ ಕ್ಲಿಕ್. ಬೇಸಿಕಲಿ ಈ ಮೆಕ್ಯಾನಿಸಮ್ನ ಪ್ರೈಮರಿ ಇಲ್ಲಿಂದ ಮಾಡ್ತೀವಿ, ಮೌಸಿಂದ ಮಾಡ್ತೀವಿ. ಸೆಕೆಂಡರಿ ಡಿವೈಸ್ ಯಾವುದಪ್ಪ ಅಂದರೆ ಕೀಬೋರ್ಡ್. ನೆಕ್ಸ್ಟ್ ರೆಸ್ಟ್ರಿಕ್ಟೆಡ್ ಸೆಟ್ ಆಫ್ ಇಂಟರ್ಫೇಸ್ ಆಪ್ಷನ್ಸ್. Restriction set of interface operations. The array of alternate available to the user is what is presented on the screen, or what may be referred
through what is presented on the screen, nothing else and nothing more. So ನೋಡಿ ರಿಸ್ಟ್ರಿಕ್ಟೆಡ್ ಸೆಟ್ ಆಫ್ ಇಂಟರ್ಫೇಸ್ ಆಪ್ಷನ್ಸ್ ನೋಡಿ, ರಿಸ್ಟ್ರಿಕ್ಟೆಡ್ ಸೆಟ್ ಆಫ್ ಇಂಟರ್ಫೇಸ್ ಆಪ್ಷನ್ಸ್ ಇದು ನಿಮ್ಮ ತಲೆಗೆ ಬಂದ ತಕ್ಷಣ ಏನು ಮಾಡ್ತೀವಿ, ರಿಸ್ಟ್ರಿಕ್ಟ್ ಮಾಡ್ತೀವಿ ಏನ, ಸೆಟ್ ಆಫ್ ಇಂಟರ್ಫೇಸ್ ಆಬ್ಜೆಕ್ಟ್, ಒಂದು ಇಂಟರ್ಫೇಸ್ ಇರೋ ಆಬ್ಜೆಕ್ಟ್ಗಳನ್ನ ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಇದೀವಿ. ಏನಕ್ಕೆ ರಿಸ್ಟ್ರಿಕ್ಟ್ ಮಾಡ್ತಾ ಇದೀವಿ? ಬಿಕಾಸ್ ವಿ ಫಾಲೋ ಒನ್ ಥಿಂಗ್ ದಟ್ ಇಸ್ ಕಾಲ್ಡ್ ಎಸ್ ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ನೀವೇನು ನೋಡ್ತೀರಾ ಅದು ಮಾತ್ರ ಸಿಗಬೇಕು. ಡಿಸ್ಪ್ಲೇಲಿ ಇಲ್ಲದೇ ಇರೋದನ್ನೆಲ್ಲ ನಾವು ಹಾಕ್ಬಿಟ್ರೆ ಅದು ಅವಾಗ ಕ್ಲಿಕ್ ಮಾಡಿದಾಗ ಅವ್ರಿಗೆ ಸಿಗಲಿ ಅಂತಂದರೆ ಅದು ಬೇಜಾರಾಗುತ್ತೆ ಅವ್ರಿಗೆ ಅಲ್ವಾ. ಸೊ ಅದೇ ಥರ ಆರ್ ಆಫ್ ಆಲ್ಟರ್ನೇಟಿವ್ ಅವೈಲಬಲ್ ಟು ದ ಯೂಸರ್ ಈಸ್ ವಾಟ್ ಈಸ್ ಪ್ರೆಸೆಂಟೆಡ್ ಆನ್ ದ ಸ್ಕ್ರೀನ್. ಈ ಸ್ಕ್ರೀನಲ್ಲಿ ಏನು ಪ್ರೆಸೆಂಟ್ ಆಗಿರುತ್ತೆ ಅದು ಮಾತ್ರ ಇರುತ್ತೆ. ಆರ್ ವಾಟ್ ಮೇ ಬಿ ರಿಟ್ರೀವ್ ಥ್ರೂ ವಾಟ್ ಈಸ್ ಪ್ರೆಸೆಂಟೆಡ್ ಆನ್ ದ ಸ್ಕ್ರೀನ್. ಯಾವ್ಯಾವ ತೊಗೊಂಬೋದಾಗಿರುತ್ತೆ ಅದು ಮಾತ್ರ ನಿಮ್ಮ ಸ್ಕ್ರೀನಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ನಥಿಂಗ್ ಲೆಸ್ ನಥಿಂಗ್ ಮೋರ್, ಕಡಿಮೆನೂ ಅಲ್ಲ ಜಾಸ್ತಿನೂ ಅಲ್ಲ. ನೆಕ್ಸ್ಟು ದಿಸ್ ಕಾನ್ಸೆಪ್ಟ್ ಫಾರ್ಕಾಸ್ಟೆಡ್ ದ ಆಕ್ರೋನಮಿ ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ಅಫ್ಕೋರ್ಸ್ ಈ ಕಾನ್ಸೆಪ್ಟು ಬೇಸಿಕಲಿ ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್ನ ಫಾಲೋ ಮಾಡುತ್ತೆ. ನೆಕ್ಸ್ಟು ವಿಜುವಲೈಸೇಷನ್ ಬರೋದಾದರೆ, visualization is cognitive process that allows people to understand information that difficult for perceive because it is either too voluminous or too abstract. ನೋಡಿ ವಿಜುವಲೈಸೇಷನ್ ಏನು ಮಾಡುತ್ತಪ್ಪ ಅಂತಂದರೆ ಪೀಪಲ್ ಜನಗಳು ನೀಟಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಆಯ್ತಾ. ಇದು ಡಿಫಿಕಲ್ಟ್ ಟು ಪರ್ಸೀವ್. ಏನಕ್ಕೆ ಅಂತಂದರೆ ಬಿಕಾಸ್ ಇಟ್ ಈಸ್ ಐದರ್ ಟೂ ವಾಲ್ಯೂಮಿನಸ್ ಆರ್ ಟೂ ಅಬ್ಸ್ಟ್ರಾಕ್ಟ್. ಅದು ತುಂಬ ವಾಲ್ಯೂಮ್ ಕಂಟೈನ್ ಆಗಿದ್ರೆ, ತುಂಬ ಅಬ್ಸ್ಟ್ರಾಕ್ಟ್ ಆಗಿದ್ರೆ, ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಟು ವಿಜುವಲೈಸ್ ದ ಥಿಂಗ್ಸ್. ನೆಕ್ಸ್ಟು ದ ಗೋಲ್ ಇಸ್ ನಾಟ್ ನೆಸೆಸರಿಲಿ ಟು reproduce a realistic graphical image, but to produce one that conveys the most relevant information. Effective visualization can be facilitate mental insights, increase productivity, and then faster and more accurate use of data. Okay, simple, cool. Next, use of recognition memory. Okay, ನೋಡಿ ದ ವೆರಿ ಬೇಸಿಕ್ ಫಂಡ ಬಿಹೈಂಡ್ ದಿಸ್ ಯೂಸ್ ರೆಕಗ್ನೈಸೇಷನ್ ಮೆಮೊರಿ. ನೋಡಿ ಯೂಸ್ ರೆಕಗ್ನೈಸೇಷನ್ ಮೆಮೊರಿ, ನಾವು ಯಾವ ಆಬ್ಜೆಕ್ಟನ್ನು ನೋಡಿರ್ತೀವಿ, ಯಾವ ವ್ಯಕ್ತಿನ ನಾವು ತಿಳ್ಕೊಂಡಿರ್ತೀವಿ, ಅವ್ರು ಬಂದಾಗ ನಾವು ನೋಡಿದಾಗ ಅಫ್ಕೋರ್ಸ್ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ದಮ್ ಅಲ್ವಾ. ಸೊ ಕಂಟಿನ್ಯೂಸ್ ವಿಸಿಬಿಲಿಟಿ ಆಫ್ ಆಬ್ಜೆಕ್ಟ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಎನ್ಕರೇಜಸ್ ಟು ಎಲಿಮಿನೇಟ್ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಪ್ರಾಬ್ಲಮ್. ಸೊ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತಂದರೆ ಈಗ ನೋಡಿ ನಮ್ಮ ಕಣ್ಣಿಗೆ ಏನು ಕಾಣಿಸಲ್ಲ ಅದು ನಮ್ಮ ತಲೆಯಲ್ಲಿ ಇರೋದಿಲ್ಲ ಅಲ್ವಾ. ನಾವು ಏನು ನೋಡ್ತೀವಿ ಅದು ಮಾತ್ರ ಸಿಗುತ್ತೆ. ಸೊ ಯೂಸ್ ಆಫ್ ರೆಕಗ್ನೈಸೇಷನ್ ಮೆಮೊರಿ ಇಟ್ ಇಸ್ ನಥಿಂಗ್ ಬಟ್ the continuous visibility of the objects and actions encourage the elimination of out of sight and out of mind problems ಅಷ್ಟೇ. Object orientation. So what do you mean by object orientation? Simple. ಓಕೆ, ಸೊ ಬೇಸಿಕಲಿ ಗ್ರಾಫಿಕಲ್ ಸಿಸ್ಟಮ್ ಏನು ಮಾಡುತ್ತಪ್ಪ ಅಂತಂದರೆ ಆಬ್ಜೆಕ್ಟ್ ಮತ್ತು ಆ್ಯಕ್ಷನ್ಸ್ ಎರಡನ್ನೂ ಇಟ್ಕೊಂಡಿರುತ್ತೆ ಆಯಿತಾ. ಕನ್ಸಿಸ್ಟ್ ಆಫ್ ಬೋತ್ ಆಬ್ಜೆಕ್ಟ್ ಆ್ಯಕ್ಷನ್ಸ್. ಸೊ ಆಬ್ಜೆಕ್ಟ್ಸ್ ಏನಪ್ಪ ಅಂತಂದರೆ ಆರ್ ದ ಪೀಪಲ್ ಆರ್ ವಾಟ್ ಪೀಪಲ್ ಸಿ ಆನ್ ದ ಸ್ಕ್ರೀನ್ ಆಸ್ ಅ ಸಿಂಗಲ್ ಯೂನಿಟ್. ಒಂದು ಸಿಂಗಲ್ ಯೂನಿಟಾಗಿ ಜನಗಳು ಏನೇನು ನೋಡೋಕ್ಕೆ ಸಾಧ್ಯ, ದೋಸ್ ಆರ್ ನಥಿಂಗ್ ಬಟ್ ಆಬ್ಜೆಕ್ಟ್ಸ್. ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಕಂಪೋಸ್ಡ್ ಆಫ್ ಸಬ್ ಆಬ್ಜೆಕ್ಟ್ಸು. ಫಾರ್ ಎಕ್ಸಾಂಪಲ್, ಆಬ್ಜೆಕ್ಟ್ ಮೇ ಬಿ ಡಾಕ್ಯುಮೆಂಟ್ ಆ್ಯಂಡ್ ಇಟ್ ಸಬ್ ಆಬ್ಜೆಕ್ಟ್ಸ್ ಮೇ ಬಿ ಪ್ಯಾರಾಗ್ರಾಫ್, ಸೆಂಟೆನ್ಸ್ ಆರ್ ವರ್ಡ್ ಆರ್ ಲೆಟರ್. And objects are divided into meaningful classes as data objects, which present information container objects to hold other objects, and device objects represent physical objects in the real world. So objects can be exist within the context of the other objects, and one object may affect the way another object appears or behaviors, of course. Next, so these relationships are called as collections, constraints, and then composites, and then containers. So yeah, ಸೊ ಬೇಸಿಕಲಿ ಗ್ರಾಫಿಕಲ್ ಯೂಸರ್ಸ್ ಇಂಟರ್ಫೇಸಲ್ಲಿ ಇದು ಯಾವುದಕ್ಕೆ ಆಬ್ಜೆಕ್ಟ್ ಓರಿಯೆಂಟೇಷನ್ಗೆ. ಸೊ ವಿ ಹ್ಯಾವ್ ಸ್ಟಡಿಡ್ ಫ್ಯೂ ಥಿಂಗ್ಸ್. ಒಂದು ಏನಪ್ಪ ಅಂದರೆ ಸಫಿಸ್ಟಿಕೇಟೆಡ್ ವಿಜುವಲ್ ರೆಪ್ರೆಸೆಂಟೇಷನ್ ಕಲ್ತೋ, ಆಮೇಲೆ ಪಿಕ್ ಆ್ಯಂಡ್ ಕ್ಲಿಕ್ ಇಂಟ್ರಾಕ್ಷನ್ ಕಲ್ತೋ, ಮತ್ತು ರಿಸ್ಟ್ರಿಕ್ಟೆಡ್ ಯೂಸ್ ಆಫ್ ಇಂಟರ್ಫೇಸ್ ಕಲ್ತೋ, ವಿಜುವಲೈಸೇಷನ್ ಕಲ್ತೋ, ಅದಾದಮೇಲೆ ಯೂಸ್ ಆಫ್ ರೆಕಗ್ನಿಷನ್ ಮೆಮರಿ ಕಲ್ತೋ. ವಿ ಆರ್ ಲರ್ನಿಂಗ್ ಆಬ್ಜೆಕ್ಟ್ ಓರಿಯೆಂಟೇಷನ್. ಸೊ ಆಬ್ಜೆಕ್ಟ್ ಓರಿಯೆಂಟೇಷನಲ್ಲಿ ಏನು ಮಾತಾಡ್ತೀವಪ್ಪ ಅಂತಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದರೆ ವಿ ಹ್ಯಾವ್ ಬೋತ್ ದ ಥಿಂಗ್ಸ್. ಒನ್ ಇಸ್ ಆಬ್ಜೆಕ್ಟ್ ಆ್ಯಂಡ್ ಅದರ್ ಒನ್ ಇಸ್ ಆಕ್ಷನ್ಸ್. ಆಬ್ಜೆಕ್ಟ್ಸ್ ಆರ್ ನಥಿಂಗ್ ಬಟ್ ದ ಥಿಂಗ್ಸ್ ದಟ್ ಪೀಪಲ್ ಆರ್ ಗೋಯಿಂಗ್ ಟು ಸಿ ಇನ್ ಅ ಸಿಂಗಲ್ ಯೂನಿಟ್ ಆಯಿತಾ. ಸೊ ಈ ಆಬ್ಜೆಕ್ಟ್ಸ್ ಏನಾಗಿರ್ತಪ್ಪ ಕಂಪೋಸ್ ಆಫ್ ಸಬ್ ಆಬ್ಜೆಕ್ಟ್ಸು. ಲೆಟ್ಸ್ ಸೇ ಒಂದು ಎಕ್ಸಾಂಪಲ್ ತೊಗೊಳ್ಳೋದು, ಒಂದು ಡಾಕ್ಯುಮೆಂಟ್ ತೊಗೊಳ್ಳೋದು, ಡಾಕ್ಯುಮೆಂಟ್ ಸಬ್ ಆಬ್ಜೆಕ್ಟ್ ಏನೋ ಆಗಿರ್ಬೋದು, ಲೈಕ್ ಪ್ಯಾರಾಗ್ರಾಫ್ ಆಗಿರ್ಬೋದು, ಸೆಂಟೆನ್ಸ್, ವರ್ಡ್, ಲೆಟರ್ ಏನಾದರೂ ಆಗಿರ್ಬೋದಾಗಿರುತ್ತೆ. ಆಬ್ಜೆಕ್ಟ್ಸ್ ಆರ್ ಡಿವೈಡೆಡ್ ಇಂಟು 3 ಮೀನಿಂಗ್ಫುಲ್ ಕ್ಲಾಸಸ್ ಆಫ್ ಡೇಟಾ ಆಬ್ಜೆಕ್ಟ್ಸು. ಏನೇನಪ್ಪ ಅಂತಂದರೆ ವಿಚ್ ಪ್ರೆಸೆಂಟ್ ಇನ್ಫಾರ್ಮೇಷನ್ ಕಂಟೈನರ್ಸ್ ಆಬ್ಜೆಕ್ಟ್ ಹೋಲ್ಡ್ ಅದರ್ ಆಬ್ಜೆಕ್ಟ್ ಆ್ಯಂಡ್ ಡಿವೈಸ್ ಆಬ್ಜೆಕ್ಟ್ಸ್ ರೆಪ್ರೆಸೆಂಟ್ ಫಿಸಿಕಲ್ ಆಬ್ಜೆಕ್ಟ್ಸ್ ಇನ್ ದ ರಿಯಲ್ ವರ್ಲ್ಡ್. ವಾಟ್ ಇಸ್ ದ ಸಬ್ಜೆಕ್ಟ್ ಆಬ್ಜೆಕ್ಟ್ ಇನ್ ಬಿಟ್ವೀನ್?
ಸಿಂಪಲ್ ಆಗಿ ಈ ಆಬ್ಜೆಕ್ಟ್ಗಳು ಏನಾಗಿರ್ತಾವಪ್ಪ ಅಂದರೆ ರಿಯಲ್ ವರ್ಲ್ಡ್ ಆ್ಯಕ್ಟ್ಸನ್ನು ಬೇಸಿಕಲಿ ರೆಪ್ರೆಸೆಂಟ್ ಮಾಡ್ತಿರತ್ತೆ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು. ಅದನ್ನು ಬಿಟ್ಬಿಟ್ಟು ಆಬ್ಜೆಕ್ಟ್ಸ್ ಅಂತ ಬರ್ದು ಮಾಡಿಗೋರೆ. ನೆಕ್ಸ್ಟು, ಆಬ್ಜೆಕ್ಟ್ಸ್ ಕ್ಯಾನ್ ಎಕ್ಸಿಟ್ ವಿತಿನ್ ದ ಕಾಂಟೆಕ್ಸ್ಟ್ ಆಫ್ ಅದರ್ ಆಬ್ಜೆಕ್ಟ್ ಆ್ಯಂಡ್ ಒನ್ ಆಬ್ಜೆಕ್ಟ್ ಮೇ ಎಫೆಕ್ಟ್ ದ ಅದರ್ ಆಬ್ಜೆಕ್ಟ್. ನೋಡಿ, ಒಂದು ಆಬ್ಜೆಕ್ಟ್ ಮತ್ತು ಇನ್ನೊಂದು ಆಬ್ಜೆಕ್ಟ್ ಸಂಬಂಧ ಇಲ್ಲದೆ ಇರಬಹುದು, ಆಯಿತಾ. ಮತ್ತು ಒಂದು ಆಬ್ಜೆಕ್ಟ್ ಅಪಿಯರೆನ್ಸು ಇನ್ನೊಂದು ಆಬ್ಜೆಕ್ಟ್ಗೆ ಅದು ಹಾರ್ಮ್ ಮಾಡ್ಬೋದು, ಅದು ಬಿಹೇವಿಯರಲ್ ಚೇಂಜಸ್ ಏನೋ ಮಾಡ್ಬೋದಾಗಿರುತ್ತೆ, ಬಿಹೇವ್ಸ್. ನೆಕ್ಸ್ಟು, ಈ ರಿಲೇಷನ್ಶಿಪ್ ಏನಿರುತ್ತೆ ಅದನ್ನು ನಾವು ಕಲೆಕ್ಷನ್ಸ್ ಅಂತ ಕರಿತೀವಿ, ಮತ್ತು ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಅದು ಬಿಟ್ಟರೆ ನಾವು ಕಂಪೋಸಿಷನ್ಸ್ ಅಂತ ಕರಿತೀವಿ, ಮತ್ತು ಕಂಟೈನರ್ಸ್ ಅಂತ ಕರಿತೀವಿ. ಪ್ರಾಪರ್ಟೀಸ್ ಆಫ್ ಆಟ್ರಿಬ್ಯೂಟ್, properties are nothing but the unique characteristics of the object. So properties help the describe an object and can be changed by users. ಇದು ಒಂದು ಆಬ್ಜೆಕ್ಟ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ ಆ್ಯಂಡ್ ಇದು ಚೇಂಜ್ ಆಗಿರುತ್ತೆ, ಚೇಂಜ್ ಬೈ ಯೂಸರ್ಸ್. ಆ್ಯಕ್ಷನ್ಸು ಬರೋದಾರೆ, ಜನಗಳು ಆಬ್ಜೆಕ್ಟ್ಗಳ ಮೇಲೆ ಆ್ಯಕ್ಷನ್ಸ್ ತಗೋತಾರೆ ಬಿಕಾಸ್ ದೇ ಕ್ಯಾನ್ ಬಿ ಮಾಡಿಫೈಡ್. ನೆಕ್ಸ್ಟು, ದ ಫಾಲೋಯಿಂಗ್ ಇಸ್ ಅ ಟಿಪಿಕಲ್ ಪ್ರಾಪರ್ಟಿ ಆರ್ ಆಟ್ರಿಬ್ಯೂಟ್ ಸ್ಪೆಸಿಫಿಕೇಶನ್ ಸೀಕ್ವೆನ್ಸ್. ಈ ಒಂದು ಏನಪ್ಪ ಅಂತಂದರೆ, the user selects an object, the user then selects an action, selected words are made bold. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗಿದ್ದಾರೆ ನಿಮಗೆ. ಯೂಸರ್ ಏನು ಮಾಡ್ತಾವೆ, ಒಂದು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೋತಾನೆ, ಆಯಿತಾ. ಅದನ್ನ ಏನು ಮಾಡ್ತಾನಪ್ಪ ಅಂತಂದರೆ ಅದಕ್ಕೆ ಬೋಲ್ಡನ್ನು ಅಪ್ಲೈ ಮಾಡ್ತಾನೆ ಆ್ಯಂಡ್ ಸೆಲೆಕ್ಟೆಡ್ ಟೆಕ್ಸ್ಟು ಬೋಲ್ಡ್ ಆಗಿರುತ್ತೆ, ಎಲ್ಲಿ ಆ್ಯಕ್ಷನ್ ಚೇಂಜ್ ಆಗೋರು ಅಷ್ಟೇ. ವೀವ್ಸ್ ಆರ್ ಆಲ್ವೇಸ್ ಲುಕಿಂಗ್ ಅಟ್ ಅನ್ ಆಬ್ಜೆಕ್ಟ್ಸ್ ಇನ್ಫಾರ್ಮೇಷನ್. ಸಿಂಪಲ್. ಓಕೆ, ಕನ್ಕರೆಂಟ್ ಪರ್ಫಾರ್ಮೆನ್ಸ್ ಆಫ್ ಫಂಕ್ಷನ್ಸ್. ಕನ್ಕರೆಂಟ್ ಪರ್ಫಾರ್ಮೆನ್ಸ್ ಆಫ್ ಫಂಕ್ಷನ್ಸ್ ಏನಪ್ಪ ಅಂತಂದರೆ ಕನ್ಕರೆನ್ಸಿ. ಇಟ್ ಇಸ್ ನಥಿಂಗ್ ಬಟ್ ಸೈಮಲ್ಟೇನಿಯಸ್ ಆಗಿ 2-3 ಫಂಕ್ಷನ್ಸನ್ನು ಪರ್ಫಾರ್ಮ್ ಮಾಡೋಕ್ಕೆ ಕೆಪಬಿಲಿಟೀಸ್ ಹೊಂದಿದ್ದಾರೆ. ದಟ್ ಇಸ್ ಕನ್ಕರೆಂಟ್ ಪರ್ಫಾರ್ಮೆನ್ಸ್ ಆಫ್ ದ ಫಂಕ್ಷನ್ಸ್. ಸೊ ಗ್ರಾಫಿಕಲ್ ಸಿಸ್ಟಮ್ ಮೇ ಡೂ 2 or more ಥಿಂಗ್ಸ್ ಅಟ್ ಒನ್ ಟೈಮ್. ಸೊ ಎರಡಕ್ಕಿಂತ ಜಾಸ್ತಿ ಥಿಂಗ್ಸ್, 2 ಥಿಂಗ್ಸನ್ನು ಒಟ್ಟಿಗೆ ಮಾಡೋ ಸಾಮರ್ಥ್ಯವನ್ನು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಹೊಂದಿರುತ್ತೆ, ಆಯಿತಾ. ಸೊ ಇಟ್ ಮೇ ಪ್ರಾಸೆಸ್ ಇದು ಬ್ಯಾಕ್ಗ್ರೌಂಡ್ ಟಾಸ್ಕ್ ಆಗಿರ್ಬೋದು, ಅಥವಾ ಪ್ರಿಎಂಪ್ಟಿವ್ ಮಲ್ಟಿಟಾಸ್ಕಿಂಗ್ ಆಗಿರಬಹುದು, ಅಥವಾ ಡೇಟಾ ಮೇ ಆಲ್ಸೋ ಬಿ ಟ್ರಾನ್ಸ್ಫರ್ಡ್ ಬಿಟ್ವೀನ್ ಪ್ರೋಗ್ರಾಮ್ಸ್ ಆಗಿರಬಹುದು. ಇಟ್ ಮೇ ಟೆಂಪ್ರರಿಲಿ ಸ್ಟೋರ್ಡ್ ಆನ್ ಅ ಕ್ಲಿಪ್ ಬೋರ್ಡ್ ಆಗಿರ್ಬೋದು ಫಾರ್ ಲೆಟರ್ ಟ್ರಾನ್ಸ್ಫರ್ ಆರ್ ಆಟೋಮೆಟಿಕಲಿ ಸ್ವಾಪ್ ಬಿಟ್ವೀನ್ ಪ್ರೋಗ್ರಾಮ್ಸ್, ಆಯಿತಾ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಆಬ್ಜೆಕ್ಟ್ ಆಫ್ GUI. ಇಂಪಾರ್ಟೆನ್ಸ್ ಆಫ್ ಆಬ್ಜೆಕ್ಟ್ಸ್ ಇನ್ GUI ಏನಪ್ಪ ಅಂತಂದರೆ, ನೋಡಿ, GUI ಪ್ರೊವೈಡ್ಸ್ convenience to users through direct manipulation of graphical icons or sound indirect instead of learning lengthy commands. ಸೊ ಏನಾಗುತ್ತಪ್ಪ ಅಂತಂದರೆ, ಈ GUI ಏನಿರುತ್ತೆ ಇದು ಪ್ರೊವೈಡ್ ಮಾಡುತ್ತೆ ಕನ್ವೀನಿಯನ್ಸ್ ಟು ಯೂಸರ್ಸ್ ಥ್ರೂ ಡೈರೆಕ್ಟ್ ಮ್ಯಾನಿಪುಲೇಷನ್ ಆಫ್ ಗ್ರಾಫಿಕಲ್ ಐಕಾನ್ಸ್. ಸೊ ಗ್ರಾಫಿಕಲ್ ಐಕಾನ್ಸನ್ನು ಡೈರೆಕ್ಟ್ ಮ್ಯಾನಿಪುಲೇಷನ್ ಮಾಡೋದ್ರಿಂದ ನಿಮಗೆ ಯೂಸರ್ಗೆ ಕನ್ವೀನಿಯನ್ಸ್ ಸಿಗ್ತಾ ಹೋಗುತ್ತೆ, ಆಯಿತಾ. ಸೌಂಡ್ ಇಂಡೈರೆಕ್ಟ್ ಇಂಡಿಕೇಟರ್ಸ್ ಇನ್ಸ್ಟೆಡ್ ಆಫ್ ಲರ್ನಿಂಗ್ ಲೆಂದಿ ಕಮಾಂಡ್ಸನ್ನು ಕಲ್ತ್ಕೊಳ್ಳೋದ್ರ ಬದಲು ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಇಂಡಿಕೇಟರ್ಸ್. ನೆಕ್ಸ್ಟು, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಬ್ಜೆಕ್ಟ್ಸ್ ಕ್ಯಾನ್ ಚೇಂಜ್ ದೇರ್ ವಿಸಿಬಿಲಿಟಿ, ಸೈಜ್ ಆರ್ ಕಲರ್ ಆ್ಯಂಡ್ ಕನ್ವೇ ಇನ್ಫಾರ್ಮೇಷನ್ ಟು ಯೂಸರ್ಸ್ ಸೊ ದ್ಯಾಟ್ ದೇ ಕ್ಯಾನ್ ಪರ್ಫಾರ್ಮ್ ಆ್ಯಕ್ಷನ್ಸ್ ಥ್ರೂ ದೀಸ್ ಆಬ್ಜೆಕ್ಟ್ಸ್. ನೆಕ್ಸ್ಟು, ನಾವು ಇಂಪಾರ್ಟೆಂಟ್ ಥಿಂಗ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೋ ಅದರಲ್ಲಿ ಇದೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಡೇಟಾ ಅಪ್ಲಿಕೇಶನ್ ಮತ್ತು ಡೇಟಾ ಓರಿಯೆಂಟೇಷನ್ ಮಧ್ಯೆ ಇರೋ ಡಿಫ್ರೆನ್ಸನ್ನು, ಆಯಿತಾ. ಸೊ ವಾಟ್ ಇಸ್ ದಿಸ್ ಅಪ್ಲಿಕೇಶನ್, ವಾಟ್ ಇಸ್ ದ ಡೇಟಾ ಓರಿಯೆಂಟೇಷನ್ ಅಂತ ನೋಡ್ಕೊಂಡು ಹೋಗೋಣ. ಅಪ್ಲಿಕೇಶನ್ ಅಂತ ನಟಿಂಗ್ ಬಟ್ ಆಬ್ಜೆಕ್ಟ್ ಅಪ್ಲಿಕೇಶನ್ ಓರಿಯೆಂಟೆಡ್ ಅಪ್ರೋಚ್ ಟೇಕ್ಸ್ ಆ್ಯನ್ ಆ್ಯಕ್ಷನ್. ಸೊ ಅಪ್ಲಿಕೇಶನ್ ಓರಿಯೆಂಟೆಡ್ ಏನಾಗಿರುತ್ತಪ್ಪ ಅಂದರೆ ಇಟ್ ವಿಲ್ ಟೇಕ್ ಆ್ಯನ್ ಆ್ಯಕ್ಷನ್, ಆಯಿತಾ. ಡೇಟಾ ಓರಿಯೆಂಟೆಡ್ ಏನಾಗಿರುತ್ತಪ್ಪ ಅಂದರೆ ಟೇಕ್ ಅಪ್ರೋಚ್ ಡಸ್ ದಿಸ್. ಓಕೆ, ಸೊ ಅಪ್ಲಿಕೇಶನ್ ಮತ್ತು ಡೇಟಾ ಓರಿಯೆಂಟೇಷನ್. ಅಪ್ಲಿಕೇಶನ್ ಓರಿಯೆಂಟೆಡ್ ಅಪ್ರೋಚ್ ಏನಿರುತ್ತೆ ಇಟ್ ಟೇಕ್ಸ್ ಆ್ಯನ್ ಆ್ಯಕ್ಷನ್. ಇಲ್ಲಿ ಡೇಟಾ ಓರಿಯೆಂಟೆಡ್ ಏನಿರುತ್ತಪ್ಪ ಅಂತಂದರೆ ಡೇಟಾ ಓರಿಯೆಂಟೆಡ್ ಆಬ್ಜೆಕ್ಟ್ ಆ್ಯಕ್ಷನ್ಸ್ ಅಪ್ರೋಚ್ ಡಸ್ ದಿಸ್. ಸೊ ಅದೇನಿರುತ್ತೆ ಅದನ್ನು ಇದು ಮಾಡುತ್ತೆ, ಆಯಿತಾ. ಇಲ್ಲಿ ಆ್ಯಕ್ಷನ್ ಆಗುತ್ತೆ, ಇಲ್ಲಿ ಆಬ್ಜೆಕ್ಟ್ ಕಾಲ್ ಆಗುತ್ತೆ. ನೆಕ್ಸ್ಟು, ಅಪ್ಲಿಕೇಶನ್ ಈಸ್ ಓಪನ್ಡ್ ಫಾರ್ ಎಕ್ಸಾಂಪಲ್ ವರ್ಡ್ ಪ್ರೆಸ್. ಆಬ್ಜೆಕ್ಟ್ ಈಸ್ ಚೂಸನ್. ಆಬ್ಜೆಕ್ಟ್ನ ನೀವು ಚೂಸ್ ಮಾಡ್ತೀರಾ, ಡೇಟಾ ಆಬ್ಜೆಕ್ಟ್ನ ನೀವು ಚೂಸ್ ಮಾಡ್ತೀರಾ, ಅಪ್ಲಿಕೇಶನ್ನ ಓಪನ್ ಮಾಡ್ತೀರಾ, ಆಯಿತಾ. ನೆಕ್ಸ್ಟು, ಸೊ ಅ ಫೈಲ್ ಆರ್ ಅದರ್ ಆಬ್ಜೆಕ್ಟ್ ಸೆಲೆಕ್ಟೆಡ್. ಇಲ್ಲಿ ಆ್ಯನ್ ಅಪ್ಲಿಕೇಶನ್ ಇಸ್ ಸೆಲೆಕ್ಟೆಡ್. ಇಲ್ಲಿ ಒಂದು ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ತೀವಿ, ಇಲ್ಲಿ ಫೈಲ್ ಅಥವಾ ಅದರ್ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಬೇಸಿಕಲಿ ಈ ಒಂದು ಕ್ವಶನನ್ನು ನಾವು ರೀಕಾಲ್ ಮಾಡೋದಾದರೆ, let's discuss the characteristics of graphical user interface again. First thing that we discussed is sophisticated user interface, sophisticated visual presentation. So sophisticated visual presentation ಅಲ್ಲಿ we are going to talk about the visual aspects of the interface and ನಾವೇನು ನೋಡ್ತೀವಿ ಅದೇ ಇದಾಗಿರುತ್ತೆ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ನಿಮ್ಗೆ ಏನೇನು ಪ್ರೊವೈಡ್ ಮಾಡುತ್ತೆ
ಆ್ಯಂಡ್ ಅದ್ರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಮತ್ತು ಏನೇನು ಪರ್ಮಿಟ್ ಮಾಡುತ್ತೆ ನಿಮಗೆ ಮಾಡೋದಕ್ಕೆ. ಆ್ಯಂಡ್ ದೆನ್ ಮೀನಿಂಗ್ಫುಲ್ ಎಲಿಮೆಂಟ್ಸ್ಗಳು ಏನಿರ್ತವೆ ವಿಜುವಲ್ ರೆಪ್ರೆಸೆಂಟೇಷನ್ ಲೈಕ್ ವಿಂಡೋಸ್ ಆಗಿರ್ಬೋದು, ಮೆನ್ಯೂಸ್ ಆಗಿರ್ಬೋದು, ಮತ್ತು ಐಕಾನ್ಸ್ ಆಗಿರ್ಬೋದು, ಮತ್ತು ಸ್ಕ್ರೀನ್ ಬೇಸ್ ಕಂಟ್ರೋಲ್ಸ್ ಆಗಿರ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾತಾಡ್ತೀವಿ. ಮತ್ತು ಇದು ಏನೇನು ನಾನು ನಿಮ್ಮ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ನೆಕ್ಸ್ಟ್ ಪಿಕ್ ಆ್ಯಂಡ್ ಕ್ಲಿಕ್ ಇಂಟ್ರಾಕ್ಷನ್. ಫಸ್ಟ್ ಒನ್ ಇಸ್ ಸಫಿಸ್ಟಿಕೇಟೆಡ್ ವಿಜುವಲ್ presentation, and next one is pick and click interaction. Pick and click interaction, pick is nothing but the selection and click is nothing but a signal for providing action. So primary device now we are going to use mouse, and secondary device we are going to use keyboard for do this activity. Next to restricted set of interactions over there, interface options over there. See array of ಏನಿರುತ್ತೆ ನಿಮ್ಮ ಕಣ್ಣಿಗೆ ಏನು ಕಾಣಿಸುತ್ತೆ, that those are nothing but the things that you can access ಆಯಿತಾ. ಸೊ ಇಲ್ಲಿ ಬೇಸಿಕ್ ಪ್ರಿನ್ಸಿಪಲ್ ನಿಮಗೆ ಒಂದು ಅಪ್ಲೈ ಆಗುತ್ತೆ. ಏನಪ್ಪ ಅಂತಂದರೆ what you see is what you get ಆಯಿತಾ. that will be applied here. Restricted set of interface operations ಗೆ. Next ವಿಜುವಲೈಸೇಷನ್ ಬರುತ್ತೆ. ವಿಜುವಲೈಸ್ nothing but the visualizing the things, and people understand information more faster and better when we visualize the things instead of rather being as text or audio ಆಯಿತಾ. ನೆಕ್ಸ್ಟ್ ಯೂಸ್ ಆಫ್ ರೆಕಗ್ನೈಸೇಷನ್ ಮೆಮರಿ. ಅಫ್ಕೋರ್ಸ್ ನಾವು ಯಾವ ಒಂದು ಆಬ್ಜೆಕ್ಟನ್ನು ಕಾನ್ಸ್ಟೆಂಟಾಗಿ ಡಿಸ್ಪ್ಲೇ ಮಾಡ್ತಾ ಇದ್ರೆ ಅದು ನಮಗೆ ಮೆಮರಿಲಿ ಇದ್ದೇ ಇರುತ್ತೆ. ಸೊ ಆವಾಗ ನಮಗೆ ಔಟ್ ಆಫ್ ಸೈಂಡ್ ಇಸ್ ಔಟ್ ಆಫ್ ಮೈಂಡ್ ಅನ್ನೋ ಪ್ರಾಬ್ಲಮ್ ಹೊಂಟೋಗ್ಬಿಡುತ್ತೆ. ನೆಕ್ಸ್ಟ್ ಆಬ್ಜೆಕ್ಟ್ ಓರಿಯೆಂಟೇಷನ್ ಇಲ್ಲಿ ಏನು ಮಾಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇಲ್ಲಿ ಆಬ್ಜೆಕ್ಟ್ ಇರುತ್ತೆ, ಆಕ್ಷನ್ ಇರುತ್ತೆ. Objects are nothing but the things which we are going to see on the display. ಮತ್ತು objects have sub ಆಬ್ಜೆಕ್ಟ್ಗಳಲ್ಲಿ ಸಬ್ ಆಬ್ಜೆಕ್ಟ್ಗಳು ಇರ್ತದೆ. ಫಾರ್ ಎಕ್ಸಾಂಪಲ್ ತಗೊಂಡ್ರೆ ನಾವು ಡಾಕ್ಯುಮೆಂಟ್ ತಗೊಂಡ್ರೆ ಆರ್ಡರ್, ಪ್ಯಾರಾಗ್ರಾಫ್ ಮತ್ತು ಸೆಂಟೆನ್ಸ್ ಇದೆಲ್ಲ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಆಬ್ಜೆಕ್ಟ್ಸ್ ಆರ್ ಡಿವೈಡೆಡ್ ಇಂಟು 3 ಮೀನಿಂಗ್ಫುಲ್ ಕ್ಲಾಸಸ್ಸು. ಏನಪ್ಪ ಅಂದರೆ ಡೇಟಾ ಆಬ್ಜೆಕ್ಟ್ಸ್ ವಿಚ್ ಪ್ರೆಸೆಂಟ್ ಇನ್ಫಾರ್ಮೇಷನ್ ಕಂಟೆಂಟ್ಸ್ ಥಿಂಗ್, ಆ್ಯಂಡ್ ದೆನ್ ಡೇಟಾ ಆಬ್ಜೆಕ್ಟ್ಸ್. ನೆಕ್ಸ್ಟು ಅದರ್ ಆಬ್ಜೆಕ್ಟ್ಸ್, ಡಿವೈಸ್ ಆಬ್ಜೆಕ್ಟ್ಸ್, ಡೇಟಾ ಆಬ್ಜೆಕ್ಟು, ಡಿವೈಸ್ ಆಬ್ಜೆಕ್ಟು ಆಯಿತಾ. ಓಕೆ, there are 3 objects. One is data objects, second one is container objects, third one is device objects. Data, container and device objects, 3 ತರ objects ಇರ್ತವೆ ಆಯ್ತಾ. Data object which present information, container object which hold information, device object which represent physical objects in the real world ಆಯ್ತಾ. ನೆಕ್ಸ್ಟು ಸೊ ಇದ್ರ ಬಗ್ಗೆ ಮಾತಾಡ್ತೀವಿ. ಮತ್ತು ಪ್ರಾಪರ್ಟೀಸ್ ಬಗ್ಗೆ ಮಾತಾಡ್ತೀವಿ. ಯೂನಿಕ್ ಆಗಿರುತ್ತೆ ಅಂತ ಅಂದಮೇಲೆ ವಿಚ್ ವಿಲ್ ಹೆಲ್ಪ್ ಮಾಡುತ್ತೆ, ಡಿಸ್ಕ್ರೈಬ್ ಮಾಡುತ್ತೆ, ಮತ್ತು ಚೇಂಜ್ ಬೈ ಯೂಸರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಕ್ಷನ್ಸ್ ಬರ್ತಾರೆ. ಪೀಪಲ್ ಟೇಕ್ ಆ್ಯಕ್ಷನ್ಸ್ ಆನ್ ಆಬ್ಜೆಕ್ಟ್ಸು, ಮತ್ತು ದೇ ಮ್ಯಾನಿಪುಲೇಟ್ ಆಬ್ಜೆಕ್ಟ್ಸ್ ಇನ್ ಸ್ಪೆಸಿಫಿಕ್ ವೇಸ್ ಇದೆಲ್ಲ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇದಾದಮೇಲೆ ನಮಗೆ ಕನ್ಕರೆಂಟ್ ಪರ್ಫಾರ್ಮೆನ್ಸ್ ಆಫ್ ಫಂಕ್ಷನ್ಸ್ ಬರ್ತಾ ಹೋಗುತ್ತೆ. ಲೈಕ್ ವಿ ಕ್ಯಾನ್ ಪರ್ಫಾರ್ಮ್ 2 or 3 ಫಂಕ್ಷನ್ಸ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್. ಸೊ few things: sophisticated visual representation, pick and click interaction, ಮತ್ತು restricted set of interface options, and then visualization, and then use of recognition memory, and then object orientation, and then concurrent use of functions, concurrent performance functions. Next, importance of objects in GUI ಬರೆದಾರೆ. ಸಿ GUI ನಿಮಗೆ ಪ್ರೊವೈಡ್ ಮಾಡುತ್ತೆ ಕನ್ವೀನಿಯನ್ಸ್ ಟು ಯೂಸರ್ಸ್ ಥ್ರೂ ಡೈರೆಕ್ಟ್ ಮ್ಯಾನಿಪುಲೇಷನ್. ಬೇಸಿಕಲಿ ಡೈರೆಕ್ಟ್ ಮ್ಯಾನಿಪುಲೇಷನಿಂದ ಕನ್ವೀನಿಯನ್ಸ್ ಕೊಡ್ತಾ ಹೋಗುತ್ತೆ ನಿಮಗೆ ಆಫ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಐಕಾನ್ಸ್ ಆಗಿರ್ಬೋದು ಅಥವಾ ಸೌಂಡ್ ಇಂಡಿಕೇಟರ್ಸ್ ಆಗಿರ್ಬೋದು ಇನ್ಸ್ಟೆಡ್ ಆಫ್ ಲರ್ನಿಂಗ್ ಲೆಂದಿ ಕಮಾಂಡ್ಸ್ ಆಯಿತಾ. ಸೊ GUI ಏನು ಮಾಡುತ್ತಪ್ಪ ಅಂದರೆ ಚೇಂಜ್ ದರ್ ವಿಸಿಬಿಲಿಟಿ, ಸೈಜ್, ಕಲರ್ ಇದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಅಕಾರ್ಡಿಂಗ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಬೋದಾಗಿರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಮತ್ತು ಡೇಟಾ ಓರಿಯೆಂಟೇಷನ್ ಡಿಫ್ರೆನ್ಸ್ ನೋಡ್ತಾ ಹೋದು. ಲುಕ್ ಇಟ್ ದ 4th ಕ್ವೆಶ್ಚನ್. ರೈಟ್ ಅಟ್ ಲೀಸ್ಟ್ between GUI and web interface ಅಂತ ಕೇಳಿದ್ದಾರೆ. ಆ್ಯಂಡ್ ಎಕ್ಸ್ಪ್ಲೇನ್ ವೆಬ್ ಡಿಸೈನ್ ನಾಟ್ ಇನ್ ದ ಸೇಮ್ ಆ್ಯಸ್ ವೆಬ್ ಪೇಜ್ ಡಿಸೈನ್. ವೆಬ್ ಡಿಸೈನ್ನ ವೆಬ್ ಪೇಜ್ ಡಿಸೈನ್ ಅಲ್ಲದೆ ಬೇರೆ ಥರ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಡಿಫ್ರೆನ್ಸ್ ಬಿಟ್ವೀನ್ GUI ಮತ್ತು ವೆಬ್ ಇಂಟರ್ಫೇಸ್ ನೋಡ್ಕೊಂಡು ಹೋಗೋಣ. ದಿಸ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ವಿ ಜಸ್ಟ್ ಹ್ಯಾವ್ ಟು ರಿಮೆಂಬರ್ ದ ಥಿಂಗ್ಸ್ ವಿಚ್ ವಿ ಸಪೋಸ್ ಟು ರಿಮೆಂಬರ್. ಲೈಕ್ ಬೇಸಿಕಲಿ ಏನೇನು ಇರ್ತವೆ ಅದನ್ನ ಬಗ್ಗೆ ನಮ್ಗೆ ಇಟ್ಕೋಬೇಕು ಆಯಿತಾ. ಗ್ರಾಫಿಕ್ ಯೂಸರ್ ಇಂಟರ್ಫೇಸು, ವೆಬ್ ಯೂಸರ್ ಇಂಟರ್ಫೇಸು. ಸೊ ಡಿವೈಸಸ್ಗಳು ಬರೋದಾದರೆ ಓಕೆ, GUIಯಲ್ಲಿ ಯೂಸರ್ ಹಾರ್ಡ್ವೇರ್ ವೇರಿಯೇಷನ್ಸು ಲಿಮಿಟೆಡ್ ಆಗಿರುತ್ತೆ ಆಯಿತಾ. ಸೊ ಲಿಮಿಟೆಡ್ ಆಗಿರುತ್ತೆ ಅಂದರೆ ಕೆಲವೊಂದು ಸೆಟ್ ಆಫ್ ಯೂಸರ್ಗಳು ಮಾತ್ರ ಇದು ಅವೈಲೇಬಲ್ ಆಗಿರುತ್ತೆ. ಈ ಕಡೆ ಬರೋದಾದರೆ ಓಕೆ, ಇನ್ನೊಂದು ಪಾಯಿಂಟ್ ಇದೆ ಅಲ್ಲಿ. ಯೂಸರ್ ಹಾರ್ಡ್ವೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ವೆಲ್ ಡಿಫೈನ್ಡ್, ಸ್ಕ್ರೀನ್ಸ್ ಅಪಿಯರ್ ಎಕ್ಸಾಕ್ಟ್ಲಿ ಆ್ಯಸ್ ಸ್ಪೆಸಿಫೈಡ್. GUIಯಲ್ಲಿ ನಿಮಗೆ ವೇರಿಯೇಷನ್ಸು ತುಂಬ ಲಿಮಿಟೆಡ್ ಆಗಿರುತ್ತೆ, ಮತ್ತು ನೀವು ಎಷ್ಟು ಸ್ಪೆಸಿಫೈ ಮಾಡಿರುತ್ತೆ ಅಷ್ಟು ಮಾತ್ರ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಅದೇ ವೆಬ್ ಡಿಸೈನ್ ಬರೋದಾದರೆ ಯೂಸರ್ ಹಾರ್ಡ್ವೇರ್ ವೇರಿಯೇಷನ್ಸ್ ಎನಾಮಸ್ ತುಂಬ ಇರುತ್ತೆ, ಮತ್ತು ಸ್ಕ್ರೀನ್ ಅಪಿಯರೆನ್ಸ್ ಇನ್ಫ್ಲೂಯೆನ್ಸ್ಡ್ ಬೈ ದ ಹಾರ್ಡ್ವೇರ್ ಬೀಂಗ್ ಯೂಸ್ಡ್. ಸೊ ಸ್ಕ್ರೀನ್ ಅಪಿಯರೆನ್ಸ್ ಏನಿರುತ್ತೆ ಇನ್ಫ್ಲೂಯೆನ್ಸ್ ಬೈ ದ ಹಾರ್ಡ್ವೇರ್ ಬೀಂಗ್ ಯೂಸ್ಡ್. ಸೊ ಯಾವ ಹಾರ್ಡ್ವೇರ್ ಯೂಸ್ ಮಾಡಿರುತ್ತೆ ಅದ್ರ ಮೇಲೆ ಆ್ಯಕ್ಚುಲಿ ಇನ್ಫ್ಲೂಯೆನ್ಸ್ ಬೀರಿರುತ್ತೆ ಆಯಿತಾ. ನೆಕ್ಸ್ಟು ಯೂಸರ್ ಫೋಕಸ್. ಡಿವೈಸ್ ಆಯಿತು, ಯೂಸರ್ ಫೋಕಸ್ಸು ಬರ್ತಾ ಇದ್ದೀವಿ. ಸೊ ಯೂಸರ್ ಫೋಕಸ್ಸು GUIಯಲ್ಲಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸಲ್ಲಿ ಏನೇನಾಗಿರುತ್ತಪ್ಪ ಅಂತಂದರೆ ಡೇಟಾ ಮತ್ತು ಅಪ್ಲಿಕೇಶನ್ಸ್ ಮೇಲೆ ಆಗಿರುತ್ತೆ. ಅದು ವೆಬ್ ಇಂಟರ್ಫೇಸ್ ಬರೋದಾದ್ರೆ ಇನ್ಫಾರ್ಮೇಷನ್ ಆ್ಯಂಡ್ ನ್ಯಾವಿಗೇಷನ್ ಆಗಿರುತ್ತೆ. ನಾವು ಇನ್ಫಾರ್ಮೇಷನ್ ಯಾವ್ದಾರು ಮಾಡ್ತಿದ್ವಿ, ನ್ಯಾವಿಗೇಟ್ ಮಾಡ್ತಾ ಇರ್ತೀವಿ ಅಲ್ಲಿಂದ ಇಲ್ಲಿಂದಲ್ಲಿಗೆ ಆಯಿತಾ. ಯೂಸರ್ ಫೋಕಸ್ಸು ಎಲ್ಲಿ ವೆಬ್ ಮತ್ತು GUI.
ನೆಕ್ಸ್ಟು ಡೇಟಾ ಬರೋದಾದ್ರೆ ಟಿಪಿಕಲಿ ಕ್ರಿಯೇಟೆಡ್ ಬೈ ಯೂಸ್ಡ್ ಬೈ ನೋನ್ ಮತ್ತು ಟ್ರಸ್ಟೆಡ್. ಜಿಯೋ ಅಲ್ಲಿ ನೀವು ಬೇಸಿಕಲಿ ಟ್ರಸ್ಟೆಡ್ ಮತ್ತು ನೋನಿಂದ ಸಿಗ್ತಾ ಹೋಗುತ್ತೆ. ಅದೇ ವೆಬ್ಗೆ ಬರೋದಾದ್ರೆ ಅನ್ನೋನು ಮತ್ತು ಫುಲ್ಲಿ ಅನ್ನೋನ್ ಕಂಟೆಂಟ್ ಎಲ್ಲೆಲ್ಲಿಂದ ಬಂದಿದೆ, ಯಾರು ಅಪ್ಲೋಡ್ ಮಾಡ್ತಿದ್ದಾರೆ ಒಂದು ಐಡಿಯಾ ಆಗೋದಿಲ್ಲ. ನೆಕ್ಸ್ಟು ಇನ್ಫಾರ್ಮೇಷನ್. ಸೊ ಇನ್ಫಾರ್ಮೇಷನ್ ಬರೋದಾದ್ರೆ ಸೋರ್ಸ್ ಆರ್ ಟ್ರಸ್ಟೆಡ್, ಈ ಕಡೆ ಜಿಯೋ ಟ್ರಸ್ಟೆಡ್ ಆಗಿರುತ್ತೆ ಆಯಿತಾ. ಆ್ಯಂಡ್ ಪ್ರಾಪರ್ಟೀಸ್ ಜನರಲಿ ನೋನು ಮತ್ತು ಟಿಪಿಕಲಿ ಪ್ಲೇಸ್ ಇನ್ ಸಿಸ್ಟಮ್ ಬೈ ಯೂಸರ್ಸ್ ಆರ್ ನೋನ್ ಪೀಪಲ್ ಆ್ಯಂಡ್ ಆರ್ಗನೈಸೇಷನ್ಸ್ ಆಯಿತಾ. ಇನ್ಫಾರ್ಮೇಷನಲ್ಲಿ ಜಿಯೋ ಅಲ್ಲಿ. ಅದೇ ವೆನ್ ಇಟ್ ಕಮ್ಸ್ ಟು ವೆಬ್ ಬರೋದಾದ್ರೆ ಸೋರ್ಸ್ ಆರ್ ಆಲ್ವೇಸ್ ನಾಟ್ ಆಲ್ವೇಸ್ ಟ್ರಸ್ಟೆಡ್, ಆಫ್ಟನ್ ನಾಟ್ ಪ್ಲೇಸ್ಡ್ ಆನ್ ದ ವೆಬ್ ಯೂಸರ್ಸ್ ಬೈ ಯೂಸರ್ಸ್ ಆರ್ ನೋನ್ ಪೀಪಲ್ ಆ್ಯಂಡ್ ಆರ್ಗನೈಸೇಷನ್ಸ್, ಹೈಲಿ ವೇರಿಯಬಲ್ ಆರ್ಗನೈಸೇಷನ್ಸ್. ಯೂಸರ್ ಟಾಸ್ಕ್ ಬರೋದಾದ್ರೆ ಯೂಸರ್ ಟಾಸ್ಕ್ಗೆ ಬರ್ತಾರೆ. ಸೊ ಇಲ್ಲಿ ಬೇಸಿಕಲಿ ಇನ್ಸ್ಟಾಲ್ ಮಾಡ್ತೀವಿ, ಕಾನ್ಫಿಗರೇಷನ್ ಮಾಡ್ತೀವಿ, ಪರ್ಸನಲೈಸ್ ಸ್ಟಾರ್ಟ್ ಮಾಡ್ಕೋತೀವಿ, ಯೂಸ್ ಮಾಡ್ಕೋತೀವಿ, ಓಪನ್ ಮಾಡ್ಕೋತೀವಿ. ಆ್ಯಂಡ್ ದೆನ್ ಕ್ಲೋಸ್ ಡೇಟಾ ಆ್ಯಂಡ್ ದೆನ್ ಫೈಲ್ಸು ಮತ್ತು ಫೆಮಿಲಿಯಾರಿಟಿ ವಿತ್ ಅಪ್ಲಿಕೇಶನ್ಸ್ ಆಫ್ಟನ್ ಅಚೀವ್ಡ್ ಆಯಿತಾ. ಸೊ ಇಲ್ಲಿ ಇನ್ಸ್ಟಾಲ್ ಮಾಡಬೇಕು, ಕಾನ್ಫಿಗರ್ ಮಾಡಬೇಕು, ಪರ್ಸನಲೈಸ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು, ಯೂಸ್ ಮಾಡಬೇಕು, ಓಪನ್ ಮಾಡಬೇಕು, ಯೂಸ್ ಮಾಡಬೇಕು, ಆ್ಯಂಡ್ ದೆನ್ ಕ್ಲೋಸ್ ದ ಡೇಟಾ ಫೈಲ್ಸ್, ಫೆಮಿಲಿಯಾರಿಟಿ ವಿತ್ ದ ಅಪ್ಲಿಕೇಶನ್ ಆಫ್ಟನ್ ಅಚೀವ್ಡ್ ಅಫ್ಕೋರ್ಸ್. ನೆಕ್ಸ್ಟ್ ಈ ಕಡೆ ಬರೋದಾದ್ರೆ ಲಿಂಕ್ ಟು ಅ ಸೈಟ್, ಬ್ರೌಸರ್ ಆರ್ ರೀಡ್ ಪೇಜಸ್, ಫಿಲ್ ಔಟ್ ಫಾರ್ಮ್ಸ್ ಆರ್ ಅಪ್ಗ್ರೇಡ್ ಪ್ರೋಗ್ರಾಮ್ಸ್ ಆರ್ ಈ ಥರ ಕೆಲಸನ ಮಾಡ್ಕೊಂಡು ಹೋಗ್ತಿರ್ತೀವಿ. ಬೇಸಿಕಲಿ ಇದು ಒಂದು ಅಪ್ಲಿಕೇಶನ್ ಥರ ಅಂತ ಅಂದ್ಕೊಳ್ಳಿ ಜಿಯೋ ಅಂತಂದರೆ. ಸೊ ಇದು ವೆಬ್ ಇಂಟರ್ಫೇಸ್ ಏನಿರುತ್ತೆ, ಇಟ್ ಇಸ್ ನಥಿಂಗ್ ಬಟ್ ವೆಬ್ ಬ್ರೌಸರ್ ಏನೇನು ಮಾಡ್ತೀವಿ ಅದರಲ್ಲಿ ಅಷ್ಟೇ. ಪೇಜ್ ಫಿಲ್ ಮಾಡೋದಾಗಿರ್ಬೋದು, ಪೇಜ್ ಅಪ್ಗ್ರೇಡ್ ಮಾಡೋದಾಗಿರ್ಬೋದು, ಅಥವಾ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಅಥವಾ ಸರ್ವರ್ನ ಮಾಡೋದು, ಲಿಂಕಿನ ಸೈಟ್ನ ಅಪ್ರೋಚ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡ್ತಾ ಹೋಗ್ತೀವಿ. ಇಲ್ಲಿ ಇನ್ಸ್ಟಾಲು, ಕಾನ್ಫಿಗರು, ಪರ್ಸನಲೈಸ್, ಸ್ಟಾರ್ಟ್, ಯೂಸು, ಓಪನ್, ಕ್ಲೋಸು ಇದೆಲ್ಲ ಮಾಡ್ತಾ ಹೋಗ್ತಿರ್ತೀವಿ ಇಲ್ಲಿ ಜಿಯೋ ಅಲ್ಲಿ. ಪ್ರೆಸೆಂಟೇಷನ್ ಬರೋದಾದರೆ ವಿಂಡೋಸ್, ಮೆನ್ಯೂಸ್, ಕಂಟ್ರೋಲ್ಸ್, ಡೇಟಾ ನೋಡಿ, ವಿಂಡೋಸು, ಮೆನ್ಯೂಸು, ಕಂಟ್ರೋಲು, ಡೇಟಾ ಟೂಲ್ ಬಾರ್ಸು ಮತ್ತು ಪ್ರೆಸೆಂಟೆಡ್ ಆ್ಯಸ್ ಸ್ಪೆಸಿಫೈಡ್ ಬೈ ಡಿಸೈನರ್ಸು ಆ್ಯಂಡ್ ದೆನ್ ಜನರಲಿ ಸ್ಪೆಸಿಫೈಡ್, ಸ್ಟ್ಯಾಂಡರ್ಡೈಸ್ ಬೈ ಟೂಲ್ ಕಿಟ್ಸ್ ಆ್ಯಂಡ್ ದೆನ್ ಸ್ಟೈಲ್ ಸ್ಪೆಸಿಫಿಕೇಶನ್ ಗೈಡ್ಲೈನ್ಸು. ಸೊ ವಿಂಡೋಸ್ ಏನಾಗಿರುತ್ತಪ್ಪ ಅಂತಂದರೆ ಇಲ್ಲಿ ವಿಂಡೋಸ್ ಆಗಿರುತ್ತೆ, ಅಂದರೆ ಜಿಯೋ ಅಲ್ಲಿ ವಿಂಡೋಸ್ ಇರ್ತವೆ, ಮೆನ್ಯೂಸ್ ಇರ್ತವೆ, ಕಂಟ್ರೋಲ್, ಡೇಟಾ ಎಲ್ಲ ಇರ್ತವೆ ನಿಮಗೆ. ಸೊ ಈ ಕಡೆ ಬರೋದಾದ್ರೆ 2 ಕಂಪೋನೆಂಟ್ಸು ಏನಪ್ಪ ಅಂತಂದರೆ ಬ್ರೌಸರ್ ಮತ್ತು ಪೇಜು. ವಿತ್ ಪೇಜ್ ಎನಿ ಕಾಂಬಿನೇಷನ್ ಆಫ್ ಟೆಕ್ಸ್ಟ್, ಇಮೇಜ್, ಆಡಿಯೋ, ವಿಡಿಯೋ, ಆನಿಮೇಟೆಡ್, ಎನಿ may not be presented as specified by the designer ಡಿಪೆಂಡೆಂಟ್ ಆನ್ ದ ಬ್ರೌಸರ್, ಮಾನಿಟರು ಇದೆಲ್ಲ ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ನ್ಯಾವಿಗೇಷನ್ ಬರೋದಾದ್ರೆ ಥ್ರೂ ಮೆನ್ಯೂಸ್, ಲಿಸ್ಟ್, ಟ್ರೀಸು, ಡೈಲಾಗ್ಸು ಮತ್ತು ವಿಸಾರ್ಟ್ಸ್ನ ಮಾಡ್ತೀವಿ. ಇಲ್ಲಿ ಲಿಂಕ್ಸು, ಬುಕ್ ಮಾರ್ಕ್ಸು ಮತ್ತು URLಸಿಂದ ನ್ಯಾವಿಗೇಷನ್ ಮಾಡ್ತಾ ಆಗ್ತೀವಿ. ನೆಕ್ಸ್ಟು ಇಟರೇಷನ್ ಬರೋದಾದ್ರೆ ಇಟರೇಷನ್ಸ್ ಆಯಿತಾ. ಇಟರೇಷನ್ ಸಚ್ ಆಸ್ ಕ್ಲಿಕ್ಕಿಂಗ್ ಮೆನ್ಯೂಸು ಮತ್ತು ಪ್ರೆಸ್ಸಿಂಗ್ ಬಟನ್ಸು ಮತ್ತು ಸೆಲೆಕ್ಟಿಂಗ್ ಲಿಸ್ಟ್ ಚಾಯ್ಸಸ್ ಆ್ಯಂಡ್ ಕಾಪಿ ಪೇಸ್ಟ್ ಎಲ್ಲ ಮಾಡ್ತಾ ಹೋಗ್ತೀವಿ ಇಲ್ಲಿ ಇಂಟ್ರಾಕ್ಷನಲ್ಲಿ. ಸಚ್ ಆಸ್ ಕ್ಲಿಕ್ಕಿಂಗ್ ಮೆನ್ಯೂ ಮತ್ತು ಪ್ರೊಸೆಸಿಂಗ್ ಬಟನ್ಸು, ಸೆಲೆಕ್ಷನ್ ಲಿಸ್ಟ್ ಚಾಯ್ಸಸ್ಸು ಆ್ಯಂಡ್ ದೆನ್ ಕಾಪಿ ಪೇಸ್ಟು ಇದೆಲ್ಲ ಮಾಡ್ತಾ ಹೋಗ್ತೀವಿ ಜಿಯೋ ಅಲ್ಲಿ. ವೆನ್ ಇಟ್ ಕಮ್ಸ್ ಟು ವೆಬ್ ಇಂಟರ್ಫೇಸಲ್ಲಿ ನಾವು ಬೇಸಿಕಲಿ ಬೇಸಿಕ್ ಇಟರೇಷನ್ ಇಸ್ ಅ ಸಿಂಗಲ್ ಆ್ಯಂಡ್ ಕ್ಲಿಕ್ಕು, is a single click. Basic interaction is nothing but a single click. This can be cause extreme changes in context too, which may not be noticed. ನಮ್ಗೆ ನೋಟಿಸ್ ಮಾಡೋಕ್ಕೆ ಆಗೋದಿಲ್ಲ, ಆ ಥರ ಚೇಂಜ್ ಆಗುತ್ತೆ. ರೆಸ್ಪಾನ್ಸ್ ಟೈಮು ನಿಯರ್ಲಿ ಇನ್ಸ್ಟಂಟೇನಿಯಸ್, ಕ್ವೈಟ್ ವೇರಿಯಬಲ್, ಡಿಪೆಂಡ್ಸ್ ಆನ್ ದ ಟ್ರಾನ್ಸ್ಮಿಷನ್ ಸ್ಪೀಡು ಮತ್ತು ಪೇಜ್ ಕಂಟೆಂಟು, ಆಲ್ಸೋ ಲಾಗಿನ್ ಟೈಮ್ಸ್ ಕೇಪಬಲ್ ಅಪ್ಸೆಟ್ ಮಾಡಿ ಯೂಸರ್ಸು. ನೆಕ್ಸ್ಟು ಸಿಸ್ಟಮ್ ಕೇಪಬಿಲಿಟೀಸ್ ಬರೋದಾದ್ರೆ ಅಲ್ಟಿಮೇಟ್ಲಿ ಕೇಪಬಲ್ ಪ್ರಾಪರ್ಟೀಸು, ಸೋ sophistication of hardware and software, so limited by constraints imposed by the hardware, browser software, client support and user willingness to allow features because of response time, security and privacy concerns. Next task efficiency ಬರೋದಾದ್ರೆ ಟಾರ್ಗೆಟೆಡ್ ಟು ಸ್ಪೆಸಿಫಿಕ್ ಆಡಿಯನ್ಸು. ಸೊ ಇಲ್ಲಿ ಜಿಯೋ ಅಲ್ಲಿ ಟಾರ್ಗೆಟ್ ಟು ಸ್ಪೆಸಿಫಿಕ್ ಆಡಿಯನ್ಸು ವಿತ್ ಸ್ಪೆಸಿಫಿಕ್ ಟಾಸ್ಕ್ಸು. ಇಲ್ಲಿ ಲಿಮಿಟೆಡ್ ಬ್ರೌಸರ್ ಆ್ಯಂಡ್ ನೆಟ್ವರ್ಕ್ ಕೆಪಬಿಲಿಟೀಸು, ನಿಮಗೆ ನೆಟ್ವರ್ಕ್ ಕೆಪಬಿಲಿಟೀಸ್ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಎಲ್ಲೇ ಅದು ಅವೈಲೇಬಲ್ ಆಗಿರುತ್ತೆ. ನೆಕ್ಸ್ಟು ಕನ್ಸಿಸ್ಟೆನ್ಸಿ. ಸೊ ಮೇಜರ್ ಅಬ್ಜೆಕ್ಟಿವ್ ಎಕ್ಸಿಸ್ಟ್ ವಿತಿನ್ ಆ್ಯಂಡ್ ಅಕ್ರಾಸ್ ಅಪ್ಲಿಕೇಶನ್ ಇಸ್ ಮೇಜರ್ ಅಬ್ಜೆಕ್ಟಿವ್ ಏನಪ್ಪ ಅಂತಂದರೆ ಎಕ್ಸಿಸ್ಟ್ ವಿತಿನ್ ಆ್ಯಂಡ್ ಅಕ್ರಾಸ್ ಅಪ್ಲಿಕೇಶನ್. ಇದು ಸೈಟ್ಸ್ ಟೆನ್ಸ್ ಟು ಎಸ್ಟಾಬ್ಲಿಷ್ ದೇರ್ ಓನ್ ಐಡೆಂಟಿಟಿ ಆ್ಯಂಡ್ ಫ್ರೀಕ್ವೆಂಟ್ಲಿ ಸ್ಟ್ಯಾಂಡರ್ಡ್ಸ್ ಸೆಟ್ ವಿತಿನ್ ಅ ಸೈಟ್ ಆ್ಯಂಡ್ ಫ್ರೀಕ್ವೆಂಟ್ಲಿ ಇಗ್ನೋರ್ಡ್. ನೆಕ್ಸ್ಟು ಯೂಸರ್ ಅಸಿಸ್ಟೆನ್ಸಿಗೆ ಬರೋದಾದರೆ ಇಲ್ಲಿ ನಿಮಗೆ ಇಂಟಿಗ್ರಲ್ ಪಾರ್ಟ್ ಆಫ್ ದ ಮೋಸ್ಟ್ ಸಿಸ್ಟಮ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಡಾಕ್ಯುಮೆಂಟ್ಸ್ ಇದು ಬರ್ತಾ ಹೋಗುತ್ತೆ, ಡಾಕ್ಯುಮೆಂಟೇಷನ್ ಬರ್ತಾ ಹೋಗುತ್ತೆ. ಆ್ಯಂಡ್ ಬೋತ್ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ನಿಮ್ಗೆ ಅವೈಲೇಬಲ್ ಆಗಿರುತ್ತೆ. ಮತ್ತು ಕಸ್ಟಮರ್ ಸರ್ವಿಸ್ ಸಪೋರ್ಟು ಮತ್ತು ಇಫ್ ಪ್ರೊವೈಡೆಡ್ usually provided, personal support desk also usually provided. No similar help systems, access through standard mechanisms. The little available help is built into the page and then oriented product or service or offered. Ingestion, integration. ಇಂಟಿಗ್ರೇಷನ್ ಬರೋದಾದ್ರೆ ನಿಮಗೆ ಇಲ್ಲಿ ಸೀಮ್ಲೆಸ್ ಆಗಿರುತ್ತೆ ಇಂಟಿಗ್ರೇಷನ್ ಆಫ್ ಆಲ್ ಅಪ್ಲಿಕೇಶನ್ಸ್ ಇಂಟು ಪ್ಲಾಟ್ಫಾರ್ಮ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇಸ್ ಮೋರ್
major objective. And then ಸೊ ಬೇಸಿಕಲಿ ನಾವು ಲೆಫ್ಟ್ ಸೈಡ್ ಪಾಯಿಂಟ್ಗಳನ್ನ ನೆನಪು ಇಟ್ಕೊಂಡ್ಬಿಟ್ರೆ ನಿಮಗೆ ಈ ಜಿ ಒ ಐ ಮತ್ತು ವೆಬ್ಸೈಟ್ ಇಸ್ ನಥಿಂಗ್ ಬಟ್ ಇದು ಅಪ್ಲಿಕೇಶನ್ ಅನ್ಕೊಳ್ಳಿ, ಆಂಡ್ರಾಯ್ಡ್ ಅಪ್ಲಿಕೇಶನ್ ವೆಬ್ ಯೂಸರ್ ಇಂಟರ್ಫೇಸ್ ಅನ್ಕೊಳ್ಳಿ ಆಯಿತಾ. ಸೊ ಈ ಒಂದು ಪಾಯಿಂಟ್ ಇಟ್ಕೊಂಡು ಈ ಅಪ್ಲಿಕೇಶನ್ ಯೂಸ್ ಮಾಡಬೇಕು ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ, ಮತ್ತು ವೆಬ್ ಇಂಟರ್ಫೇಸಲ್ಲಿ ಇದನ್ನು ಯೂಸ್ ಮಾಡ್ಬೇಕಾದ್ರೆ ಏನು ಫೀಲ್ ಆಗುತ್ತೆ ಹೋಗಿ, ಬಿಕಾಸ್ ಇದು ಜನರಲ್ ಆಗಿರ್ಬೋದು. ದ ಓನ್ಲಿ ಪಾಯಿಂಟ್ ದಟ್ ದೇ ಆರ್ ಗೋಯಿಂಗ್ ಟು ಸಿ ಹಿಯರ್ ಇಸ್ ದ ಲೆಫ್ಟ್ ಸೈಡ್ ಪಾಯಿಂಟ್ ಆಯಿತಾ. ಸೊ ಡಿವೈಸು ಆಯಿತಾ. ಸೊ ಡಿವೈಸ್ ಯಾವ್ದು ಯೂಸರ್ ಹಾರ್ಡ್ವೇರ್ ವೇರಿಯೇಷನ್ ಲಿಮಿಟೆಡ್ ಆಗಿರುತ್ತೆ, ಅಲ್ಲಿ ಯೂಸರ್ ಹಾರ್ಡ್ವೇರ್ ವೇರಿಯೇಷನ್ ಲಿಮಿಟೆಡ್ ಆಗಿರೋ ಎನೋಮಸ್ ಆಗಿರುತ್ತೆ. ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸು ಮತ್ತು ಸ್ಕ್ರೀನ್ ಅಪಿಯರೆನ್ಸ್ ಮೇಲೆ ಎಕ್ಸಾಕ್ಟ್ಲಿ ಸ್ಪೆಸಿಫೈಡ್ ಆಗಿರುತ್ತೆ, ಅಲ್ಲಿ ಎಷ್ಟು ಬೇಕಷ್ಟಿರುತ್ತೆ. ಮತ್ತು ಹಾರ್ಡ್ವೇರ್ ಬೀಯಿಂಗ್ ಯೂಸ್ಡು ತುಂಬ ಯೂಸ್ ಆಗುತ್ತೆ ಹಾರ್ಡ್ವೇರ್ ಆಯಿತಾ. ನೆಕ್ಸ್ಟು ಯೂಸರ್ ಫೋಕಸ್ ಡಿವೈಸು, ಯೂಸರ್ ಫೋಕಸ್ ಡೇಟಾ ಇನ್ಫಾರ್ಮೇಷನ್ನು, ಪ್ರೆಸೆಂಟೇಷನ್, ನ್ಯಾವಿಗೇಷನು, ಇಂಟರಾಕ್ಷನ್ನು, ರೆಸ್ಪಾನ್ಸ್ ಟೈಮು, ಸಿಸ್ಟಮ್ ಕೆಪಬಿಲಿಟೀಸು, ಮತ್ತು ಟಾಸ್ಕ್ ಎಫಿಷಿಯನ್ಸಿ, ಕನ್ಸಿಸ್ಟೆನ್ಸಿ, ಯೂಸರ್ ಅಸಿಸ್ಟೆನ್ಸು, ಇಂಟಿಗ್ರೇಷನ್, ಸೆಕ್ಯೂರಿಟಿ ಆ್ಯಂಡ್ ದೆನ್ ರಿಲಯಬಿಲಿಟಿ. ಸೊ ಇನ್ನೊಂದು ಸತಿ 2-3 ಸತಿ ನಾಲ್ಕು ಕಟ್ಕೊಬೋಣ, ಇದನ್ನು ಮಕ್ಕಪ್ ಮಾಡ್ಕೊಬೋಣ ಆಯಿತಾ. ಸೊ ಡಿವೈಸ್ ಯಾವ್ಯಾವ ಡಿವೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಯೂಸರ್ ಫೋಕಸ್ ಎಲ್ಲೆಲ್ಲಿರುತ್ತೆ. ನೆಕ್ಸ್ಟ್ ಡೇಟಾ ಬರೋದಾದರೆ ಎಲ್ಲಿಂದ ಬರುತ್ತೆ, ಕ್ರಿಯೇಟೆಡ್ ಬೈ ಯೂಸರ್ಸ್, ಕ್ರಿಯೇಟೆಡ್ ಆ್ಯಂಡ್ ಯೂಸ್ಡ್ ಬೈ ನೋನ್ ಟ್ರಸ್ಟೆಡು, ಅಲ್ಲಿ ಎಲ್ಲ ಅನ್ಟ್ರಸ್ಟೆಡ್ ಇನ್ಫಾರ್ಮೇಷನ್ ನಿಮಗೆ ಬೇಸಿಕಲಿ ಟ್ರಸ್ಟೆಡ್ ಎಂಟಿಟಿನ ಸಿಗುತ್ತೆ, ಅಲ್ಲಿ ಎಲ್ಲ ರ್ಯಾಂಡಮ್ ಸೋರ್ಸ್ ಸಿಗುತ್ತೆ. ಯೂಸರ್ ಟಾಸ್ಕ್ ಏನು ಮಾಡ್ತೀವಪ್ಪ ಅಂದರೆ ಇನ್ಸ್ಟಾಲ್ ಮಾಡ್ತೀವಿ, ಕಾನ್ಫಿಗರ್ ಮಾಡ್ತೀವಿ, ಅಲ್ಲಿ ಏನಪ್ಪ ಅಂತಂದರೆ ಲಿಂಕ್ ಇಟ್ಕೊಂಡು ಬ್ರೌಸ್ ಮಾಡ್ತೀವಿ, URL ಮತ್ತು ಬುಕ್ ಮಾರ್ಕಿಂದ ನಾವು ಆಟಾಡ್ತೀವಿ. ಪ್ರೆಸೆಂಟೇಷನ್ ಬರೋದಾದರೆ ವಿಂಡೋಸ್ ಮೆನ್ಯೂಸ್ ಇದರಲ್ಲಿ ಇರ್ತವೆ, ಅದರಲ್ಲಿ 2 ಕಾಂಪೊನೆಂಟ್ಸು, ಬ್ರೌಸರ್ ಪೇಜು ವಿತ್ ಎನಿ ಕಾಂಟೆಕ್ಸ್ಟ್ ಟೆಕ್ಸ್ಟು, ಓಕೆ, ಬ್ರೌಸರು ಮತ್ತು ಪೇಜು, ಓಕೆ. ನ್ಯಾವಿಗೇಷನ್ ಬರೋದಾದ್ರೆ ಥ್ರೂ ಮೆನ್ಯೂಸ್ ಲಿಸ್ಟು, ಇಲ್ಲಿ URL ಲಿಂಕು ಬುಕ್ ಮಾರ್ಕ್ಸಿಂದ. ನೆಕ್ಸ್ಟು ಇಂಟ್ರಾಕ್ಷನ್ ಬರೋದಾರೆ ಇಂಟ್ರಾಕ್ಷನ್ ಸಚ್ ಆಸ್ ಕ್ಲಿಕ್ಕು ಮೆನ್ಯೂಸ್ ಇದರಲ್ಲಿ ಇರುತ್ತೆ, ಅಲ್ಲಿ ಬೇಸಿಕ್ ಇಂಟ್ರಾಕ್ಷನ್ ನಿಮಗೆ ಸಿಂಗಲ್ ಕ್ಲಿಕ್ಕಿಂದ ಆಗ್ತಾ ಹೋಗುತ್ತೆ. ಆ್ಯಂಡ್ ಏನು ಚೇಂಜ್ ಆಗುತ್ತೆ ಗೊತ್ತಾಗೋದಿಲ್ಲ. ರೆಸ್ಪಾನ್ಸ್ ಟೈಮಿಗೆ ಬರೋದಾದ್ರೆ ನಿಮಗೆ ನಿಯರ್ಲಿ ಇನ್ಸ್ಟಂಟೇನಿಯಸ್ ಆಗಿರುತ್ತೆ ವೆನ್ ಇಟ್ ಕಮ್ಸ್ ಟು ಅಪ್ಲಿಕೇಶನ್, ಬಟ್ ಆದರೆ ವೆನ್ ಇಟ್ ಕಮ್ಸ್ ಟು ವೆಬ್ ಸರ್ಚ್ ಇಟ್ ಮೈ ಟೇಕ್ ಟೈಮ್ ಬಿಕಾಸ್ ಆಫ್ ದ ಟ್ರಾನ್ಸ್ಮಿಷನ್ ಸ್ಪೀಡ್ ಅಥವಾ ಪೇಜ್ ಕಂಟೆಂಟ್ ಆಗಿರ್ಬೋದು, ಅಥವಾ ಲೋಡ್ ಆಗೋ ಸರ್ವರ್ ಇದೆಲ್ಲ ಆಗಿರುತ್ತೆ. ನೆಕ್ಸ್ಟು ಸಿಸ್ಟಮ್ ಕೆಪಬಿಲಿಟೀಸ್ ಬರೋದಾರೆ ultimate capability potential proportional to sophisticated of hardware and software, ಇಲ್ಲಿ limited by constraints imposed by the hardware. ಬೇಸಿಕಲಿ ಟಾಸ್ಕ್ ಎಫಿಷಿಯನ್ಸಿ ಬರೋದಾರೆ ಬೇಸಿಕಲಿ ಫಾಸ್ಟ್ ಆಗಿರುತ್ತೆ, ಅದರಲ್ಲಿ ಲಿಮಿಟ್ ಆಗಿರುತ್ತೆ. ಕನ್ಸಿಸ್ಟೆನ್ಸಿ ಬರೋದಾರೆ ಮೋರ್ ಅಬ್ಜೆಕ್ಟಿವ್ ಎಕ್ಸಿಸ್ಟ್ ವಿತಿನ್ ದ ಅಕ್ರಾಸ್ ಅಪ್ಲಿಕೇಶನ್, ಓಕೆ, ಏಡೆಡ್ ಬೈ ಪ್ಲಾಟ್ಫಾರ್ಮ್ಸ್, ಟೂಲ್ ಕಿಟ್ಸ್ ಆ್ಯಂಡ್ ಡಿಸೈನ್ ಗೈಡ್ಲೈನ್ಸ್. ಆ್ಯಂಡ್ ಇಲ್ಲಿ ಬರೋದಾರೆ ನಿಮಗೆ ಸೈಟ್ಸ್ ಟೆನ್ ಟು ಎಸ್ಟಾಬ್ಲಿಷ್ ದೇರ್ ಓನ್ ಐಡೆಂಟಿಟಿ. ಯೂಸರ್ ಅಸಿಸ್ಟೆನ್ಸಿ ಬರೋದಾರೆ ಇಂಟಿಗ್ರಲ್ ಪಾರ್ಟ್ ಆಫ್ ದ ಮೋಸ್ಟ್ ಸಿಸ್ಟಮ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್. ನೆಕ್ಸ್ಟ್ ಡಾಕ್ಯುಮೆಂಟೇಷನ್ ಸಮಥಿಂಗ್ ಲೈಕ್ ದಟ್. ನೆಕ್ಸ್ಟು ಇಂಟಿಗ್ರೇಷನ್ ಬರೋದಾರೆ ಸೀಮ್ಲೆಸ್ ಇಂಟಿಗ್ರೇಷನ್ ಆಫ್ ಆಲ್ ಅಪ್ಲಿಕೇಶನ್ಸ್ ಇಂಟು ಪ್ಲಾಟ್ಫಾರ್ಮ್ಸ್ ಎನ್ವಿರಾನ್ಮೆಂಟ್ ಇಸ್ ಅ ಮೇಜರ್ ಆಬ್ಜೆಕ್ಟಿವ್. ಸೆಕ್ಯೂರಿಟಿ ಬರೋದಾರೆ ಟೈಟ್ಲಿ ಕಂಟ್ರೋಲ್ಡ್ ಪ್ರಪೋರ್ಷನಲ್ ಟು ಡಿಗ್ರಿ ಆಫ್ ವಿಲ್ಲಿಂಗ್ನೆಸ್ ಟು ಇನ್ವೆಸ್ಟ್ ಆ್ಯಂಡ್ ಎಫರ್ಟ್, ನಾಟ್ ಅನ್ ಇಶ್ಯೂ ಫಾರ್ ಮೋಸ್ಟ್ ಹೋಮ್ PC ಯೂಸರ್ಸ್. ಓಕೆ, ಇದು ಇಟ್ಕೊಳ್ಳೋಣ. ನೆಕ್ಸ್ಟು ಹೌ ವೆಬ್ಸೈಟ್ ಡಿಸೈನ್ ಇಸ್ ನಾಟ್ ಸೇಮ್ ಆ್ಯಸ್ ವೆಬ್ ಪೇಜ್ ಡಿಸೈನ್. ವೆಬ್ಸೈಟ್ ಡಿಸೈನು ಯಾವ ರೀತಿ ವೆಬ್ ಪೇಜ್ ಡಿಸೈನ್ಗೆ ಇರೋದಿಲ್ಲ ಅಂತ ಚೆಕ್ ಮಾಡ್ಕೊಂಡು ಹೋಗೋಣ. ವೆಬ್ಸೈಟ್ ಏನಪ್ಪ ಕಲೆಕ್ಷನ್ ಆಫ್ ಸೆವೆರಲ್ ಡಾಕ್ಯುಮೆಂಟ್ಸ್ ಅಸೋಸಿಯೇಟೆಡ್ ವಿತ್ ಸ್ಪೆಸಿಫಿಕ್ ಡೊಮೈನು. ವೆಬ್ಸೈಟ್ ಇಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಸೆವೆರಲ್ ಡಾಕ್ಯುಮೆಂಟ್ಸ್ ಆಯಿತಾ, ಸ್ಪೆಸಿಫೈಡ್ ಒಂದು ಡೊಮೈನಲ್ಲಿ. ವೆಬ್ ಪೇಜ್ ಅಂತಂದರೆ ಇಟ್ ಇಸ್ ಅ ಸಿಂಗಲ್ ಡಾಕ್ಯುಮೆಂಟ್ ಆನ್ ದ ಇಂಟರ್ನೆಟ್ ದಟ್ಸ್ ಲಿಂಕ್ ಟು ಅ ಸ್ಪೆಸಿಫಿಕ್ URL ಅಂಡರ್ ದ ರೆಸ್ಪೆಕ್ಟಿವ್ ಡೊಮೈನ್. ಸೊ ಅ ಪ್ಲೇಸ್ ಟು ಪುಟ್ ಆ್ಯಂಡ್ ಡಿಸ್ಪ್ಲೇ ಕಂಟೆಂಟು ಇದೇನಪ್ಪ ಅಂದರೆ ಕಂಟೆಂಟ್ ಡಿಸ್ಪ್ಲೇಡ್ ಆನ್ ದ ವೆಬ್ಸೈಟ್. ಓಕೆ, ಕಂಟೈನ್ಸ್ ಕಂಟೆಂಟ್ ರಿಲೇಟೆಡ್ ಡಿಫ್ರೆಂಟ್ ಎಂಟಿಟೀಸು. ಸೊ ಕಂಟೈನ್ಸ್ ಕಂಟೆಂಟ್ ರಿಲೇಟೆಡ್ ಟು ಸಿಂಗಲ್ ಎಂಟಿಟಿ ಟೈಪು. ಓಕೆ, ಎಕ್ಸಾಂಪಲ್ Amazon.com, Quora.com, ಲಾಗಿನ್ ಪೇಜ್, ಸೈನ್ ಅಪ್ ಪೇಜ್. ಓಹೋ, ಸಿಂಪಲ್. ವೆಬ್ಸೈಟ್ಗೂ ಮತ್ತು ವೆಬ್ ಪೇಜ್ಗೂ ಇರೋ ಡಿಫ್ರೆನ್ಸ್ ಏನೋ ತಿಳ್ಕೊಂಬಿಡಿ ಆಯಿತಾ. ವೆಬ್ಸೈಟ್ ಏನಪ್ಪ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಡಿಫ್ರೆಂಟ್ ಡಾಕ್ಯುಮೆಂಟ್ಸ್. ವೆಬ್ ಪೇಜ್ ಏನಪ್ಪ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಸಿಂಗಲ್ ಡಾಕ್ಯುಮೆಂಟ್, ಸಿಂಗಲ್ ಪೇಜ್ ಆಗಿರುತ್ತೆ ಅಷ್ಟೇ. ನೆಕ್ಸ್ಟು ಇಲ್ಲಿ ಇಟ್ ಪ್ಲೇಸ್ಡ್ a place to put all the information of the documents, display content. ಏನಪ್ಪ ಅಂದರೆ ಕಂಟೆಂಟ್ that is being displayed, that is displayed on the website. Next, contains content relatable different entities ಮತ್ತು contains content related to single entity type. ಎಕ್ಸಾಂಪಲ್ ಬರ್ತದೆ ಅಮೆಝಾನು, ಕೋರಾ, ಎಕ್ಸಾಂಪಲ್ ಲಾಗಿನ್ ಪೇಜು, ಸೈನ್ ಅಪ್ ಪೇಜ್ ಎಲ್ಲ ಬರ್ತಾ ಹೋಗುತ್ತೆ. ನೆಕ್ಸ್ಟು 5th ಕ್ವೆಶ್ಚನ್ ಕೊಂಡೋಗೋಣ. ಡಿಸ್ಕಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ನೆಟ್ ಆ್ಯಂಡ್ ದೆನ್ ಇಂಟರ್ನೆಟ್ ಆ್ಯಂಡ್ bring out the difference between them ಅಂತ ಕೇಳಿದ್ದಾರೆ. ಸೊ ನಮಗೆ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಇಂಟ್ರಾನೆಟ್ ಆ್ಯಂಡ್ ದೆನ್ ಇಂಟರ್ನೆಟ್ ಆಯಿತಾ. ಸೊ ಲೆಟ್ಸ್ ಸಿ. ಯೂಸರ್ ಟು ಟಾಸ್ಕ್, ಟೈಪ್ ಆಫ್ ಇನ್ಫಾರ್ಮೇಷನು, ಕೆಲವೊಂದಷ್ಟು ಪ್ರಾಪರ್ಟೀಸ್ ಇದ್ದಾವೆ. ಐ ಗೆಸ್ ಇದೊಂದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಕ್ವಶನ್ ಇದು. ಸೊ
ಬೈ ದ ವೇ ಕೇಳಿದ್ರೆ ಕ್ವಶನ್ನ ಲೆಟ್ಸ್ ಲರ್ನ್ ದಿಸ್ ವಾಟ್ ಇಸ್ ದೇರ್ ಇನ್ ದಟ್ ಲರ್ನಿಂಗ್ ಅಲ್ವಾ. ಸೊ ಯೂಸರ್ಸು ಬರ್ತಾರೆ. ಓಕೆ, ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಡಿಸ್ಕಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ನೆಟ್, ಬ್ರಿಂಗ್ ಔಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದಮ್. ಓಕೆ, ಸೊ ಬೇಸಿಕಲಿ ಯಾವ ಯಾವ ಫೋಕಸ್ ಅಥವಾ ಯಾವ ಯಾವ ಟಾಪಿಕನ್ನು ಇಟ್ಕೊಂಡು ವಿ ಕ್ಯಾನ್ ಡಿಫ್ರೆನ್ಷಿಯೇಟ್ ದಮ್ ಅಂತಂದರೆ ದ ಫಸ್ಟ್ ಥಿಂಗ್ ಇಸ್ ಯೂಸ್ ಆಯಿತಾ. ಯಾವ ಥರ ಯೂಸರ್ಸ್ಗಳು ಇದನ್ನು ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಇಂಟ್ರಾನೆಟ್ಟನ್ನು ಯಾರು ಯೂಸ್ ಮಾಡ್ತಾರೆ ಅಂತಂದರೆ ಆರ್ಗನೈಸೇಷನ್ ಎಂಪ್ಲಾಯೀಸ್ಗಳು known a lot about the organization, its structure and its products and its jargons and its culture. ಯಾರು ಇದನ್ನ ಬಗ್ಗೆ ತಿಳ್ಕೊಂಡಿರ್ತಾರೆ ಅಂದರೆ ಆರ್ಗನೈಸೇಷನ್ ಎಂಪ್ಲಾಯೀಸ್ಗಳು ಇಂಟರ್ನೆಟನ್ನು ಯೂಸ್ ಮಾಡ್ತಾರೆ. ಇಂಟರ್ನೆಟನ್ನು ಕಸ್ಟಮರ್ಸ್ ಯೂಸ್ ಇಂಟರ್ನೆಟ್ ಸೈಟ್ಸ್ ಆ್ಯಂಡ್ ಅದರ್ ಹೂ ನೋ ಮಚ್ ಲೆಸ್ ಅಬೌಟ್ ಆರ್ಗನೈಸೇಷನ್ ಆ್ಯಂಡ್ ಆಫ್ಟನ್ ಕೇರ್ಲೆಸ್ ಅಬೌಟ್ ಇಟ್. ಸೊ ಈ ಇಂಟರ್ನೆಟ್ ಮತ್ತು ಇಂಟರ್ನೆಟ್ ಯೂಸ್ ಮಾಡೋರು ಡಿಫ್ರೆಂಟ್ ಆಗಿರ್ತಾರೆ ಯೂಸರ್ಸು. ಸೊ ಯೂಸರ್ಸಲ್ಲಿ ಇಂಟರ್ನೆಟ್ ಯೂಸ್ ಮಾಡೋರು ಇಟ್ ಇಸ್ ನಥಿಂಗ್ ಬಟ್ ಕಂಪನಿ ಅಥವಾ ಆರ್ಗನೈಸೇಷನ್ ಎಂಪ್ಲಾಯೀಸ್ ಆಗಿರ್ತಾರೆ. ಇಂಟರ್ನೆಟ್ ಯೂಸ್ ಮಾಡೋದು ಕಸ್ಟಮರ್ಸ್ ಆಗಿರ್ತಾರೆ ಬೇಸಿಕಲಿ, ಆಯಿತಾ. ಟಾಸ್ಕ್ ಬರ್ತಾರೆ. ಓಕೆ, ಅನ್ ಇಂಟರ್ನೆಟ್ ಈಸ್ ಯೂಸ್ಡ್ ಫಾರ್ ಆರ್ಗನೈಸೇಷನ್ಸ್ ಎವ್ರಿ ಡೇ ಆ್ಯಕ್ಟಿವಿಟಿ ಲೈಕ್ ಇನ್ಕ್ಲೂಡಿಂಗ್ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ಸ್, ಕ್ವೈರೀಸ್ ಆ್ಯಂಡ್ ಕಮ್ಯುನಿಕೇಷನ್ಸ್. ಸೊ ಈ ಇಂಟರ್ನೆಟ್ ಏನು ಯೂಸ್ ಮಾಡ್ತಾರೆ. ಸೊ ಟಾಸ್ಕ್ ಏನಪ್ಪ ಇದ್ರದ್ದು ಆರ್ಗನೈಸೇಷನ್ ಎವ್ರಿ ಡೇ ಆ್ಯಕ್ಟಿವಿಟಿ ಲೈಕ್ ಕ್ವೆರಿ ಮಾಡೋದಾಗಿರ್ಬೋದು, ಟ್ರಾನ್ಸಾಕ್ಷನು ಮತ್ತು ಕಮ್ಯುನಿಕೇಷನ್ಗೆ ಇಂಟರ್ನೆಟನ್ನು ಯೂಸ್ ಮಾಡ್ಕೊತಾರೆ. ಅದೇ ವೆನ್ ಇಟ್ ಕಮ್ಸ್ ಟು ಇಂಟರ್ನೆಟ್, ದ ಇಂಟರ್ನೆಟ್ ಇಸ್ ಮೇನ್ಲಿ ಯೂಸ್ ಟು ಫೈಂಡ್ ಇನ್ಫಾರ್ಮೇಷನ್ ವಿತ್ ಅ ಸಪ್ಲಿಮೆಂಟ್ರಿ ಯೂಸ್ ಬೀಯಿಂಗ್ ಸಿಂಪಲ್ ಟ್ರಾನ್ಸಾಕ್ಷನ್ಸ್. ಸಿಂಪಲ್. ನೆಕ್ಸ್ಟು ಟೈಪ್ ಆಫ್ ಇನ್ಫಾರ್ಮೇಷನ್ ಬರೋದಾದರೆ ಆ್ಯನ್ ಇಂಟ್ರಾನೆಟ್ ವಿಲ್ ಕಂಟೇನ್ಸ್ detailed information needed for organizational functioning information will often be added or modified. So type of information ಬರೋದಾದರೆ ನೋಡಿ, ಸಿಂಪಲ್ ಟೈಪ್ ಆಫ್ ಇನ್ಫಾರ್ಮೇಷನ್ ಏನಿರುತ್ತಪ್ಪ ಅಂದರೆ ನೋಡಿ, ಆ್ಯಂಡ್ ಇಂಟ್ರಾನೆಟ್ ವಿಲ್ ಕಂಟೈನ್ ಡೀಟೇಲ್ಡ್ ಇನ್ಫಾರ್ಮೇಷನ್ ನೀಡೆಡ್ ಫಾರ್ ಆರ್ಗನೈಸೇಷನಲ್ ಫಂಕ್ಷನಿಂಗ್. ಒಂದು ಆರ್ಗನೈಸೇಷನಲ್ ಫಂಕ್ಷನಿಂಗ್ ಆಗೋಕ್ಕೆ ಏನೇನು ಡೀಟೇಲ್ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಅದನ್ನು ಈ ಇಂಟರ್ನೆಟ್ ಇಟ್ಕೊಂಡಿರುತ್ತೆ. ಅದೇ ವೆನ್ ಇಟ್ ಕಮ್ಸ್ ಟು ಇಂಟರ್ನೆಟ್ ವಿಲ್ ಯೂಶುವಲಿ ಪ್ರೆಸೆಂಟ್ ಮೋರ್ ಸ್ಕೇಲಬಲ್ ಇನ್ಫಾರ್ಮೇಷನ್, ಮಾರ್ಕೆಟಿಂಗ್ ಆ್ಯಂಡ್ ಕಸ್ಟಮರ್ ಆರ್ ಕ್ಲೈಂಟ್ ಇನ್ಫಾರ್ಮೇಷನ್, ರಿಪೋರ್ಟ್ಸ್ ಆ್ಯಂಡ್ ಸೋ ಫಾರ್ತ್. ಅಥವಾ ಎಲ್ಲ ಥರ ಇನ್ಫಾರ್ಮೇಷನು ಇಂಟರ್ನೆಟಲ್ಲಿರುತ್ತೆ. ಆದರೆ ಇಂಟರ್ನೆಟಲ್ಲಿ ಬೇಸಿಕಲಿ ಈ ಆರ್ಗನೈಸೇಷನ್ ಫಂಕ್ಷನಿಂಗ್ಗೆ ಏನೇನು ಬೇಕಾಗಿರುತ್ತೆ ಆ ಇನ್ಫಾರ್ಮೇಷನ್ ಅಂತ ಇರುತ್ತೆ. ಅಥವಾ ಇನ್ಫಾರ್ಮೇಷನ್ ವಿಲ್ ಆಫ್ಟನ್ ಆ್ಯಡೆಡ್ ಆರ್ ಮಾಡಿಫೈಡ್ ಆಗಿರುತ್ತೆ ಇಲ್ಲಿ ಇಂಟರ್ನೆಟಲ್ಲಿ. Amount of information. It has been estimated that an intranet site can be 10 to 100 times larger than its corresponding public site. ಸೊ ಈ ಇಂಟ್ರಾನೆಟ್ ಏನಾಗಿರುತ್ತಪ್ಪ ಅಂತಂದರೆ ವಿಲ್ ಬಿ ಲಾರ್ಜರ್, ಆಯಿತಾ. 1 to be 10 to 100 times larger than the corresponding time. Typically an internet site will be much larger than an organized site. ಸೊ ಇಂಟರ್ನೆಟ್ಟು ಒಂದು ಬೇಸಿಕಲಿ ಏನಾಗಿರ್ತವೆ, ಇಟ್ ಈಸ್ ಬಿನ್ ಎಸ್ಟಿಮೇಟೆಡ್ ದಟ್ ಅನ್ ಇಂಟರ್ನೆಟ್ ಸೈಟ್ ಯು ಕ್ಯಾನ್ ಬಿ 10 or 100 ಟೈಮ್ಸ್ ಲಾರ್ಜರ್ ದೆನ್ ದ ಕರೆಸ್ಪಾಂಡಿಂಗ್ ಪಬ್ಲಿಕ್ ಸೈಟು. ಪಬ್ಲಿಕ್ ಸೈಟ್ಗಿಂತ ಬೇಸಿಕಲಿ ಇದು ತುಂಬ 10 times ಅಥವಾ 100 times ದೊಡ್ಡದಾಗಿರುತ್ತೆ. ಯಾವುದು
ನಮ್ಮ ಇಂಟರ್ನೆಟ್ಟು ಅದೇ ಇಂಟರ್ನೆಟ್ಟು ಅದಕ್ಕೆ ದೊಡ್ಡದಾಗಿರುತ್ತೆ, ಪಬ್ಲಿಕ್ ಆಗಿರುತ್ತಲ್ವ. ಸೊ ಇಟ್ ವಿಲ್ ಬೇಸಿಕಲಿ ದೊಡ್ಡದಾಗಿರುತ್ತೆ. ಟಿಪಿಕಲಿ ಇನ್ ಇಂಟರ್ನೆಟ್ ಸೈಟ್ ವಿಲ್ ಬಿ ಮಚ್ ಲಾರ್ಜರ್ ದನ್ ದ ಆರ್ಗನೈಸೇಷನ್ ಇಂಟರ್ನೆಟ್ ಸೈಟ್. ಸೊ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಬರ್ತಾರೆ. ಸಿನ್ಸ್ intranet exists is a controlled environment, the kind of components monitors with browsers and the software can be restricted and standardized. The need for cross-platform capabilities is minimized and established. Upgrading communication printed. ಓಕೆ, ಸೊ ಬೇಸಿಕಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಕಂಪನೀಸ್ ಕಾಂಪ್ಲೆಕ್ಸಿಟಿ ತುಂಬ ಜಾಸ್ತಿ ಇರೋದ್ರಿಂದ ಇಂಟರ್ನೆಟ್ಟಲ್ಲಿ ಇಲ್ಲಿ ಟ್ರಾನ್ಸಾಕ್ಷನ್ ತುಂಬ ಫಾಸ್ಟಾಗಿ ಆಗುತ್ತೆ, ಆಯಿತಾ. ಸೊ ಅದೇ ವೆನ್ ಇಟ್ ಕಮ್ಸ್ ಟು ಇಂಟರ್ನೆಟಲ್ಲಿ ನಿಮಗೆ ಸ್ಲೋವರ್ ಕಂಪೇರ್ ಟು ದ ಇಂಟರ್ನೆಟ್. ವೈ? ಬಿಕಾಸ್ ಇಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಕಂಪನೀಸ್ ಎಲ್ಲ ಯೂಸರ್ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಯೂಸರ್ಸ್ ಅಷ್ಟೊಂದು ಸೊಫಿಸ್ಟಿಕೇಟ್ ಮತ್ತು ಸ್ಟ್ಯಾಂಡರ್ಡ್ ಡಿವೈಸ್ನ ಯೂಸ್ ಮಾಡೋದಿಲ್ಲ ಟ್ರಾನ್ಸಾಕ್ಷನ್ಗೆ. ಸೊ ಬೇಸಿಕಲಿ ಇದು ಸ್ಲೋವರ್ ಆಗಿರುತ್ತೆ. ನೆಕ್ಸ್ಟು ಡಿಸೈನ್ ಫಿಲಾಸಫೀಸ್ ಬರೋದಾರೆ. ಓಕೆ, ಓಕೆ, ಸೊ ಈ ಡಿಸೈನ್ ಫಿಲಾಸಫಿ ಬರೋದಾದ್ರೆ ಬೇಸಿಕಲಿ ನಮ್ಮ ಇಂಟರ್ನೆಟ್ ಏನಿರುತ್ತೆ, ಇಂಟರ್ನೆಟ್ ವಿಲ್ ಬಿ ವರ್ಡ್ GUI ಪಾಲಿಸಿನ ಫಾಲೋ ಮಾಡ್ತವೆ. ಆ್ಯಂಡ್ ಇಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಇನ್ಫಾರ್ಮೇಷನ್ ಏನಿರುತ್ತೆ ಇದು ಟೆಕ್ಸ್ಟ್ ಮತ್ತು GUI ಬೇಸ್ಡಲ್ಲಿ ಇರುತ್ತೆ. ಅದೇ ಇದೇನಿರುತ್ತೆ ನಿಮ್ಮ ಇಂಟರ್ನೆಟ್ ಬೇಸಿಕಲಿ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಸೊ ಬೇಸಿಕಲಿ ದ ಥಿಂಗ್ಸ್ ದಟ್ ವಿ ಸಪೋಸ್ ಟು ಅಬ್ಸರ್ವ್ ಹಿಯರ್ ಇಸ್ ದೇರ್ ಆರ್ ಆ್ಯಕ್ಚುಲಿ 1 2 4 5 6 ಥಿಂಗ್ಸ್ ಆರ್ ದೇರ್, ಆಯಿತಾ. ನೆಕ್ಸ್ಟು ಫಸ್ಟ್ ಥಿಂಗ್ ಇಸ್ ಯೂಸರ್ ಏನಾಗಿರ್ತಪ್ಪ, ಆರ್ಗನೈಸ್ ಎಂಪ್ಲಾಯೀಸ್ ಯಾರು ಇರ್ತಾರೆ ಅದನ್ನು ಯೂಸ್ ಮಾಡ್ಕೋತಾರೆ ಇಂಟರ್ನೆಟ್ಟಲ್ಲಿ ನಮಗೆ ಪಬ್ಲಿಕಲ್ಲಿ ಯಾರಿರುತ್ತೆ ಜನರಲ್ ಪೀಪಲ್ಸ್ ಅಥವಾ ಅನ್ಆರ್ಗನೈಸೇಷನಲ್ ವರ್ಕರ್ಸ್ ಅಥವಾ ಸ್ಮಾಲ್ ಬ್ರೌಸರ್ಸು ಅವ್ರನ್ನ ಯೂಸ್ ಮಾಡ್ಕೋತಾರೆ ಅಷ್ಟೇ. ನೆಕ್ಸ್ಟು ಟಾಸ್ಕ್ ಏನು ಮಾಡ್ತೀವಿ, ಆರ್ಗನೈಸೇಷನ್ ಟಾಸ್ಕ್ ಇಲ್ಲಿ ಮಾಡ್ತೀವಿ ನಾವು, ಇನ್ಸರ್ಷನ್ ಆಗಿರೋದು, ಕ್ವೈರಿಂಗ್ ಆಗಿರ್ಬೋದು, ಅಲ್ಲಿ ಸಿಂಪಲ್ ಟಾಸ್ಕ್ ಸರ್ಚಿಂಗ್ ಆಫ್ ಇನ್ಫಾರ್ಮೇಷನ್ ಮಾಡ್ತೀವಿ ಅಷ್ಟೇ ನಾವಲ್ಲಿ. ನೆಕ್ಸ್ಟ್ ಟೈಪ್ ಆಫ್ ಇನ್ಫಾರ್ಮೇಷನ್, ಇಲ್ಲಿ ಆರ್ಗನೈಸೇಷನ್ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಇರುತ್ತೆ ಇಲ್ಲಿ ವಿತ್ ದ ಹೆಲ್ಪ್ ಆಫ್ ಡೇಟಾ ಆ್ಯಂಡ್ ಡೇಟಾಬೇಸ್, ಆಯಿತಾ. ಅಲ್ಲಿ ಆ ಕಡೆ ಬರೋದಾದರೆ ದ ಇನ್ಫಾರ್ಮೇಷನ್ ವಿಚ್ ಇಸ್ ನೀಡೆಡ್ ಫಾರ್ ದ ಪೀಪಲ್, ಎಲ್ಲ ಥರ ಇನ್ಫಾರ್ಮೇಷನ್ ಇರುತ್ತೆ, ಆಯಿತಾ. ನೆಕ್ಸ್ಟು ಅಮೌಂಟ್ ಆಫ್ ಇನ್ಫಾರ್ಮೇಷನ್, ಇಲ್ಲಿ ಬೇಸಿಕಲಿ ಇಂಟ್ರಾನೆಟ್ಟಲ್ಲಿ ಅಮೌಂಟ್ ಆಫ್ ಇನ್ಫಾರ್ಮೇಷನು ತುಂಬ ಜಾಸ್ತಿ ಇರುತ್ತೆ, ಆಯಿತಾ. 10 ಟೈಮ್ಸ್ ಮತ್ತು 100 ಟೈಮ್ಸ್ ಜಾಸ್ತಿ ಇರುತ್ತೆ ದೆನ್ ಇಟ್ ಕಂಪೇರ್ ಟು ದ ಪಬ್ಲಿಕ್ ಸೈಟ್ಸು. ಬಟ್ ಆದರೆ ಟಿಪಿಕಲಿ ನಮ್ಮ ಇಂಟರ್ನೆಟ್ ಏನಂದರೆ ಇಂಟರ್ನೆಟಲ್ಲಿ ತುಂಬ ಇನ್ನೂ ಅದಕ್ಕಿಂತ ವಾಸ್ಟಾಗಿ ಇನ್ಫಾರ್ಮೇಷನ್ ಇರುತ್ತೆ ನಮಗೆ. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಕಾಂಪನೀಸ್ ಬರೋದಾರೆ. ಸಿನ್ಸ್ ವಿ ಆರ್ ಯೂಸಿಂಗ್ ಹಾರ್ಡ್ವೇರ್ ಕಾಂಪ್ಲೆಕ್ಸಿಟಿ ತುಂಬ ಜಾಸ್ತಿ ಇರೋದ್ರಿಂದ ಇಂಟರ್ನೆಟಲ್ಲಿ, ಸೊ ಹಾರ್ಡ್ವೇರ್ ಕಾಂಪ್ಲೆಕ್ಸಿಟಿ ತುಂಬ ಜಾಸ್ತಿ ಆಗಿರುತ್ತೆ, ಟ್ರಾನ್ಸಾಕ್ಷನ್ ತುಂಬ ಫಾಸ್ಟಾಗಿ ಆಗುತ್ತೆ. ಅದೇ ವೇರ್ ಇಟ್ ಕಮ್ಸ್ ಟು ಇಂಟರ್ನೆಟ್ ಹಾರ್ಡ್ವೇರ್ ಕಾಂಪ್ಲೆಕ್ಸಿಟಿ ಇದೆಲ್ಲ ಯೂಸರ್ ಡಿಪೆಂಡ್ ಆಗಿರುತ್ತೆ ಅಥವಾ ಯೂಸರ್ ಏನು ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬೇಸಿಕಲಿ ಹಾರ್ಡ್ವೇರ್ ಕಾಂಪ್ಲೆಕ್ಸಿಟಿ ತುಂಬ ಕಡಿಮೆ ಇರುತ್ತೆ. ಸೊ ಸಿಂಪಲ್ ಆಗಿ ಇರುತ್ತೆ, ನಿಮಗೆ ಸ್ಲೋವರ್ ಆಗಿರುತ್ತೆ ಕಂಪೇರ್ ಟು ದಿಸ್ ಒನ್. ಮತ್ತು ಡಿಸ್ಪ್ಲೇ ಫಿಲಾಸಫಿ ಇರೋದಾರೆ, ಇದರಲ್ಲಿ GUI ಮತ್ತು ಟೆಕ್ಸ್ಟ್ ಬೇಸ್ ಇರುತ್ತೆ, ಅಲ್ಲಿ ಯೂಸರ್ ಫ್ರೆಂಡ್ಲಿ ಇರುತ್ತೆ. 6th ಕ್ವಶನು, discuss the general principles of user UID. ಸೊ ಯೂಸರ್ ಇಂಟರ್ಫೇಸ್ ಡಿಸೈನ್ ಜನರಲ್ ಪ್ರಿನ್ಸಿಪಲ್ಸನ್ನು ಡಿಸ್ಕಸ್ ಮಾಡ್ತೀವಿ ನಾವು. ತುಂಬ ಇಂಪಾರ್ಟೆಂಟ್ ಕ್ವಶನು, 100% ಶೋರ್ ಕ್ವಶನು. ಇದನ್ನು ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ ಕಲ್ತ್ಕೊಡಿ, ಆ್ಯಂಡ್ ದಿಸ್ ಇಸ್ ಇಂಪಾರ್ಟೆಂಟ್, ಆಯಿತಾ. ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಯೂಸರ್ ಇಂಟರ್ಫೇಸ್ ಡಿಸೈನ್. ಫಸ್ಟ್ ಒನ್, ದ ಡಿಸೈನ್ ಗೋಲ್ ಈಸ್ ಕ್ರಿಯೇಟಿಂಗ್ ಯೂಸರ್ ಇಂಟರ್ಫೇಸ್ ಆರ್ ಡಿಸ್ಕ್ರೈಬ್ ಬಿಲೋ. ಸೊ ಡಿಸೈನ್ ಗೋಲ್ ಏನಿರುತ್ತೆ ನಾವು ಯೂಸರ್ ಇಂಟರ್ಫೇಸ್ ಕ್ರಿಯೇಟ್ ಮಾಡೋದು ಅದನ್ನು ಕೆಳಗೆ ಡಿಸ್ಕ್ರೈಬ್ ಮಾಡಿದ್ದಾರೆ. ಆ್ಯಂಡ್ ದೇ ಆರ್ ಫಂಡಮೆಂಟಲ್ ಟು ದ ಡಿಸೈನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಆಲ್ ಎಫೆಕ್ಟಿವ್ ಇಂಟರ್ಫೇಸಸ್ ಇನ್ಕ್ಲೂಡಿಂಗ್ GUI ಆ್ಯಂಡ್ ವೆಬ್ ಒನ್ಸ್, ಆಯಿತಾ. ಸೊ ಫಸ್ಟ್ ಒನ್ ಇಸ್ ಏಸ್ಥೆಟಿಕಲಿ ಪ್ಲೀಸಿಂಗ್ ಅಂತಂದರೆ ನಾವು ಯಾವ ಒಂದು ವೆಬ್ಸೈಟ್ ಅಂತ ತಗೋತೀವಿ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರಬೇಕು. ಸೊ ದಟ್ ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ ಆ್ಯಂಡ್ ವಿ ಕ್ಯಾನ್ ಯೂಸ್ ದ ವೆಬ್ಸೈಟ್ ಇನ್ ಮೋಸ್ಟ್ ಫ್ರೆಂಡ್ಲಿ ವೇ ಆ್ಯಂಡ್ ವಿ ಕ್ಯಾನ್ ಗೆಟ್ ದ ಇನ್ಫಾರ್ಮೇಷನ್ ದಟ್ ವಿ ವಾಂಟೆಡ್ ಅಟ್ ಎನಿ ಕಾಸ್ಟ್. ಸೊ ಪ್ರೊವೈಡ್ಸ್ ವಿಜುವಲ್ ಅಪೀಲ್ ಬೈ ಫಾಲೋಯಿಂಗ್ ದೀಸ್ ಪ್ರೆಸೆಂಟೇಷನ್ ಆ್ಯಂಡ್ ಗ್ರಾಫಿಕಲ್ ಡಿಸೈನ್ ಪ್ರಿನ್ಸಿಪಲ್ಸ್. ಏನಪ್ಪ ಅಂತಂದರೆ ಪ್ರೊವೈಡ್ಸ್ ಮೀನಿಂಗ್ಫುಲ್ ಕಂಟೆಂಟ್ ಬಿಟ್ವೀನ್ ಸ್ಕ್ರೀನ್ ಎಲಿಮೆಂಟ್ಸ್ ಮತ್ತು ಮೀನಿಂಗ್ಫುಲ್ ಕಂಟೆಂಟ್ ಕೊಡೋದು. ಮತ್ತು ಕ್ರಿಯೇಟಿಂಗ್ ಗ್ರೂಪ್ಸ್ ಆ್ಯಂಡ್ ಅಲೈನ್ ಸ್ಕ್ರೀನ್ಸ್ ಎಲಿಮೆಂಟ್ಸ್ ಆ್ಯಂಡ್ ಗ್ರೂಪ್ಸು. ಸೊ ಇಲ್ಲಿ ಕ್ರಿಯೇಟಿಂಗ್ ಗ್ರೂಪಿಸಮ್ಸು ಮತ್ತು ಅಲೈನ್ ಸ್ಕ್ರೀನ್ ಎಲಿಮೆಂಟ್ಸ್ ಆ್ಯಂಡ್ ಗ್ರೂಪ್ಸು ಇದನ್ನು ಕ್ರಿಯೇಟ್ ಮಾಡೋದು. ನೆಕ್ಸ್ಟು ಪ್ರೊವೈಡ್ 3D ರೆಪ್ರೆಸೆಂಟೇಷನ್, 3D ರೆಪ್ರೆಸೆಂಟೇಷನ್ ಕೊಡ್ತಾ ಹೋಗೋದು. ನೆಕ್ಸ್ಟು ಯೂಸ್ ಕಲರ್ ಆ್ಯಂಡ್ ಗ್ರಾಫಿಕ್ಸ್ ಎಫೆಕ್ಟಿವ್ಲಿ ಆ್ಯಂಡ್ ಸಿಂಪ್ಲಿ. ಓಕೆ, ಯೂಸ್ ಕಲರ್ ಮತ್ತು ಗ್ರಾಫಿಕ್ಸ್ ಎಫೆಕ್ಟಿವ್ ಆ್ಯಂಡ್ ಸಿಂಪ್ಲಿ. ಸೊ ಎಸ್ಥೆಟಿಕಲಿ ಪ್ಲೀಸಿಂಗ್ ಅಂತಂದರೆ ವಿಜುವಲ್ ನಥಿಂಗ್ ಬಟ್ ವಿಜುವಲ್ ರೆಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರಬೇಕಾಗಿರುತ್ತೆ. ಆ್ಯಂಡ್ ದೆನ್ ಇದು ಮೀನಿಂಗ್ಫುಲ್ ಕಂಟೆಂಟನ್ನು ಪ್ರೊವೈಡ್ ಮಾಡಬೇಕಾಗಿರುತ್ತೆ ಬಿಟ್ವೀನ್ ಸ್ಕ್ರೀನ್ ಎಲಿಮೆಂಟ್ಸು. ಮತ್ತು ಕ್ರಿಯೇಟ್ ಗ್ರೂಪಿಸಮ್ಸ್ and then align screen elements and groups, and then provide 3D representation and use color ಮತ್ತು graphics efficiently and simply. Next clarity ಬರೋದಾದರೆ the interface should be visually and conceptually, okay, ಏನು ಸಿ ನೋಡಿ,
ಕ್ಲಿಯಾರಿಟಿ ಬರೋದಾದ್ರೆ ತುಂಬ ಇಂಪಾರ್ಟೆಂಟು. ಫಸ್ಟ್ ಇಸ್ ಏಸ್ಥೆಟಿಕಲಿ ಪ್ಲೀಸಿಂಗ್ ಅಂತಂದರೆ ವಿಜುವಲಿ ತುಂಬ ಚೆನ್ನಾಗಿರಬೇಕು. ಏನೇನು ಆಸ್ಪೆಕ್ಟ್ಸನ್ನು ಅದು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಲ್ಲಿ. ಕ್ಲಾರಿಟಿ ಬರೋದಾದ್ರೆ ಇಂಟರ್ಫೇಸ್ ಶುಡ್ ಬಿ ವಿಜುವಲಿ, ಕಾನ್ಸೆಪ್ಷುಯಲಿ ಆ್ಯಂಡ್ ದೆನ್ ಲಿಂಗ್ವಿಸ್ಟಿಕಲಿ ಕ್ಲಿಯರ್ ಆ್ಯಂಡ್ ಇನ್ಕ್ಲೂಡಿಂಗ್ ವಿಜುವಲ್ ಎಲಿಮೆಂಟ್ಸು, ಫಂಕ್ಷನ್ ಮತ್ತು ಮೆಟಾಫರ್ಸು ಮತ್ತು ವರ್ಡ್ಸ್ ಮತ್ತು ಟೆಕ್ಸ್ಟು ಇದೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ತುಂಬ ಕ್ಲಿಯರ್ ಆಗಿರಬೇಕು. ಸೊ ಬೇಸಿಕಲಿ ನಾವು ಏನು ಮಾತಾಡ್ತೀವಪ್ಪ ಅಂದರೆ ಇಲ್ಲಿ ವಿಸಿಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀವಿ, ಆದರೆ ವಿಜುವಲಿ, ಕಾನ್ಸೆಪ್ಷುಲಿ ಮತ್ತು ಲಿಂಗ್ವಿಸ್ಟಿಕಲಿ ಕ್ಲಿಯರ್ ಆಗಿರಬೇಕಾಗಿರುತ್ತೆ. ಬೈ ಪ್ರೊಸೆಸಿಂಗ್ ವಿಜುವಲ್ ಎಲಿಮೆಂಟ್ಸ್ ಆ್ಯಂಡ್ ದೆನ್ ಫಂಕ್ಷನಲ್ ಮೆಟಾಫರ್ಸ್ ಆ್ಯಂಡ್ ದೆನ್ ವರ್ಡ್ಸ್ ಆ್ಯಂಡ್ ನೆಕ್ಸ್ಟು ಕಂಪ್ಯಾಟಬಿಲಿಟಿ. ಇಟ್ ಇಸ್ ನಥಿಂಗ್ ಬಟ್ ಪ್ರೊವೈಡ್ ಕಂಪ್ಯಾಟಬಿಲಿ ವಿತ್ ದ ಫಾಲೋಯಿಂಗ್. ಒಂದು ಯೂಸರ್ ಮತ್ತು ಪ್ರಾಡಕ್ಟ್ ಮಧ್ಯ ಇನ್ನೊಂದೇನಪ್ಪ ಅಂತಂದರೆ ಟಾಸ್ಕ್ ಮತ್ತು ಜಾಬ್ ಮಧ್ಯ. ಕಂಪ್ಯಾಟಬಿಲಿಟಿ ಯಾರ್ಯಾರ ಮಧ್ಯೆ ಅಂತಂದರೆ ನೀವು ಏನು ಯೂಸ್ ಮಾಡ್ತಿದ್ರೆ ಯೂಸರು ಮತ್ತು ದ ಪ್ರಾಡಕ್ಟ್ ದಟ್ ದೇ ಆರ್ ಕನ್ಸ್ಯೂಮಿಂಗ್, ಯೂಸರ್ ಮತ್ತು ಪ್ರಾಡಕ್ಟ್ ಮಧ್ಯ ಮತ್ತು ಜಾಬ್ ಮತ್ತು ಟಾಸ್ಕ್ ಮಧ್ಯ ಯು ಹ್ಯಾವ್ ಟು ಪ್ರೊವೈಡ್ ಕಂಪ್ಯಾಟಬಿಲಿಟಿ ಆ್ಯಂಡ್ ದೆನ್ ಅಡಾಪ್ಟ್ ದ ಯೂಸರ್ಸ್ ಪರ್ಸ್ಪೆಕ್ಟಿವ್ ಏನಿರುತ್ತೆ ಅದನ್ನು ನೀವು ಅಡಾಪ್ಟ್ ಮಾಡ್ಕೊಬೇಕಾಗಿರುತ್ತೆ. ಆಯಿತಾ. ನೆಕ್ಸ್ಟು ಕಾಂಪ್ರಿಹೆನ್ಸಿಬಿಲಿಟಿ. ಸೊ ಕಾಂಪ್ರಿಹೆನ್ಸಿಬಿಲಿಟಿ ಅಂತಂದರೆ ಸಿಂಪಲ್. ಆಯಿತಾ. ದ ಸಿಸ್ಟಮ್ ಶುಡ್ ಬಿ ಎಸ್ಪೆಷಲಿ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಏನಂತಂದರೆ ಯೂಸರ್ ಶುಡ್ ನೋ ದ ಫಾಲೋಯಿಂಗ್: ವಾಟ್ ಟು ಲುಕ್ ಅಟ್ ಆ್ಯಂಡ್ ವಾಟ್ ಟು ಡೂ ಆ್ಯಂಡ್ ದೆನ್ ವೆನ್ ಟು ಡೂ. ಇದೆಲ್ಲ ಆಯಿತಾ, ಇದೆಲ್ಲ ಬರ್ತಾ ಹೋಗುತ್ತೆ ಇಲ್ಲಿ. ಲೈಕ್ ಏನು ನೋಡ್ಬೇಕು ನಾವು ಆ್ಯಂಡ್ ಏನು ಸರ್ಚ್ ಮಾಡಬೇಕು ಆ್ಯಂಡ್ ಎಲ್ಲಿ ನೋಡಬೇಕಾಗಿರುತ್ತೆ, ವೈ ಹ್ಯಾವ್ ಟು ಡೂ, ಹೌ ಟು ಡೂ, ಇದ್ರ ಬಗ್ಗೆ ಎಲ್ಲ ನಾವು ನೋಡ್ತೀವಿ. ಆ್ಯಂಡ್ ಇಲ್ಲಿ ಫ್ಲೋ ಆಫ್ ಆ್ಯಕ್ಷನ್ಸು, ರೆಸ್ಪಾನ್ಸಸ್ಸು ಮತ್ತು ವಿಜುವಲ್ ಪ್ರೆಸೆಂಟೇಷನ್ಸು ಮತ್ತು ಇನ್ಫಾರ್ಮೇಷನ್ ಶುಡ್ ಬಿ ಇನ್ ಅ ಸೇಮ್ ಸೆನ್ಸಿಬಲ್ ಆರ್ಡರ್ ಆ್ಯಂಡ್ ದಟ್ ಈಸ್ ಈಸಿ ಟು ಕಲೆಕ್ಟ್ ಆ್ಯಂಡ್ ಪ್ಲೇಸ್ ಇನ್ ಅ ಕಾಂಟೆಕ್ಸ್ಟ್. ಒಂದು ಕಾಂಟೆಕ್ಸ್ಟಲ್ಲಿ ಈಸಿಯಾಗಿ ಕಲೆಕ್ಷನ್ ಮಾಡಿ ಪ್ಲೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಮಗೆ. ನೆಕ್ಸ್ಟು ಸೊ ಕಾನ್ಫಿಗರಬಿಲಿಟಿ ಬರೋದಾದ್ರೆ ಪರ್ಮಿಟ್ ಈಸಿ ಪರ್ಸನಲೈಸೇಷನ್, ಕಾನ್ಫಿಗರೇಷನ್ಸ್ ಆ್ಯಂಡ್ ರೀಕಾನ್ಫಿಗರೇಷನ್ಸ್ ಆಫ್ ಸೆಟ್ಟಿಂಗ್ಸು. ಸೊ ಬೇಸಿಕಲಿ ಇಲ್ಲಿ ಪರ್ಸನಲೈಸ್ ಆಗಿ ನಿಮಗೆ ಈಸಿಯಾಗಿ ಕಾನ್ಫಿಗರೇಷನ್ ಮತ್ತು ರೀಕಾನ್ಫಿಗರೇಷನ್ ಮಾಡೋ ಕೆಪಬಿಲಿಟೀಸ್ ಕೊಡ್ತಾ ಹೋಗುತ್ತೆ. ಇದು ಕೊಟ್ಟರೆ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಎನ್ಹ್ಯಾನ್ಸ್ಡ್ ಸೆನ್ಸ್ ಆಫ್ ಕಂಟ್ರೋಲು. ನಿಮಗೆ ಕಂಟ್ರೋಲ್ ಸೆನ್ಸ್ ಏನಿರುತ್ತೆ ಇದು ಎನ್ಹ್ಯಾನ್ಸ್ ಆಗುತ್ತೆ ಮತ್ತು ಎಂಕರೇಜಸ್ ಆ್ಯನ್ ಆ್ಯಕ್ಷನ್ ರೋಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಅಫ್ಕೋರ್ಸ್ ಇದು ನಿಮಗೆ ಎಂಕರೇಜ್ ಮಾಡುತ್ತೆ ಟು ಅಂಡರ್ಸ್ಟ್ಯಾಂಡಿಂಗ್ ದ ನ್ಯೂ ಆ್ಯಕ್ಷನ್ ರೋಲ್ಸ್. ಆಯಿತಾ. ನೆಕ್ಸ್ಟು ಕನ್ಸಿಸ್ಟೆನ್ಸಿ. ಸೊ ಸಿಸ್ಟಮ್ ಶುಡ್ ಬಿ ಲುಕ್ ಆಟ್ ಆ್ಯಂಡ್ ಆಪರೇಟ್ ಸೇಮ್ ಥ್ರೂ ಔಟ್. ಆಯಿತಾ. ಸೊ ಕನ್ಸಿಸ್ಟೆನ್ಸಿ ಸುಮ್ಮನೆ ಹೆಂಗೆ ನೋಡ್ತಾ ಇದೆ ಹಂಗೆ ಆಪರೇಟ್ ಆಗಬೇಕು, ಹಂಗೆ ಕಾಣಿಸ್ಬೇಕು ನಿಮಗೆ ಆ್ಯಂಡ್ ಹಂಗೆ ಅದು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ದಟ್ ಇಸ್ ನಥಿಂಗ್ ಬಟ್ ಕನ್ಸಿಸ್ಟೆನ್ಸಿ. ಆಯಿತಾ. ಇಲ್ಲಿ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ ಹ್ಯಾವ್ ಅ ಸಿಮಿಲರ್ ಲುಕ್ ಆ್ಯಂಡ್ ಯೂಸಸ್ಸು ಮತ್ತು ಆಪರೇಷನ್ ಸಿಮಿಲಾರಿಟೀಸ್ ಮತ್ತು ಹ್ಯಾವ್ ಸಿಮಿಲರ್ ಲುಕ್ ಮತ್ತು ಯೂಸಸ್ಸು. ಆಯಿತಾ. ನೆಕ್ಸ್ಟು ಓಕೆ, ನೀರು ಕುಡಿಯೋಕೆ ಹೋಗಿದೆ. ಲೆಟ್ಸ್ ಸ್ಟಾರ್ಟ್ ಅಗೈನ್. ಓಕೆ, ಸೊ ಕನ್ಸಿಸ್ಟೆನ್ಸಿಲಿ ಕೆಲವೊಂದಷ್ಟು ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ಗಳು ನೀವು ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಆಯಿತಾ.
ಓಕೆ. ಸೊ ಕನ್ಸಿಸ್ಟೆನ್ಸಿಲಿ ಏನಾಗಿರುತ್ತಪ್ಪ ಅಂತಂದರೆ, ಈಗ ನೀವು ಒಂದು ಆ್ಯಕ್ಷನ್ ಮಾಡ್ತಾರೆ ಆಯಿತಾ, ಆ ಆ್ಯಕ್ಷನ್ ಒಂದು ಪರ್ಟಿಕ್ಯುಲರ್ ರಿಸಲ್ಟ್ಸನ್ನು ಕೊಡಲೇಬೇಕಾಗಿರುತ್ತೆ. ಸೊ ಸಮ್ ಆ್ಯಕ್ಷನ್ ಶುಡ್ ಆಲ್ವೇಸ್ yield ಸಮ್ ರಿಸಲ್ಟ್ಸ್ ಆಯಿತಾ. ಒಂದು ಆ್ಯಕ್ಷನು ಒಂದು ರಿಸಲ್ಟನ್ನು ಕೊಡಲೇಬೇಕಾಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ದ ಫಂಕ್ಷನ್ ಆಫ್ ಎಲಿಮೆಂಟ್ ಶುಡ್ ನಾಟ್ ಚೇಂಜು. ಈಗ ಯಾವುದೊಂದು ಈಗ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ನನಗೆ ಆ್ಯಕ್ಷನ್ ಬರ್ತಾ ಇದೆ ಆಯಿತಾ, ಆ ಫಂಕ್ಷನ್ ಬಟನ್ನು ಬೇರೆ ಚೇಂಜ್ ಆಗಲೇಬಾರ್ದು ಆಯಿತಾ. ದಟ್ ಇಸ್ ಸೆಕೆಂಡ್ ಥಿಂಗ್. ದ ಫಂಕ್ಷನ್ ಆಫ್ ಎಲಿಮೆಂಟ್ ಶುಡ್ ನಾಟ್ ಚೇಂಜ್. ಥರ್ಡ್ ಥಿಂಗ್ ಇಸ್ ದ ಪೊಸಿಷನ್ ಆಫ್ ಸ್ಟ್ಯಾಂಡರ್ಡ್ ಎಲಿಮೆಂಟ್ ಶುಡ್ ನಾಟ್ ಚೇಂಜು. ಈಗ ಸ್ಟ್ಯಾಂಡರ್ಡ್ ಎಲಿಮೆಂಟ್ಗಳು ಈಗ ನೋಡಿ, ನಾನು ಒಂದು ಬಟನ್ ಕೆಳಗಡೆ ಆಯಿತಾ, ಈಗ ಒಂದು ಸಡನ್ ಸೆಂಟೆನ್ಸ್ ಕೆಳಗಡೆ ನಾನು ಓಕೆ ಬಟನ್ ಕೊಟ್ಟಿರ್ತೀನಿ. ಆ ಓಕೆ ಬಟನ್ ಅಲ್ಲಿರೋದು ಬದಲು ಅದ್ರ ಮೇಲ್ಗಡೆ ಬಿಟ್ರೆ ನಮ್ಗೆ ಸೆನ್ಸ್ ಆಗೋದಿಲ್ಲ. ಯಾವ್ಯಾವ ಬಟನ್ ಯಾವ ಪೊಸಿಷನ್ ಇರಬೇಕು ಅದು ಇಂಪಾರ್ಟೆಂಟ್ ನೋಡ್ಕೋಬೇಕು ಕನ್ಸಿಸ್ಟೆನ್ಸಿಲಿ. ಆ್ಯಂಡ್ ದೆನ್ ಮೋರ್ ಸ್ಪೆಷಲೈಸೇಷನ್ ಬೈ ಸಿಸ್ಟಮ್ ಯೂಸರ್ಸು. ಸೊ ಸಿಸ್ಟಮ್ ಯೂಸರ್ಸಿಂದ ಮೋರ್ ಸ್ಪೆಷಲೈಸೇಷನ್ನ ನೀವು ಹೊಂದಿರಬೇಕು. ಆ್ಯಂಡ್ ದೆನ್ ಗ್ರೇಟ್ ಡಿಮ್ಯಾಂಡ್ ಫಾರ್ ಹೈಯೆಸ್ಟ್ ಸ್ಕಿಲ್ಸ್. ಸೊ ಹೈಯೆಸ್ಟ್ ಸ್ಕಿಲ್ಗೆ ಗ್ರೇಟ್ ಡಿಮ್ಯಾಂಡ್ ಇದೆ. ಆ್ಯಂಡ್ ದೆನ್ ಮೋರ್ ಪ್ರಿಪರೇಷನ್ ಟೈಮ್ ಆ್ಯಂಡ್ ದೆನ್ ಲೆಸ್ ಪ್ರೊಡಕ್ಷನ್ ಟೈಮ್. ಆಯಿತಾ. ಸೊ ನೆಕ್ಸ್ಟ್ ಐ ಗೆಸ್ ನಾವು 1 hour ಮೇಲೆ ಲೈವ್ ಹೋಗ್ತಾ ಇದೆ. ನೋ ಪ್ರಾಬ್ಲಮ್, ಲೆಟ್ಸ್ ಕಂಪ್ಲೀಟ್ ದ ಎಂಟೈರ್ ಮಾಡ್ಯೂಲ್ಸ್ ಆಯಿತಾ. ಪೇಜ್ ನಂಬರ್ 11 ಇದ್ದೀನಿ, ಆಗಲೇ ಎಂಟೈರ್ ಮಾಡ್ಯೂಲ್ ಕಂಪ್ಲೀಟ್ ಮಾಡೋದು. ಜಾಸ್ತಿ ಪಾಯಿಂಟ್ಸ್ ನಾವು ಕೊಡ್ಕೊಳ್ಳೋದು ಬೇಡ, ಜಾಸ್ತಿ ಪಾಯಿಂಟ್ ನಾವು ಕೊಡ್ಕೊಂಡ್ರೆ ನಾವು ಹುಚ್ಚರಾಗೋಗ್ಬಿಡ್ತೀವಿ. ಕನ್ಸಿಸ್ಟೆನ್ಸಿ ಏನಪ್ಪ ಅಂದರೆ, ಯಾವ ಎಲಿಮೆಂಟ್ಗಳು ಎಲ್ಲೆಲ್ಲಿ ಇರ್ತವೆ ಆ್ಯಂಡ್ ಯಾವ್ಯಾವ ಟಾಸ್ಕ್ ಮಾಡುತ್ತೆ ಆ ಒಂದು ಟಾಸ್ಕ್ ನಾನು ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಅಕಸ್ಮಾತ್ ಚೇಂಜ್ ಆಗಿಬಿಟ್ರೆ ಕನ್ಸಿಸ್ಟೆನ್ಸಿಯಲ್ಲಿ, ಸೊ ಆವಾಗ ನಮ್ಗೆ ಸ್ವಲ್ಪ ಅಜೀವಾಗಿ ಅನಿಸುತ್ತೆ ಒಂದು ವೆಬ್ಸೈಟ್ ಅದನ್ನು ಯೂಸ್ ಮಾಡಬೇಕಾದ್ರೆ. ಬೇಸಿಕಲಿ ಓಕೆ ಬಟನ್ ಇಲ್ಲಿ ಓಕೆ ಜಾಗದಲ್ಲಿ ಇಲ್ಲದೇ ಇದ್ದರೆ, ಅಂದರೆ ಯಾವ ಜಾಗದಲ್ಲಿ ಇರಬೇಕು ಆ ಜಾಗದಲ್ಲಿ ಇಲ್ಲದೇ ಇದ್ದರೆ ವಿ ಫೀಲ್ ಅನ್ಕಂಫರ್ಟಬಲ್ ವೈಲ್ ಯೂಸಿಂಗ್ ದಟ್ ವೆಬ್ಸೈಟ್ ಅಥವಾ ಅದು ಆ ಥರ. ನೆಕ್ಸ್ಟ್ ಅಷ್ಟೇ ಕಂಟ್ರೋಲು ಬರ್ತಾಯಿದೆ ನೋಡಿ. ಅಫ್ಕೋರ್ಸ್ ನೋಡಿ, ದ ಯೂಸರ್ ಮಸ್ಟ್ ಕಂಟ್ರೋಲ್ ದ ಇಂಟರಾಕ್ಷನ್. ಹೆಂಗಪ್ಪ ಅಂತಂದರೆ, ಆ್ಯಕ್ಷನ್ ಶುಡ್ ರಿಸಲ್ಟ್ ಆ್ಯನ್ ಎಕ್ಸ್ಪ್ಲಿಸಿಟ್ ಯೂಸರ್ ರಿಕ್ವೆಸ್ಟ್. ಅಫ್ಕೋರ್ಸ್ ಈ ಆ್ಯಕ್ಷನ್ ರಿಸಲ್ಟ್ ಮಾಡಬೇಕು. ಏನಪ್ಪ ಅಂತ ಯೂಸರ್ ಏನು ರಿಕ್ವೆಸ್ಟ್ ಮಾಡಿರ್ತಾನೆ ಅದ್ರ ರಿಸಲ್ಟನ್ನು ಅದು ಹಿಂಗೆ ಬೇಸಿಕಲಿ ಕೊಡ್ತಾ ಹೋಗಬೇಕು. ಆ್ಯಂಡ್ ದೆನ್ ಆ್ಯಕ್ಷನ್ ಶುಡ್ ಬಿ ಪರ್ಫಾರ್ಮ್ ಕ್ವಿಕ್ಲಿ. ಇನ್ನು ಕ್ಲಿಕ್ ಮಾಡಿದ ತಕ್ಷಣ ಪಟ್ಟನ ರಿಸಲ್ಟ್ ಬೇಕು. ಬಿಕಾಸ್ ನಾವು 4G 5G ಬಂದುಬಿಟ್ಟಿದ್ದೇವೆ ಆವಾಗಲೇ. ವಿ ಆರ್ ನಾಟ್ ಹಿಯರ್ ಟು ವೆಯ್ಟ್, ವಿ ಹಿಯರ್ ಟು ಟೇಕ್ ದ ರೆಸ್ಪಾನ್ಸಸ್. ಸಿಂಪಲ್ ಪಡ್ಪಡ ಅಂತ ಅಂದ್ಬಿಡು. ಸೊ ದಿಸ್ ಇಸ್ ಹೌ ಇಟ್ ಶುಡ್ ವರ್ಕ್. ಆ್ಯಂಡ್ ದೆನ್ ಆ್ಯಕ್ಷನ್ ಶುಡ್ ಬಿ ಕೇಪಬಲ್ ಆಫ್ okay action should be capable of okay ಸಿಂಪಲ್ ಇದು ಒಂದು ಸಾಕ ಸಿಂಪಲ್ಲು. ಏನಪ್ಪ ಅಂತಂದರೆ, ಈ ಆ್ಯಕ್ಷನ್ಸ್ ಇರ್ತಾವಲ್ಲ ಅವು ನಿಮಗೆ ಈ ಆ್ಯಕ್ಷನ್ಸ್ಗಳು ಬೇಸಿಕಲಿ ಶುಡ್ ಬಿ ಕೇಪಬಲ್ ಆಫ್ ವಾಟ್? ಟರ್ಮಿನೇಷನ್ನು ಮತ್ತು ಇಂಟರಪ್ಷನ್ಸ್ಗಳಿಗೆ. ನೀವೇನೇ ಅದನ್ನು ಇಂಟರಪ್ಟ್ ಮಾಡೋದು ಮತ್ತು ಅದನ್ನು ಟರ್ಮಿನೇಟ್ ಮಾಡೋದು, ಅದು ಕೇಪಬಿಲಿಟೀಸ್ ಇರಬೇಕು ಅದನ್ನು ತೊಗೊಳೋದಕ್ಕೆ. ಮತ್ತು ನೆಕ್ಸ್ಟು ದ ಯೂಸರ್ ಶುಡ್ ನೆವರ್ ಬಿ ಇಂಟರಪ್ಟೆಡ್ ಫಾರ್ ಎರರ್ಸು. ಆ ಎರರ್ಸ್ಗೆ ಯೂಸರ್ಗಳು ಇದಾಗಬಾರ್ದು. ಬಿಕಾಸ್ ಆ ಒಂದು ಕಾಂಟೆಕ್ಸ್ಟಲ್ಲಿ ನೀವು ಅಕಸ್ಮಾತ್ ಏನಾದರೂ ಮಾಡಿದ್ರೆ ಅದು ಅನ್ಡೂಬಲ್ ಅಥವಾ ರೀಡೂಬಲ್ ಆಗಿರಬೇಕಾಗಿರುತ್ತೆ. ಮತ್ತು ಡೈರೆಕ್ಟ್ನೆಸ್ ಬರೋದಾದರೆ ಇಟ್ ಪ್ರೊವೈಡ್ಸ್ ಡೈರೆಕ್ಟ್ ವೇಸ್ ಟು ಅಕಂಪ್ಲೀಟ್ ಟಾಸ್ಕ್ಸು. ಒಂದು ಟಾಸ್ಕ್ನ ಪ್ರೊವೈಡ್ ಮಾಡೋದಕ್ಕೆ ಇದು ಡೈರೆಕ್ಟ್ ಮೆಥಡ್ಸನ್ನು. ಓಕೆ, ಸೊ ಡೈರೆಕ್ಷನ್ಸ್ ಬರೋದಾದರೆ ಸಿಂಪಲ್, ಇಟ್ಸ್ ಪ್ರೊವೈಡ್ ಡೈರೆಕ್ಟ್ ಕಂಪ್ಲೀಟ್ ಟಾಸ್ಕ್ಸು. ಸೊ ಅವೈಲಬಲ್ ಆಲ್ಟರ್ನೇಟಿವ್ಸ್ ಶುಡ್ ಬಿ ವಿಸಿಬಲ್. ಸೊ ಡೈರೆಕ್ಟ್ನೆಸ್ ಅಂತಂದರೆ ನೋಡಿ, ಒಂದು ಟಾಸ್ಕನ್ನು ಮಾಡೋದಕ್ಕೆ ಒಂದೇ ಒಂದು ಇರೋದಿಲ್ಲ ಆಯಿತಾ, ಒಂದೇ ಒಂದು ಪ್ರೋಸೆಸ್ ಇರೋದಿಲ್ಲ, ಒಂದೇ ಒಂದು ವೇ ಇರೋದಿಲ್ಲ. ದೇರ್ ಬಿ ಸೆವೆರಲ್ ವೇಸ್. ಸೊ ಯಾವ್ಯಾವ ಪಾಸಿಬಲ್ ವೇಸ್ ಇರ್ತವೆ ಎಲ್ಲನೂ ಸಹ ನೀವು ಡಿಸ್ಪ್ಲೇ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ದ ಎಫೆಕ್ಟ್ ಆಫ್ ಆ್ಯಕ್ಷನ್ಸ್ ಆನ್ ಆಬ್ಜೆಕ್ಟ್ಸ್ ಶುಡ್ ಬಿ ವಿಸಿಬಲ್. ಸೊ ಒಂದು ಆಬ್ಜೆಕ್ಟ್ ಮೇಲೆ ಏನೇನು ಎಫೆಕ್ಟ್ ಆಗಬಹುದು ಅನ್ನೋದೆಲ್ಲ ವಿಸಿಬಲ್ ಆಗಿರಬೇಕು. ಸೊ ಒಂದು ಆಬ್ಜೆಕ್ಟ್ನ ಕ್ಲಿಕ್ ಮಾಡಿದ ತಕ್ಷಣ ಏನು ಆಗಬಹುದು ಟಾಸ್ಕ್ಗಳು ಅನ್ನೋದ್ರ ಬಗ್ಗೆ ನಾವು ಡಿಸ್ಕ್ರೈಬ್ ಮಾಡ್ತಿರ್ಬೇಕಾಗುತ್ತೆ. ನೆಕ್ಸ್ಟ್ ಎಫಿಷಿಯನ್ಸಿಗೆ ಬರೋದಾದರೆ ಮಿನಿಮೈಸ್ ಐ ಆ್ಯಂಡ್ ಹ್ಯಾಂಡ್ ಮೂಮೆಂಟ್ಸ್ ಆ್ಯಂಡ್ ಅದರ್ ಕಂಟ್ರೋಲ್ ಆ್ಯಕ್ಷನ್ಸು. ಎಫಿಷಿಯನ್ಸಿ ಯಾವಾಗ ಬರುತ್ತೆ ಅಂತಂದರೆ, ಈಗ ನೋಡಿ ನಮ್ಮ ಐ ಮೂಮೆಂಟ್ಸ್ ಜಾಸ್ತಿ ಆ ಕಡೆ ಮೂವ್ ಆಗದೆ ಇರೋ ಥರ, ಅಥವಾ ನಾವು ಏನು ನೋಡಿದ ತಕ್ಷಣ ನಮಗೆ ಪಟ್ಪಟ ಸಿಗೋ ಥರ ಇದ್ದರೆ ಇಟ್ ಈಸ್ ಮೋಸ್ಟ್ ಎಫಿಷಿಯಂಟ್ ಒನ್ ಅಂತ ಅರ್ಥ ಆಯಿತಾ. ಸೊ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ವೇರಿಯಸ್ ಸಿಸ್ಟಮ್ ಕಂಟ್ರೋಲ್ಸ್ ಶುಡ್ ಫ್ಲೋ ಈಸಿಲಿ ಆ್ಯಂಡ್ ಫ್ರೀಲಿ ಆಯಿತಾ. ನೆಕ್ಸ್ಟ್ ನ್ಯಾವಿಗೇಷನ್ ಪಾತ್ಸ್ ಶುಡ್ ಬಿ ಆ್ಯಸ್ ಶಾರ್ಟ್ ಆ್ಯಸ್ ಪಾಸಿಬಲ್. ನೆಕ್ಸ್ಟು ಐ ಮೂಮೆಂಟ್ ಥ್ರೂ ದ ಸ್ಕ್ರೀನ್ ಶುಡ್ ಬಿ ಅಬ್ಸರ್ವ್, ಶುಡ್ ಬಿ ಆಬ್ವಿಯಸ್ ಆ್ಯಂಡ್ ಸೀಕ್ವೆನ್ಷಿಯಲ್. ನೆಕ್ಸ್ಟು anticipate the user wants and needs whenever possible ಆಯಿತಾ. ನೆಕ್ಸ್ಟು ಫೆಮಿಲಾರಿಟಿ ಬರೋದಾದರೆ ಎಂಪ್ಲಾಯಿ ಫೆಮಿಲಿಯರ್ ಕಾನ್ಸೆಪ್ಟ್ಸ್ ಆ್ಯಂಡ್ ದೆನ್ ಯೂಸ್ ಅ ಲ್ಯಾಂಗ್ವೇಜ್ ದಟ್ ಈಸ್ ಫೆಮಿಲಿಯರ್ ಟು ದ ಯೂಸರ್ ಆ್ಯಂಡ್ ಕೀಪ್ ದ ಇಂಟರ್ಫೇಸ್ ನ್ಯಾಚುರಲ್, ಮಿಮಿಕಿಂಗ್ ದ ಯೂಸರ್ ಬಿಹೇವಿಯರ್ ಪ್ಯಾಟ್ರನ್ಸ್, ಯೂಸ್ ರಿಯಲ್ ವರ್ಲ್ಡ್ ಮೆಟಾಫರ್ಸ್. ಸಿಂಪಲ್ ಫೆಮಿಲಾರಿಟೀಸ್ ಬರೋದಾದರೆ ಎಂಪ್ಲಾಯಿ ಫೆಮಿಲಾರಿಟಿ ಕಾನ್ಸೆಪ್ಟ್ಸ್ ಆ್ಯಂಡ್ ಯೂಸ್ ಲಾರ್ಜ್ ದಟ್
is familiar to the users, and then keep the interface natural, and then mimicking the users behavior and patterns. Flexibility ಬರೆದರೆ each user knowledge. Okay, so system must be sensitive to the different needs of the users, so enabling the level and the type of performance based upon each user's knowledge and skills. ಪ್ರತಿಯೊಬ್ಬ ಯೂಸರ್ಸ್ ನಾಲೆಜ್ ಮತ್ತು ಸ್ಕಿಲ್ಸ್ ಅಕಾರ್ಡಿಂಗು, ಮತ್ತು ಯೂಸರ್ಸ್ ಎಕ್ಸ್ಪೀರಿಯನ್ಸು, ಮತ್ತು ಪರ್ಸನಲ್ ಪ್ರೊಫಿಷಿಯನ್ಸಿ, ಮತ್ತು ನೆಕ್ಸ್ಟು ಯೂಸರ್ಸ್ ಹ್ಯಾಬಿಟ್ಸು, ಮತ್ತು ಕಂಡೀಷನ್ ಅಟ್ ದ ಮೂಮೆಂಟು ಇದನ್ನೆಲ್ಲ ನೋಡ್ಕೊಂಡ್ಬೇಕಾಗುತ್ತೆ. ನೆಕ್ಸ್ಟ್ ಫರ್ಗಿವ್ನೆಸ್ ಏನಪ್ಪ ಅಂತಂದರೆ ಫಾಲ್ಟ್ ಟಾಲರೆನ್ಸ್ ಆಗಿರಬೇಕು. ಅಕಸ್ಮಾತ್ ಇವಾಗ ಮಿಸ್ಟೇಕ್ಸ್ ಮಾಡಿಬಿಟ್ರೆ ಅದಕ್ಕೆ ರೀಡೂಬಲ್ ಅಥವಾ ಅನ್ಡೂಬಲ್ ಆಗಿರೋ ಆಪ್ಷನ್ಸ್ ಕೊಡಬೇಕು ನಿಮಗೆ. ಅಥವಾ ಪ್ರೊಟೆಕ್ಟ್ ಅಗೇನ್ಸ್ಟ್ ಪಾಸಿಬಲ್ ಕ್ಯಾಟಸ್ಟ್ರೋಫಿಕ್ಸ್ ಎರರ್ಸ್ಗಳು, ನೀವು ಪಾಸಿಬಲ್ ಔಟ್ಕಮ್ಸ್ ಏನೇನಾಗಿರಬೇಕು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಬೇಕಾಗುತ್ತೆ. ಪ್ರಿಡಿಕ್ಟಬಿಲಿಟಿ ಅಂದರೆ ಏನು ಮಾಡಿದ್ರೆ ಏನು ಆಗಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಐಡಿಯಾ ಇರಬೇಕು. ಸೊ ಆ ರೀತಿ ಮ್ಯಾನಿಪುಲೇಟ್ ಮಾಡ್ಕೊಡೋದು. ರಿಕವರಿ ಬರೋದಾದ್ರೆ ಸಿಸ್ಟಮ್ ಶುಡ್ ಬಿ ಪರ್ಮಿಟ್ ಏನಪ್ಪ ಅಂದರೆ ಕಮಾಂಡ್ಸ್ ಆರ್ ಆಕ್ಷನ್ಸ್ ಟು ಬಿ uplisted or reversed basically, ಮತ್ತು immediate return to a certain point of difficultiness arises, ಮತ್ತು ensures that user never lose their work as a result of an error or the past ಮತ್ತು ಹಾರ್ಡ್ವೇರ್ ಸಾಫ್ಟ್ವೇರ್ ಕಮ್ಯುನಿಕೇಷನ್ ಪ್ರಾಬ್ಲಮ್ಸು. ರೆಸ್ಪಾನ್ಸ್ ಏನೇನು ಬರೋದಾರೆ ವಿಜುವಲ್ ಟೆಕ್ಸ್ಟ್ ಮತ್ತು ಅಥವಾ ಆಡಿಟರಿ ಬರುತ್ತೆ ನಿಮಗೆ. ಪ್ರೊವೈಡ್ಸ್ ಇಮಿಡಿಯೇಟ್ ನಾಲೆಜ್ ಅಕ್ನಾಲೇಜ್ಮೆಂಟ್ ಆಫ್ ದ ಯೂಸರ್ ಆ್ಯಕ್ಷನ್ಸು. ದ ಸಿಸ್ಟಮ್ ಮೋಸ್ಟ್ಲಿ ರ್ಯಾಪಿಡ್ಲಿ ರೆಸ್ಪಾನ್ಸ್ ದ ಯೂಸರ್ ರಿಕ್ವೆಸ್ಟು. ಸಿಂಪ್ಲಿಸಿಟಿ ಬರೋದಾರೆ ಪ್ರೊವೈಡ್ಸ್ ಸಿಂಪಲ್ ಆ್ಯಂಡ್ ಇಂಟ್ರಾಕ್ಷನ್, ದಿಸ್ ಒನ್ ಥಿಂಗ್. ಆ್ಯಂಡ್ 5 ways to provide simplicity is, first one, the use progressive disclosure, ಹೈಡಿಂಗ್ ಥಿಂಗ್ಸ್ ಅಂಟಿಲ್ ದೇ ಆರ್ ನೀಡೆಡ್. ಸೊ ಇದೇನಪ್ಪ ಅಂತಂದರೆ ಸಿಂಪ್ಲಿಸಿಟಿ ಹೆಂಗೆ ಮೈಂಟೈನ್ ಮಾಡೋದಂದರೆ ಯಾವಾಗ ಥಿಂಗ್ಸ್ ಬೇಕಾಗಿರುತ್ತೆ ಅಲ್ಲಿವರೆಗೂ ಆ ಥಿಂಗ್ಸ್ನ ಓಪನ್ ಮಾಡೋಕ್ಕೆ ಬಿಡಬಾರ್ದು, ಆಯಿತಾ. ನೆಕ್ಸ್ಟು ಪ್ರೊವೈಡ್ ಡಿಫಿಕಲ್ಟೀಸ್, ಆಯಿತಾ, ಡಿಫಾಲ್ಟ್ಸು. ಸೊ ನಿಮಗೆ ಡಿಫಾಲ್ಟ್ಸನ್ನು ಸಹ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಮಿನಿಮೈಸ್ ಸ್ಕ್ರೀನ್ ಅಲೈನ್ಮೆಂಟ್ ಪಾಯಿಂಟ್ಸು. ಸೊ ಸ್ಕ್ರೀನ್ ಅಲೈನ್ಮೆಂಟ್ ಪಾಯಿಂಟ್ಸ್ನ ಮಿನಿಮೈಸ್ ಮಾಡಬೇಕು. ಮತ್ತು ಮೇಡ್ ಕಾಮನ್ ಆ್ಯಕ್ಷನ್ ಸಿಂಪಲ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ಅನ್ಕಾಮನ್ ಆ್ಯಕ್ಷನ್ಸ್ ಬೀಯಿಂಗ್ ಮೇಡ್ ಆ್ಯಂಡ್ ಹರ್ಡೆಡ್. ನೆಕ್ಸ್ಟ್ ಪ್ರೊವೈಡ್ uniformity and consistency. Uniformity and consistency provide ಮಾಡೋದು, ಅಂದರೆ ಟ್ರಾನ್ಸ್ಪರೆನ್ಸಿ ಇರಬೇಕು. ಆ್ಯಂಡ್ ದೆನ್ ಟ್ರೇಡ್ ಆಫ್ಸ್. Okay, so we have completed the first module. So we have studied 6 or 7 questions, I guess so. So let's recap them from the beginning. So first time ಏನು ಮಾಡ್ದಪ್ಪ, ಯೂಸರ್ ಇಂಟರ್ಫೇಸ್ ಅಂದರೆ GUI ಅಂದರೆ ಏನು ಅಂತ ಡಿಸ್ಕಸ್ ಮಾಡ್ದು. ಯೂಸರ್ ಇಂಟರ್ಫೇಸ್ ನಥಿಂಗ್ ಬಟ್ ಆನ್ ಇಂಟರ್ಫೇಸ್ ವಿಚ್ ಇಸ್ ಅ ಪಾರ್ಟ್ ಆಫ್ ಹ್ಯೂಮನ್ ಕಂಪ್ಯೂಟರ್ ಇಂಟ್ರಾಕ್ಷನ್. ಸೊ ಮತ್ತು ಅದು ಬೇಸಿಕಲಿ ನಿಮಗೆ ಸ್ಟಡಿ ಪ್ಲಾನಿಂಗ್ ಇದೆಲ್ಲ ಮಾಡ್ಕೊಂಡು ನಿಮಗೆ ಮೋಸ್ಟ್ ಎಫಿಷಿಯೆಂಟಾಗಿ ನಾವು ಯಾವ ರೀತಿ ಒಂದು ಯೂಸರ್ ನೀಡನ್ನು ಅಕಾಂಪ್ಲಿಷ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ. GUI ಏನು ಮಾಡ್ದಪ್ಪ, ಇಟ್ ಇಸ್ ಇಂಟರ್ಫೇಸ್ ಬೇಸಿಕಲಿ. ಇದು ಒಂದು ಕಲೆಕ್ಷನ್ ಆಫ್ ಟೆಕ್ನಿಕ್ಸ್ ಮತ್ತು ಮೆಕ್ಯಾನಿಸಮ್ಸ್ನ ಹೊಂದಿರುತ್ತೆ. ಆ್ಯಂಡ್ ಪ್ರೈಮರಿ ಇಂಟ್ರಾಕ್ಷನ್ ಏನಪ್ಪ ಅಂದರೆ ಮಷಿನ್ ಮತ್ತು ಡಿವೈಸ್ಗಳ ಮಧ್ಯೆ ಯಾವ ರೀತಿ ಎಷ್ಟು ಇಂಟ್ರಾಕ್ಟಿವ್ ಆಗಿ ಎಷ್ಟು ಅಟ್ರಾಕ್ಟಿವ್ ಆಗಿ ಡಿವೈಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ, ಯೂಸರ್ ಇಂಟರ್ಫೇಸ್ ಇರ್ಬೋದು ಬಗ್ಗೆ ಬೇಸಿಕಲಿ ಡಿಸ್ಕಸ್ ಮಾಡ್ತಾ ಇರುತ್ತೆ, ಆಯಿತಾ. ಇಂಪಾರ್ಟೆನ್ಸ್ ಬರೋದಾರೆ ಕೆಲವೊಂದಷ್ಟು ಎಕ್ಸಾಂಪಲ್ಸ್ನ ಕೊಡ್ತಾ ಹೋದು. ಟುಡೇ ಯಾವ ರೀತಿ ಇದಾಗ್ತದೆ ಅಂದ್ಬಿಟ್ಟು, ಎವಾಲ್ಯೂಷನ್ ಆಗ್ತಾಯಿತ್ತು ಅಂದ್ಬಿಟ್ಟು, ಲೈಕ್ ಇಷ್ಟು ನಾಲೆಜ್ ಇದ್ರೂ ಸಹ ನಾವು ಯಾವ ರೀತಿ ಟೈಮ್ ಮತ್ತು ಕೇರ್ ಇಲ್ಲದೇ ಅದನ್ನು ನಾವು ಯುಟಿಲೈಸ್ ಮಾಡ್ಕೊತಾ ಇಲ್ಲ. ಮತ್ತು ಡಿಸೈನ್ಗಳು ಏನೇನು ಮಾಡ್ತಾ ಇದೆ ನಮಗೆ, ಆಯಿತಾ. ನೆಕ್ಸ್ಟು ಇದೆಲ್ಲ ಮಾಡಿದ್ರೆ ನಮ್ಗೆ ಅಡ್ವಾಂಟೇಜ್ ಆಗ್ತಿದೆ, ನ್ಯಾವಿಗೇಷನ್ನು ಮತ್ತು ಫ್ರಸ್ಟ್ರೇಷನ್ನು ಇದರೆಲ್ಲ ಕಡಿಮೆ ಮಾಡಲಿಕ್ಕೆ. ಮತ್ತು ಅಕಸ್ಮಾತ್ ಡಿಸೈನ್ ಆಗಿದ್ದರೆ ಎಷ್ಟೆಷ್ಟು ಟೈಮ್ ಉಳಿಸ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಬೆನಿಫಿಟ್ಸ್ ಬಂದರೆ ಕೆಲವೊಂದಿಷ್ಟು ಕೇಸ್ ಸ್ಟಡೀಸ್ಗಳಿದ್ದಾವೆ, ಲೈಕ್ ಡಿಸೈನ್ಡ್ ಸಿಸ್ಟಮ್ ಆಗಿದೆ, ಡಿಸೈನ್ ಸಿಸ್ಟಮ್ ಆಗಿದೆ, ಏನು ಆಗ್ತಿದೆ ನಿಮಗೆ ಅಂದ್ಬಿಟ್ಟು. ಈಗ ನೋಡಿ ಇಲ್ಲೊಂದು ಎಕ್ಸಾಂಪಲ್ ಇದೆ. ಏನಪ್ಪ ಅಂತಂದರೆ ಈಗ ಒಂದು ಸಿಸ್ಟಮ್ ಮಾಡಿಫೈ ಆಗಿರೋ ಸಿಸ್ಟಮ್ ಲೈಕ್ ತುಂಬ ಮುಂಚೆ ಹಳೇದಾಗಿತ್ತಲ್ವ, ಅದನ್ನು GUI ಇಂಪ್ಲಿಮೆಂಟ್ ಮಾಡಿಬಿಟ್ಟು, ಸೊ GUI ಇಂಪ್ಲಿಮೆಂಟ್ ಮಾಡಾದ್ಮೇಲೆ ಅಲ್ಲಿ ಡಿಸೈನ್ಗಳು ಚೇಂಜ್ ಆಗಿರ್ತವೆ, ಆಯಿತಾ. ಸೊ ಆ ಡಿಸೈನ್ಗಳು ಚೇಂಜ್ ಆದಾಗ ನಾವು ಏನನ್ನ ಅಬ್ಸರ್ವ್ ಮಾಡ್ಬೋದಾಗ್ತಾ ಇಲ್ಲಿ ಅನ್ನೋದ್ರ ಬಗ್ಗೆ ನಾವು ಬೇಸಿಕಲಿ ಮಾತಾಡ್ತೀವಿ ಇಲ್ಲಿ. ಅಕಸ್ಮಾತ್ ಡಿಸೈನ್ ಚೇಂಜ್ ಆದಾಗ 25% ಲೆಸ್ಸರ್ ಆ್ಯಂಡ್ 25% ಫಾಸ್ಟಾಗಿ ಟ್ರಾನ್ಸಾಕ್ಷನ್ ಮುಗಿದ ಅಂತಂದರೆ, ಸೊ ಇಟ್ ಕ್ಯಾನ್ ಲೀಡ್ ಟು ವೆರಿ ಬಿಗ್ ಇಂಪ್ಯಾಕ್ಟ್. ಸೊ ಸ್ಮಾಲ್ ಥಿಂಗ್ಸ್ ಎಲ್ಲ ಇಲ್ಲಿ ಮ್ಯಾಟರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅದೇ ಥರ ನೋಡಿ, ಇದರ ಚೇಂಜ್ ಆಗಿರೋ ಸಿಸ್ಟಮ್ 40% ಎರರ್ಗಳು ತುಂಬ ಕಡಿಮೆ ಆಗಿರೋದ್ರಿಂದ 79% ಇಯರನ್ನು ನಾವು ಬೇಸಿಕಲಿ ಇಲ್ಲಿ ಕಮ್ಮಿ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟು ಟ್ರೈನಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ, ಮತ್ತು ಈ ಸಪೋರ್ಟ್ ಲೈನ್ಸ್ ಇರ್ದು ಕಾಸ್ಟ್ ಕಡಿಮೆ ಆಗುತ್ತೆ, ಮತ್ತು ನಮ್ಮ ಯೂಸ್ಗಳಿರುತ್ತೆ ಅವ್ರಿಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಅದೇನು ಅವ್ರಿಗೆ ಫ್ರಸ್ಟ್ರೇಷನ್ ಇದರಿಂದೆಲ್ಲ ಅವರು ಹೊರಗಡೆ ಬರ್ತಾರೆ, ಆಯಿತಾ. ನೆಕ್ಸ್ಟು ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಎಕ್ಸ್ಪ್ಲೇನ್ ಕಾನ್ಸೆಪ್ಟ್ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಮ್ಯಾನಿಪುಲೇಷನ್. ಸೊ ಡೈರೆಕ್ಟ್ ಮ್ಯಾನಿಪುಲೇಷನ್ ಬಗ್ಗೆ ಮಾತಾಡ್ತೀರಿ ಇಲ್ಲಿ ನೀವು. ಸೊ ಡೈರೆಕ್ಟ್ ಮ್ಯಾನಿಪುಲೇಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಗ್ರಾಫಿಕಲ್ ಟರ್ಮ್ ವಿಚ್ ಇಸ್ ಫೌಂಡೆಡ್ ಬೈ ಸ್ನೇನಿ ಟರ್ಮ್. ಸೊ ಇದು ಏನಪ್ಪ ಅಂದರೆ ಡೈರೆಕ್ಟ್ ಮ್ಯಾನಿಪುಲೇಷನ್ ಅಲ್ಲ, ಆಯಿತಾ. ಇದೇನಪ್ಪ ಅಂದರೆ ಟೈಪ್ ಇದೊಂದು ಟರ್ಮ್ ಆಗಿರುತ್ತೆ, ಯೂಸ್ ಟು ಡಿಸ್ಕ್ರೈಬ್ ದ ಸ್ಟೈಲ್ ಆಫ್ ದ ಇಂಟ್ರಾಕ್ಷನ್ ಆಫ್ ಗ್ರಾಫಿಕಲ್ ಸಿಸ್ಟಮ್. ಸೊ ಸಿಸ್ಟಮ್ ಸಜೆಸ್ಟ್ ದೇ ಆರ್ ಪಾಸಿಬಲ್ ಫಾರ್ಮ್. ಇಲ್ಲಿ ಬೇಸಿಕಲಿ ನಾವು ಏನು ಮಾಡ್ತೀವಿ ಅಂದರೆ 4 ಥಿಂಗ್ಸ್, ಆಯಿತಾ. 1 2 3 4 4 ಥಿಂಗ್ಸ್ ಅದೇ. 1 ದ ಸಿಸ್ಟಮ್
ಏನಪ್ಪ ಅಂತಂದರೆ ಇಟ್ ಇಸ್ ಅನ್ ಎಕ್ಸ್ಟೆನ್ಷನ್ ಆಫ್ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ ಅಂದ್ಬಿಟ್ಟು ಇಲ್ಲಿ ಪೋರ್ಟ್ರೇ ಆಗುತ್ತೆ. ಸೊ ಬೇಸಿಕಲಿ ಇದು ಫೋಕಸ್ ಮಾಡುತ್ತೆ ಏನು ಯಾವ ಡೇಟಾ ಇದೆ ಮತ್ತು ಏನು ಫಿಸಿಕಲ್ ಆರ್ಗನೈಸೇಷನ್ಗಳು ಇದನ್ನು ಯೂಸ್ ಮಾಡ್ತಾರೆ ಅನ್ನೋ ಬಗ್ಗೆ ಬೇಸಿಕಲಿ ಫೋಕಸ್ ಮಾಡುತ್ತೆ. ಆ್ಯಂಡ್ ನಾವು ಯಾವ್ದ್ರ ಮೇಲೆ ಫೆಮಿಲಿಯರ್ ಆಗಿರ್ತೀವಿ ಆ ಫೆಮಿಲಿಯಾರಿಟೀಸ್ ಮೇಲೆ ವರ್ಕ್ ಮಾಡಿದ್ರೆ ನಮ್ಗೆ ಬೇಗ ಥಿಂಗ್ಸ್ಗಳೆಲ್ಲ ಮುಗಿದೋಗ್ಬಿಡುತ್ತೆ ಅನ್ನೋದ್ರ ಬಗ್ಗೆ, ಅಂದರೆ ಬೇಗ ನಾವು ಅದನ್ನು ಆಕ್ಸೆಸ್ ಮಾಡ್ಬೋದು ಮತ್ತು ಪ್ರೊಡಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ ಅನ್ನೋ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಇಲ್ಲಿ. ನೆಕ್ಸ್ಟು ಕಂಟಿನ್ಯೂಸ್ ವಿಸಿಬಿಲಿಟಿ ಆಫ್ ಆಬ್ಜೆಕ್ಟ್ಸ್ ಆ್ಯಂಡ್ ಆ್ಯಕ್ಷನ್ಸು. ನೋಡಿ, ಕಂಟಿನ್ಯೂಸ್ ವಿಸಿಬಿಲಿಟಿ ಆಫ್ ಆಕ್ಷನ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ನಮ್ಗೆ ಏನಾಗುತ್ತಪ್ಪ ಅಂತಂದರೆ ವಿ ಕ್ಯಾನ್ ಐಡೆಂಟಿಫೈ ದ ಆಬ್ಜೆಕ್ಟ್ಸ್ ಆಯಿತಾ. ಆವಾಗ ನಮಗೆ ಔಟ್ ಆಫ್ ಮೈಂಡ್ ಹೋಗುತ್ತೆ, ವಾಟ್ ಯು ಸೀಸ್ ವಾಟ್ ಯು ಗೆಟ್ ಅನ್ನೋ ಕಾನ್ಸೆಪ್ಟ್ ತಲೆಯಲ್ಲಿ ಬಂದುಬಿಡುತ್ತೆ. ಆ್ಯಂಡ್ ನಾವು ಏನು ನೋಡ್ತೀವಿ ಅದು ನಮ್ಗೆ ಸಿಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಬೇಸಿಕಲಿ ಇದಾಗಿರುತ್ತೆ. ನೆಕ್ಸ್ಟ್ ಆಕ್ಷನ್ಸ್ ಆ್ಯಂಡ್ ರ್ಯಾಪಿಡ್ ಇಂಕ್ರಿಮೆಂಟಲ್ ಆಪ್ಷನ್ಸ್ ಆರ್ ರ್ಯಾಪಿಡ್ ಆ್ಯಂಡ್ ಇಂಕ್ರಿಮೆಂಟಲ್ ವಿತ್ ದ ವಿಸಿಬಿಲಿಟಿ ಆಫ್ ರಿಸಲ್ಟ್ಸ್. ನೋಡಿ, ಈಗ ಪಟ್ ಅಂತ ರಿಸಲ್ಟ್ ನೀವು 2+2 = 4 ಅಂತ ಬರ್ತಿದೆ ಅಲ್ವಾ, ನಮಗೆ ಈಗ ಬರ್ತಿದೆ ಹಂಗೆ ನಾನು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಫಾಸ್ಟಾಗಿ ಆಗ್ಬಿಡುತ್ತೆ. ಬಿಕಾಸ್ ಐ ನೋ ದಟ್ ದ ರಿಸಲ್ಟ್ಸ್ ಆರ್ ವೆರಿ ಫ್ರೀಕ್ವೆಂಟ್ ಆ್ಯಂಡ್ ಐ ಕ್ಯಾನ್ ಗೆಟ್ ದ ರಿಸಲ್ಟ್ಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಆ್ಯಂಡ್ ಫಾಸ್ಟ್ಲಿ. ಸೊ ಐ ಕ್ಯಾನ್ ಪರ್ಫಾರ್ಮ್ ದ ಆಕ್ಷನ್ಸ್ ಅಕಾರ್ಡಿಂಗ್ಲಿ ಆಯಿತಾ. ನೆಕ್ಸ್ಟು ಇಂಕ್ರಿಮೆಂಟಲ್ ಆಕ್ಷನ್ಸ್ ಆರ್ ಈಸಿಲಿ ರಿವರ್ಸಿಬಲ್. ಈ ಇಂಕ್ರಿಮೆಂಟಲ್ ಆಕ್ಷನ್ಸ್ ಏನಾಗಿ ಫಾಸ್ಟಾಗಿ ಬರೋದು ನೋಡಿ. ಈಗ ನಾನು ಒಂದು ಕ್ಯಾಲ್ಕುಲೇಟರ್ ತೊಗೊಂಬಿಟ್ಟು ಐ ಡಿಡ್ 1+1 = 2 ಆಯಿತಾ. ಆ್ಯಂಡ್ ನಾನು ಏನು ಮಾಡ್ತಿದ್ದೀನಿ, ಇದು ಫ್ರೀಕ್ವೆಂಟಾಗಿ ಬರ್ತಿದ್ದೀನಿ ಅಂದ್ಬಿಟ್ಟು ಐ ಡಿಸ್ಕಾರ್ಡೆಡ್ ದ ಪ್ರೀವಿಯಸ್ ಒನ್, ಐ ಸ್ಟಾರ್ಟೆಡ್ ಟೈಪಿಂಗ್ ಸಮ್ ಅದರ್ ಒನ್ ಲೈಕ್ 2+3 ಈ ಥರ ನಾನು ಟೈಪ್ ಮಾಡಿದೆ 5 ಅಂತ ಬಂತು. ಸೊ ಈ ರೀತಿ ಆಯಿತಾ. ಸೊ ಇದು ಡಿಸ್ಕಾರ್ಡ್ ಆಗಿರುತ್ತೆ ಮತ್ತು ಅನ್ಡೂಬಲ್ ಆಗಿರುತ್ತೆ. ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಇಂಡೈರೆಕ್ಟ್ ಮ್ಯಾನಿಪುಲೇಷನ್ ಬರೋದು. ಸೊ ಬೇಸಿಕಲಿ ಈ ಡೈರೆಕ್ಟ್ ಮ್ಯಾನಿಪುಲೇಷನಲ್ಲಿ ಎಲ್ಲನೂ ಸಹ ಫಿಸಿಬಲ್ ಆಗಿರೋದಿಲ್ಲ. ಕೆಲವೊಂದು ಸಿಚುವೇಷನ್ಗಳಲ್ಲಿ ಈ ಡೈರೆಕ್ಟ್ ಮ್ಯಾನಿಪುಲೇಷನ್ನು ಸಹ ಕೆಲವು ಡ್ರಾಬ್ಯಾಕ್ಸ್ಗಳಿರ್ತವೆ. ಯಾವ್ಯಾವಪ್ಪ ಅಂತಂದರೆ ನೋಡಿ, ಆಪರೇಷನ್ ಮೇ ಬಿ ಡಿಫಿಕಲ್ಟ್ ಟು ಈ ಆಪರೇಷನ್ಸ್ ಏನಿರ್ತವೆ ಅದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸಲ್ಲಿ ಕಾನ್ಸೆಪ್ಟಲೈಸ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗಬಹುದಾಗಿರುತ್ತೆ. ನೆಕ್ಸ್ಟು ಈ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ದು ಲೈಕ್ ಕೆಪಬಿಲಿಟೀಸ್ ಇರ್ತವೆ ಸಿಸ್ಟಮ್ದು, ಅದು ಲಿಮಿಟೆಡ್ ಆಗಿರ್ಬೋದು. ಮತ್ತು ಸ್ಪೇಸ್ ಏನಿರುತ್ತೆ ಈ ಮೆಕ್ಯಾನಿಸಮ್ಸ್ ಎಲ್ಲ ಇಂಪ್ರೂವ್ ಮಾಡೋದಕ್ಕೆ ಆ ಸ್ಪೇಸ್ ಲಿಮಿಟೆಡ್ ಆಗಿರ್ಬೋದು. ಅಥವಾ ಯಾರು ಯೂಸರ್ ಇರ್ತಾರೆ ಅದು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದು ಮತ್ತು ಆಪರೇಷನ್ಸ್ನ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿರ್ಬೋದು. ಇದನ್ನೆಲ್ಲ ತಲೆಯಲ್ಲಿ ಬರ್ತವೆ. ಇವಾಗ ನಾವು ಬೇಸಿಕಲಿ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇಂಡೈರೆಕ್ಟ್ ಮ್ಯಾನಿಪುಲೇಷನ್ಸ್ನ ಯೂಸ್ ಮಾಡ್ಕೊತೀವಿ. ಸೊ ಇಂಡೈರೆಕ್ಟ್ ಮ್ಯಾನಿಪುಲೇಷನ್ ನಿಮ್ಗೆ ಏನು ಮಾಡುತ್ತಪ್ಪ ಅಂತಂದರೆ ಸೆಪರೇಟರ್ಸ್ ವರ್ಡ್ ಟೆಕ್ಸ್ಟು ಮತ್ತು ಪುಲ್ ಡೌನ್ ಮೆನುಸು ಪಾಪ್ ಡೌನ್ ಮೆನುಸು ಇದರೆಲ್ಲ ನಿಮ್ಗೆ ಕೊಡ್ತಾ ಹೋಗುತ್ತೆ. ಸೊ ದಟ್ ನಿಮ್ಗೆ ಆರಾಮಾಗಿ ಎಲ್ಲ ಈಸಿ ಆಗ್ತಾ ಹೋಗುತ್ತೆ. ಥರ್ಡ್ ಕ್ವಶನ್ ನಾವು ಡಿಸ್ಕಸ್ ಅಂತಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ GUI ಡಿಸ್ಕಸ್ ಮಾಡ್ದು ಆ್ಯಂಡ್ ದೆನ್ ಇಂಪಾರ್ಟೆನ್ಸ್ ಆಫ್ ದ GUI ಆ್ಯಂಡ್ ದೆನ್ ಡಿಫರೆನ್ಸ್ ಬಿಟ್ವೀನ್ ದ ಅಪ್ಲಿಕೇಶನ್ ಮತ್ತು ಡೇಟಾ ಓರಿಯೆಂಟೇಷನ್ ಡಿಸ್ಕಸ್ ಮಾಡೋದು. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ GUI ವಿ ಹ್ಯಾವ್ ಸೀನ್ ಸೆವೆರಲ್ ಥಿಂಗ್ಸ್. ಒನ್ ಏನಪ್ಪ ಅಂದರೆ ಸೊಫಿಸ್ಟಿಕೇಟೆಡ್ ಡಿಸೈನು, ನೆಕ್ಸ್ಟು ಸೊಫಿಸ್ಟಿಕೇಟೆಡ್ ವಿಜುವಲ್ ಪ್ರೆಸೆಂಟೇಷನು. ಇದು ಬೇಸಿಕಲಿ ವಿಜುವಲ್ ಪ್ರೆಸೆಂಟೇಷನ್ ಏನೇನು ಇರ್ತವೆ ಮತ್ತು ವಿಂಡೋಸ್ ನಮಗೆ ಈ ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಏನೇನು ಕೊಡ್ತಾ ಇದೆ ನಮಗೆ, ವಿಂಡೋಸ್ ಆಗಿರ್ಬೋದು, ಮೆನ್ಯೂಸ್ ಆಗಿರ್ಬೋದು, ಐಕಾನ್ಸ್ ಆಗಿರ್ಬೋದು, ಮತ್ತು ದಿಸ್ ಒನ್ ವಾಟ್ ಯು ಕಾಲ್ಡ್ ಆಸ್ ಸ್ಕ್ರೀನ್ ಬೇಸ್ ಕಂಟ್ರೋಲ್ಸ್ ಆಗಿರ್ಬೋದು. ಇದ್ರ ಬಗ್ಗೆ ಮಾತಾಡ್ತೀವಿ. ನೆಕ್ಸ್ಟ್ ಪಿಕ್ ಆ್ಯಂಡ್ ಕ್ಲಿಕ್ ಇಂಟ್ರಾಕ್ಷನ್ ಬಗ್ಗೆ ಮಾತಾಡ್ತೀವಿ. ಪಿಕ್ ಇಸ್ ನೆಂಬರ್ ಸೆಲೆಕ್ಷನ್ ಆ್ಯಂಡ್ ಕ್ಲಿಕ್ ಇಸ್ ನೆಂಬರ್ ಸಿಗ್ನಲ್ ಟು ಡೂ ದ ಆ್ಯಕ್ಷನ್ಸ್. ನೆಕ್ಸ್ಟು ರಿಸ್ಟ್ರಿಕ್ಟೆಡ್ ಸೆಟ್ ಆಫ್ ಇಂಟರ್ಫೇಸ್ ಆಪ್ಷನ್ಸು. ಸೊ ರಿಸ್ಟ್ರಿಕ್ಟೆಡ್ ಸೆಟ್ ಆಫ್ ಇಂಟರ್ಫೇಸ್ ಆಪ್ಷನ್ಸು ನಾವು ಇದರಲ್ಲಿ ಏನು ಮಾತಾಡ್ತೀವಪ್ಪ ಅಂದರೆ ಲೈಕ್ ನಾವು ಏನು ನೋಡ್ತಾ ಇದ್ದೀವಿ ಬೇಸಿಕಲಿ ಅದು ಮಾತ್ರ ನಮ್ಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಹಿಯರ್ ವಿ ಆರ್ ಗೋಯಿಂಗ್ ಟು ಡೆಮಾನ್ಸ್ಟ್ರೇಟ್ ಆರ್ ವಿ ಆರ್ ಗೋಯಿಂಗ್ ಟು ಮೆನ್ಷನ್ ಸಮಥಿಂಗ್ ರೂಲ್ ಕಾಲ್ಡ್ ಅಸ್ ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್, WYSI WYG ಆಯಿತಾ. ನೆಕ್ಸ್ಟು ವಿಜುವಲೈಸೇಷನ್ ಬಗ್ಗೆ ಮಾತಾಡ್ತೀವಿ. ಸೊ ವಿಚ್ ಸ್ಟ್ಯಾಂಡ್ಸ್ ಫಾರ್ ನಾವೇನೇನು ನೋಡ್ತಾ ಇದ್ದೀವಿ ಬೇಸಿಕಲಿ ಅದು ನಮಗೆ ಅರ್ಥ ಆಗೋ ಥರ ಇರಬೇಕು. ಆ್ಯಂಡ್ ನೆಕ್ಸ್ಟಲ್ಲಿ ಏನು ಗೋಲ್ ನಾವು ಇಟ್ಕೊಂಡು ಬರ್ತೀವಿ ಅದು ನಮಗೆ ಡಿಸೈರಾಗಿ ಕಾಣಿಸ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ನೆಕ್ಸ್ಟು ಯೂಸ್ ಆಫ್ ಎಕೋನೇಷನ್ ಮೆಮರಿ. ಲೈಕ್ ನಾವು ಒಂದು ಆಬ್ಜೆಕ್ಟ್ನ ಕಂಟಿನ್ಯೂಸ್ ಡಿಸ್ಪ್ಲೇ ಮಾಡ್ತಾ ಇದ್ದರೆ ವಿ ನೋ ದ ಫೆಮಿಲಿಟಿ ಆಫ್ ದ ಆಬ್ಜೆಕ್ಟ್ ಆ್ಯಂಡ್ ವಿ ಕ್ಯಾನ್ ಥಿಂಕ್ ದಟ್ ನಮಗೆ ಈ ಆಬ್ಜೆಕ್ಟ್ ಬಂದಿದೆ. ಸೊ ನಾನು ಬೇಸಿಕಲಿ ಇದ್ರ ಮಾತ್ರ ಆಬ್ಜೆಕ್ಟ್ ಅಂದರೆ ನಾನು ಆಕ್ಸೆಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಐಡಿಯಾ ಇರುತ್ತೆ. ನೆಕ್ಸ್ಟು ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡು. ಸೊ ಇದೇನಪ್ಪ ಅಂತಂದರೆ ನಮಗೆ ಬೇಸಿಕಲಿ ಆ ಥರ ಇದ್ದರೆ ನಮಗೆ ಔಟ್ ಆಫ್ ಮೈಂಡ್ ಅನ್ನೋದು ಒಂದು ಕಾನ್ಸೆಪ್ಟ್ ಬರೋದಿಲ್ಲ. ನೆಕ್ಸ್ಟು ಆಬ್ಜೆಕ್ಟ್ ಓರಿಯೆಂಟೇಷನ್. ಆಬ್ಜೆಕ್ಟ್ ಓರಿಯೆಂಟೇಷನ್ ನಾವು ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸಲ್ಲಿ ಏನಿರುತ್ತೆ ಅಂತ ಮಾತಾಡ್ತೀವಿ. ವಿ ವಿಲ್ ಬಿ ಹ್ಯಾವಿಂಗ್ ಟೂ ಥಿಂಗ್ಸ್, ಒನ್ ಇಸ್ ಆಬ್ಜೆಕ್ಟ್ ಆ್ಯಂಡ್ ಒನ್ ಇಸ್ ಆಕ್ಷನ್ಸ್. ಸೊ ಆಬ್ಜೆಕ್ಟ್ ಬರೋದಾದ್ರೆ ಆಬ್ಜೆಕ್ಟ್ ಇಸ್ ನಥಿಂಗ್ ಬಟ್ ವಾಟ್ ವಿ ಸಿ ಆನ್ ದ ಡಿಸ್ಪ್ಲೇ ಆಯಿತಾ. ನೆಕ್ಸ್ಟು ಆಬ್ಜೆಕ್ಟ್ ಕ್ಯಾನ್ ಬಿ ಕಂಪೋಸ್ ಆಫ್ ಸಬ್ ಆಬ್ಜೆಕ್ಟ್ಸು. ಲೈಕ್ ಈಗ ಒಂದು ಡಾಕ್ಯುಮೆಂಟ್ ಅಂತ ಒಂದು ಡಾಕ್ಯುಮೆಂಟ್ ತೊಗೊಂಡ್ರೆ ಆ ಡಾಕ್ಯುಮೆಂಟ್ ಒಳಗಡೆ ಸಬ್ ಲೈಕ್ ಪ್ಯಾರಾಗ್ರಾಫ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಇದೆಲ್ಲ ಮಿಕ್ಸ್ ಆಗಿರುತ್ತಲ್ವ, ದಟ್ ಇಸ್ ನಥಿಂಗ್ ಬಟ್ ಸಬ್ ಆಬ್ಜೆಕ್ಟ್. ನೆಕ್ಸ್ಟು ಸೊ ಆಬ್ಜೆಕ್ಟ್ಸ್ ಡಿವೈಡ್ ಇಂಟು 3 ಪಾರ್ಟ್ಸ್ ಆಯಿತಾ. ಒನ್ ಇಸ್ ಡೇಟಾ ಆಬ್ಜೆಕ್ಟ್ ಆ್ಯಂಡ್ ಅನದರ್ ಒನ್ ಇಸ್ ದ ಕಂಟೈನರ್ ಆಬ್ಜೆಕ್ಟ್ ಆ್ಯಂಡ್ ಥರ್ಡ್ ಒನ್ ಇಸ್ ದ ಡಿವೈಸ್ ಆಬ್ಜೆಕ್ಟ್ ಆಗಿರುತ್ತೆ. ಸೊ ಡೇಟಾ ಆಬ್ಜೆಕ್ಟ್ ಏನು ಮಾಡುತ್ತಪ್ಪ ಅಂದರೆ ವಿಚ್ ಪ್ರೆಸ್ ಇನ್ಫಾರ್ಮೇಷನು, ಅದರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಕಂಟೈನರ್ ಆಬ್ಜೆಕ್ಟ್ ಏನು ಮಾಡ್ತವೆ ವಿಚ್ ಸ್ಟೋರ್ಸ್ ದ ಇನ್ಫಾರ್ಮೇಷನ್ ಆಯಿತಾ. ನೆಕ್ಸ್ಟು ವಿಚ್ ಹೋಲ್ಡ್ಸ್ ದ ಇನ್ಫಾರ್ಮೇಷನ್. ಡಿವೈಸ್ ಆಬ್ಜೆಕ್ಟ್ ಏನು ಮಾಡ್ತವೆ ವಿಚ್ ರೆಪ್ರೆಸೆಂಟ್ ಫಿಸಿಕಲ್ ಆಬ್ಜೆಕ್ಟ್ಸ್ ಇನ್ ದ ರಿಯಲ್ ವರ್ಲ್ಡ್. ನೆಕ್ಸ್ಟು ಆಬ್ಜೆಕ್ಟ್ಸ್ ಕ್ಯಾನ್ ಎಕ್ಸಿಸ್ಟ್ ವಿತ್ ಇನ್ ದ ಕನ್ಸಿಸ್ಟೆಂಟ್ ಆಬ್ಜೆಕ್ಟ್ ಇದೆಲ್ಲ ಬರ್ಕೊಂಡು ಹೋಗ್ತಾರೆ. ಪ್ರಾಪರ್ಟೀಸ್ ಆಬ್ಜೆಕ್ಟ್ ಬರೋದಾದ್ರೆ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿರಬೇಕು ಮತ್ತು ಅದು ಯಾವ ರೀತಿ ಪ್ರೊಸೆಸ್ ಮಾಡಬೇಕು, ಚೇಂಜ್ ಹೋಗಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ನೆಕ್ಸ್ಟ್ ಅದೇ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಕೊಡಿ. ಲೈಕ್ ಈಗ ನೋಡಿ ನಾನು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ತೀನಿ, ಅದನ್ನು ಬೋಲ್ಡ್ ಮಾಡ್ತೀನಿ ಮತ್ತು ಅದನ್ನು ಬಿಡ್ತೀನಿ. ಎಲ್ಲಿವರೆಗೂ ಬಿಟ್ಟಾಗ ಅಷ್ಟೇ ಅದು ಬೋಲ್ಡಿಂದ ಹೊರಗಡೆ ಬರಬೇಕು. ಅದರ್ವೈಸ್ ಇಟ್ ಶುಡ್ ಬಿ ದೇರ್ ಇನ್ ಅ ಸ್ಟೇಟ್ ವಿಚ್ ಹ್ಯಾವ್ ಸೆಲೆಕ್ಟೆಡ್ ಬಿಫೋರ್ ಆಯಿತಾ. ನೆಕ್ಸ್ಟು ಐ ಶುಡ್ ಟಾಕ್ ಅಬೌಟ್ ಕನ್ಕರೆಂಟ್ ಪರ್ಫಾರ್ಮೆನ್ಸ್ ಆಫ್ ಫಂಕ್ಷನ್ಸ್. ಸೊ ವಿಚ್ ಇಸ್ ಬೇಸಿಕಲಿ ಬೇಸಿಕಲಿ ಏನು ಮಾತಾಡ್ತಪ್ಪ ಅಂದರೆ ಒಂದು GUI ಬೇಸಿಕಲಿ ಕನ್ಕರೆಂಟ್ ಫಂಕ್ಷನ್ಗಳನ್ನ ಪರ್ಫಾರ್ಮ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ನೆಕ್ಸ್ಟು ಸೊ ಲೆಟ್ ಅಸ್ ಫಾರ್ಮ್ ನಿಮೋನಿಕ್ ಫಾರ್ ದಿಸ್ ಆಯಿತಾ.
ಸೊ ಸಫಿಸ್ಟಿಕೇಟೆಡ್ ವಿಜುವಲ್ ಪ್ರೆಸೆಂಟೇಷನ್, ಪಿಕ್ ಆ್ಯಂಡ್ ಕ್ಲಿಕ್ ಇಂಟರಾಕ್ಷನ್ ಆಯಿತಾ, ರೆಸ್ಟ್ರಿಕ್ಟೆಡ್ ಸೆಟ್ ಆಫ್ ಆಪರೇಷನ್ಸ್, ಆ್ಯಂಡ್ ದೆನ್ ವಿಜುವಲೈಸೇಷನ್, ಆ್ಯಂಡ್ ದೆನ್ ಯೂಸ್ ಆಫ್ ರೆಕಗ್ನಿಷನ್ ಮೆಮರಿ, object orientation, and then concurrent performance. So we have 7 things: sophisticated, UV, SPR, C, OC, SPಗಳು, OC, U and V are sophisticated visual presentation. ಅದಾದಮೇಲೆ ವಿ ಕ್ಯಾನ್ ಸಿ ಸಫಿಸ್ಟಿಕೇಟೆಡ್ ವಿಜುವಲ್ ಪ್ರೆಸೆಂಟೇಷನ್ ಅಂದಮೇಲೆ ಆಬ್ಜೆಕ್ಟ್ ಓರಿಯೆಂಟೇಷನ್ ನೋಡ್ಬೋದು, ಮತ್ತು ಕನ್ಕರೆನ್ಸ್ ಪರ್ಫಾರ್ಮೆನ್ಸ್ ನೋಡ್ಬೋದು ಆಗಿರುತ್ತೆ. ಆ್ಯಂಡ್ ದೆನ್ ವಿಜುವಲೈಸೇಷನ್ ಆಗಿರುತ್ತೆ. ಆ್ಯಂಡ್ ದೆನ್ ರೆಸ್ಟ್ರಿಕ್ಟೆಡ್ ಸೆಟ್ ಆಫ್ ಇಂಟ್ರಾಕ್ಷನ್ ಮತ್ತು ಪಿಕ್ ಆ್ಯಂಡ್ ಕ್ಲಿಕ್. ಬೇಸಿಕಲಿ ನಂಗೆ not sure about you guys can remember all of them, but I'll try to remember them. But ನಂಗೆ ವರ್ಡ್ ಗೊತ್ತಾದ್ರೆ I can fill the context, but the thing is we have to remember the word ಆಯಿತಾ, that is difficult part. So yeah, sophisticated visual presentation, pick and click interaction, restricted set of interface options, and the visualization and use of recognition memory, and then object orientation, ಕಾನ್ಸೆಪ್ಟ್ ಆಫ್ ಕನ್ಕರೆಂಟ್ ಪರ್ಫಾರ್ಮೆನ್ಸ್ ಆಫ್ ಫಂಕ್ಷನ್ಸ್. ನೆಕ್ಸ್ಟು ಇಂಪಾರ್ಟೆನ್ಸ್ ಬರೋದಾದರೆ ಬೇಸಿಕಲಿ GUI ಏನಕ್ಕೆ ಇಂಪಾರ್ಟೆಂಟ್ ಅಂತ ಬರೀತೀನಿ, ಮತ್ತು ಅಪ್ಲಿಕೇಶನ್ ಮತ್ತು ಡೇಟಾ ಓರಿಯೆಂಟೇಷನ್ ಬಗ್ಗೆ ನೆಕ್ಸ್ಟ್ ಒಂದು ಪಾಯಿಂಟ್ ಬರ್ಕೊಂಡು ಹೋಗ್ತಾರೆ ಅಷ್ಟೇ. ನೆಕ್ಸ್ಟು 6 ಡಿಫ್ರೆಂಟ್ ಬಿಟ್ವೀನ್ GUI ಆ್ಯಂಡ್ ವೆಬ್ಬು ಬರ್ಕೊಂಡು ಡಿವೈಸು, ಯೂಸರ್ ಫೋಕಸ್ ಯಾವುದ್ರ ಮೇಲೆ ಇರುತ್ತೆ, ಮತ್ತು ಟಾಸ್ಕು ಡೇಟಾ ಮತ್ತು ಇನ್ಫಾರ್ಮೇಷನ್ನು, ಮತ್ತು ಪ್ರೆಸೆಂಟೇಷನು, ನ್ಯಾವಿಗೇಷನು, ಇಂಟ್ರಾಕ್ಷನ್ನು, ರೆಸ್ಪಾನ್ಸ್ ಟೈಮು, ಸಿಸ್ಟಮ್ ಕೇಪಬಿಲಿಟಿ, ಟಾಸ್ಕ್ ಎಫಿಷಿಯನ್ಸಿ, ಕನ್ಸಿಸ್ಟೆನ್ಸಿ, ಯೂಸರ್ ಅಸಿಸ್ಟೆನ್ಸು, ಮತ್ತು ಇಂಟಿಗ್ರೇಷನು, ಸೆಕ್ಯೂರಿಟಿ ಆ್ಯಂಡ್ ರಿಲಯಬಿಲಿಟಿ, ಇಂಟಿಗ್ರೇಷನು, ಡೇಟಾ ಓರಿಯೆಂಟೇಷನ್, ಡೇಟಾ ಟಾಸ್ಕು, ಯೂಸರ್ ಟಾಸ್ಕು, ನ್ಯಾವಿಗೇಷನು, ಇಂಟ್ರಾಕ್ಷನ್ನು, ಪ್ರೆಸೆಂಟೇಷನ್ನು, ಯೂಸರ್ ಟಾಸ್ಕು, ಇನ್ಫಾರ್ಮೇಷನ್, ಡೇಟಾ ಎಲ್ಲ ಬರೀತಿ, ಯೂಸರ್ ಫೋಕಸ್ ಎಲ್ಲನೂ ಒಂದು ಪಾಯಿಂಟ್ ಬರ್ಕೊಂಡು ಹೋಗೋದು ಅಷ್ಟೇ. ನೆಕ್ಸ್ಟು ವೆಬ್ಸೈಟ್ ಮತ್ತು ವೆಬ್ ಪೇಜ್ಗೆ ಇರೋ ಡಿಫ್ರೆನ್ಸ್ ಏನಪ್ಪ ಅಂದರೆ, ವೆಬ್ಸೈಟ್ ಇಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಡಾಕ್ಯುಮೆಂಟ್ಸು. ಸೊ ವೆಬ್ ಪೇಜ್ ಏನಪ್ಪ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಸಿಂಗಲ್ ಪೇಜ್ ಆಗಿರುತ್ತೆ ಬೇಸಿಕಲಿ. ಸೊ ವೆಬ್ಸೈಟಲ್ಲಿ ನೀವೇನು ಮಾಡ್ತೀರಾ, ಪ್ಲೇಸ್ ಆ್ಯಂಡ್ ಪುಟ್ ದ ಡಿಸ್ಪ್ಲೇ ಕಂಟೆಂಟು. ಇಲ್ಲಿ ಏನು ಮಾಡ್ತೀರಪ್ಪ ಅಂದರೆ ಕಂಟೆಂಟ್ ದಟ್ ಡಿಸ್ಪ್ಲೇಡ್ ಆನ್ ದ ವೆಬ್ಸೈಟು, ಕಂಟೆಂಟ್ ಏನು ಡಿಸ್ಪ್ಲೇ ಆಗಿರುತ್ತೆ ಅದನ್ನು ಬೇಸಿಕಲಿ ಇಲ್ಲಿ ಪೋರ್ಟ್ರೇ ಮಾಡ್ತಿರ್ತಾರೆ. ನೆಕ್ಸ್ಟು ಕಂಟೆಂಟ್ ರಿಲೇಟೆಡ್ ಡಿಫ್ರೆಂಟ್ ಎಂಟಿಟೀಸ್, ಮತ್ತು ಕಂಟೆಂಟ್ ರಿಲೇಟೆಡ್ ಟು ಸಿಂಗಲ್ ಎಂಟಿಟಿ ಟೈಪ್. ಎಕ್ಸಾಂಪಲ್ ಬರೋದಾರೆ ಅಮೆಝಾನು, ಕ್ವಾಲ್ಕಮು, ಎಕ್ಸಾಂಪಲ್ ಬರೋದಾರೆ ಲಾಗಿನ್ ಪೇಜು, ಸೈನ್ ಅಪ್ ಪೇಜ್ ಎಕ್ಸೆಟ್ರಾ. ನೆಕ್ಸ್ಟು ಡಿಸ್ಕಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ನೆಟ್ ಮತ್ತು ಇಂಟರ್ನೆಟ್. ಸೊ ಇದರಲ್ಲಿ ಬೇಸಿಕಲಿ ನಾವು ಯೂಸರ್ಸ್ ಬರ್ತಾರೆ. ಇಂಟರ್ನೆಟ್ಟಲ್ಲಿ ಯೂಸರ್ಸ್ ಯಾರಪ್ಪ ಅಂತಂದರೆ ಆರ್ಗನೈಸೇಷನ್ ಯೂಸರ್ಸ್ ಆಗಿರ್ತಾರೆ. ಸೊ ಅಲ್ಲಿ ಇಂಟರ್ನೆಟ್ಟಲ್ಲಿ ಯಾರು ಯೂಸರ್ ಆಗಿರ್ತಾರಪ್ಪ ಅಂದರೆ ಬೇಸಿಕಲಿ ಕಾಮನ್ ಯೂಸರ್ಸ್ ಆಗಿರ್ತಾರೆ. ನೆಕ್ಸ್ಟ್ ಟಾಸ್ಕ್ ಬರೋದಾರೆ ಬೇಸಿಕಲಿ ಇಲ್ಲಿ ಆರ್ಗನೈಸೇಷನ್ ಟಾಸ್ಕ್ ಮಾಡ್ತಾ ಹೋಗ್ತೀವಿ, ಲೈಕ್ ಫಂಕ್ಷನ್ಸ್ ಆಗಿರ್ಬೋದು, ಕ್ರಿಯೇಷನ್ ಆಗಿರ್ಬೋದು, ಕ್ವೈರಿ ಮಾಡೋದಾಗಿರ್ಬೋದು, ಡೇಟಾ ಇನ್ಸರ್ಷನ್ ಆಗಿರ್ಬೋದು, ಅಥವಾ ಈ ಥರ ಟಾಸ್ಕ್ಗಳನ್ನ ಮಾಡ್ತಾ ಹೋಗ್ತೀವಿ ಇಂಟರ್ನೆಟ್ಟಲ್ಲಿ ಬೇಸಿಕಲಿ ನಾವು ಕಂಟೆಂಟ್ನ ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ ಅಷ್ಟೇ. ಟೈಪ್ ಆಫ್ ಇನ್ಫಾರ್ಮೇಷನ್ ಎಲ್ಲಿ ನಡೆದಪ್ಪ ಅಂದರೆ ಬೇಸಿಕಲಿ ಆರ್ಗನೈಸೇಷನ್ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಇರ್ತಾ ಹೋಗುತ್ತೆ, ಆ್ಯಂಡ್ ಕಾಂಪ್ಲೆಕ್ಸ್ ಆ್ಯಂಡ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇರ್ತಾ ಹೋಗುತ್ತೆ ಇಲ್ಲಿ ಇಂಟರ್ನೆಟ್ ಬೇಸಿಕಲಿ ಎಲ್ಲ ಥರ ಗಾರ್ಬೇಜ್ ಇನ್ಫಾರ್ಮೇಷನ್ ಇರ್ತಾ ಹೋಗುತ್ತೆ, ಲೈಕ್ ದ ಇನ್ಫಾರ್ಮೇಷನ್ ಇಸ್ ಪ್ರೊವೈಡೆಡ್ ಬೈ ದೆಮ್ ಆಯಿತಾ. ಸೊ ಟೈಪ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ನೆಕ್ಸ್ಟು ಅಮೌಂಟ್ ಆಫ್ ಇನ್ಫಾರ್ಮೇಷನ್ ಎಷ್ಟಿರುತ್ತಪ್ಪ ಅಂತಂದರೆ ಇಂಟರ್ನೆಟ್ಟಲ್ಲಿ ಬೇಸಿಕಲಿ ನೀವು ಪಬ್ಲಿಕ್ ಈ ಪೋರ್ಟಲ್ ಎಷ್ಟಿರುತ್ತೆ ಇನ್ಫಾರ್ಮೇಷನು ಅದಕ್ಕಿಂತ ಒಂದು 10 times ಅಥವಾ 100 times ಜಾಸ್ತಿ ಇನ್ಫಾರ್ಮೇಷನು ಈ ಇಂಟರ್ನೆಟ್ಟಲ್ಲಿ ಇರುತ್ತೆ. ಆದರೆ when it comes to the internet will be having the more information ಆಯಿತಾ. ನೆಕ್ಸ್ಟು ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಬರೋದಾದರೆ ನಿಮಗೆ ಇಲ್ಲಿ ಎಲ್ಲಪ್ಪ ಇದರಲ್ಲಿ ಇಂಟರ್ನೆಟ್ಟಲ್ಲಿ ನಿಮಗೆ ಬೇಸಿಕಲಿ ಹಾರ್ಡ್ವೇರ್ ಸಾಫ್ಟ್ವೇರ್ ಡಿಪೆಂಡೆನ್ಸಿ ತುಂಬ ಜಾಸ್ತಿ ಇರುತ್ತೆ, ಬಿಕಾಸ್ ದೇ ನೀಡ್ ಹೈ ಕಾನ್ಫಿಗರೇಷನ್ ಪೀಸಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ ಟು ಡೂ ದ ಆಪರೇಷನ್ಸ್. ಸೊ ಬೇಸಿಕಲಿ ಇದಕ್ಕೆ ಜಾಸ್ತಿ ಕಾಂಪೋನೆಂಟ್ಸ್ ಬೇಕಾಗುತ್ತೆ, ಆ್ಯಂಡ್ ಇಲ್ಲಿ ಟ್ರಾನ್ಸಾಕ್ಷನ್ ತುಂಬ ಫಾಸ್ಟ್ ಆಗಿರುತ್ತೆ. ಬಟ್ ಆದರೆ ವೆನ್ ಇಟ್ ಕಮ್ಸ್ ಟು ಇಂಟರ್ನೆಟ್ ಇಟ್ ಈಸ್ ಡಿಪೆಂಡ್ ಆನ್ ಯೂಸರ್ಸ್ ಆಯಿತಾ. ಯೂಸರು ಲಡ್ಕೋಸ್ ಫೋನ್ ಯೂಸ್ ಮಾಡ್ಕೊಬೇಕಾದ್ರೆ ಯೂಸ್ ಮಾಡ್ಬೋದು, ಅಥವಾ ಸಿಸ್ಟಮ್ ಯೂಸ್ ಮಾಡ್ಕೊಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ಡಿಪೆಂಡ್ ಆಗುತ್ತೆ, ಸೊ ಸ್ಲೋ ಆಗಿರುತ್ತೆ ಕಂಪೇರಿಟಿವ್ಲಿ. ನೆಕ್ಸ್ಟು ಡಿಸ್ಪ್ಲೇ ಆಫ್ ಡಿಸೈನ್ ಫಿಲಾಸಫಿ ಬೇಸಿಕಲಿ ಇಟ್ ಫಾಲೋಸ್ ಸ್ಟ್ಯಾಂಡರ್ಡ್ ಡಿಸೈನ್ ಫಿಲಾಸಫಿ. ಇಟ್ ಡಸಂಟ್ ಫಾಲೋ ಸ್ಟ್ಯಾಂಡರ್ಡ್ ಡಿಸೈನ್ ಫಿಲಾಸಫೀಸ್. ಯಾವುದು ಇಂಟರ್ನೆಟ್ ಇಲ್ಲಿ ಬೇಸಿಕಲಿ ಟೆಕ್ಸ್ಟ್ ಮತ್ತು GUIs ಇರ್ತವೆ, ಆ್ಯಂಡ್ GUIs ಆರ್ ಓಲ್ಡ್ GUIs ಬೇಸಿಕಲಿ. ಆ್ಯಂಡ್ ಅಲ್ಲಿಗೆ ಬರೋದಾದರೆ ವೆನ್ ಇಟ್ ಕಮ್ಸ್ ಟು ವೆಬ್ ಅಥವಾ ಇಂಟರ್ನೆಟ್ಟಲ್ಲಿ ಬೇಸಿಕಲಿ ಏನಪ್ಪ ಅಂತಂದರೆ ಇದು ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ನೆಕ್ಸ್ಟು ದ ಲಾಸ್ಟ್ ಒನ್ ಇಸ್ ಪ್ರಿನ್ಸಿಪಲ್ಸ್ ಆಫ್ ದ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಯಿತಾ. ಪ್ರಿನ್ಸಿಪಲ್ಸ್ ಯೂಸರ್ ಇಂಟರ್ಫೇಸ್ ಡಿಸೈನು ಏನಪ್ಪ ಅಂದರೆ ಗ್ರಾಫಿಕಲ್ ಪ್ರಿನ್ಸಿಪಲ್ ಯೂಸರ್ ಇಂಟರ್ಫೇಸ್ ಸುಮಾರಿದೆ ಆಯಿತಾ. ಎಸ್ಥೆಟಿಕಲಿ ಪ್ಲೀಸಿಂಗು, ಕ್ಲಾರಿಟಿ, ಕನ್ಸಿಸ್ಟೆನ್ಸಿ, ಆಮೇಲೆ ರಿಲಯಬಿಲಿಟಿ, ವಿಜುವಲೈಸೇಷನು, ಆಮೇಲೆ ಡೈರೆಕ್ಟಿವ್ನೆಸ್, ಎಫಿಷಿಯನ್ಸಿ, ಫೆಮಿಲಾರಿಟಿ, ಫ್ಲೆಕ್ಸಿಬಿಲಿಟಿ, ಫರ್ಗಿವ್ನೆಸ್ಸು, ಪ್ರಿಡಿಕ್ಟಬಿಲಿಟಿ, ರಿಕವರಿ, ರೆಸ್ಪಾನ್ಸಿವ್ನೆಸ್ಸು, ಸಿಂಪ್ಲಿಸಿಟಿ, ಆ್ಯಂಡ್ ದೆನ್ ಟ್ರಾನ್ಸ್ಪರೆನ್ಸಿ, ಆ್ಯಂಡ್ ದೆನ್ ಟ್ರೇಡ್ ಆಫ್ಸು. ಸೊ ಇದೆಲ್ಲ ಬರ್ತಾ ಹೋಗುತ್ತೆ.
Next we learn, let's learn second module. So second module, let's take a break and we'll come back. Till then, keep learning, keep on learning. Thanks for watching.